ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೇತನ್ ಶೆಟ್ಟಿ. ನಮ್ಮ ಜೊತೆಗಿದ್ದಾರೆ 3 ಜನ ಅತಿಥಿಗಳು. ಟೀಮ್ ಚೌಕಿದಾರ ಪರವಾಗಿ ಮಹೇಶ್ ತುಪ್ಪೆಕಲ್ಲು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಆಮ್ ಆದ್ಮಿ ಪಕ್ಷದ ವಕ್ತಾರರಾಗಿರುವಂತಹ ಅಶೋಕ್ ಎಡಮಲೆ ಅವರಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಲಾರೆನ್ಸ್ ಡಿಸೋಜ್ ಅವರಿದ್ದಾರೆ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಬಹುಶಃ ಪಂಚರಾಜ್ಯದ ತೀರ್ಪಿನ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ನಾವು ಒಂದೊಂದೇ ರಾಜ್ಯದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಮೊದಲಾಗಿ ಉತ್ತರ ಪ್ರದೇಶದ ಒಂದಷ್ಟು ವಿವರಗಳು ಟಿವಿ ಸ್ಕ್ರೀನ್ ಮೇಲೆ. ಎಸ್, ಉತ್ತರ ಪ್ರದೇಶದಲ್ಲಿ ನಾವು ಒಂದ್ಸಲ ಗ್ಲಾನ್ಸ್ ಮಾಡಿಕೊಂಡು ಬರೋದಾದ್ರೆ 274 ಸೀಟ್ಗಳನ್ನ ಬಿಜೆಪಿ ಪಡ್ಕೊಂಡಿದೆ. 2017ರಲ್ಲಿ 325 ಸೀಟ್ಗಳನ್ನ ಪಡೆದಿದ್ದಂತಹ ಬಿಜೆಪಿ ಈ ಬಾರಿ 2017ರ ತೀರ್ಪಿಗೆ ನಾವು ಗಮನಿಸಿದ್ರೆ 51 ಸೀಟ್ಗಳು ಏರಿಳಿತ ಕಂಡಿದೆ. ಆದ್ರೂ ಕೂಡ ಗೆದ್ದು ಬೀಗಿದ ರೀತಿಯಲ್ಲಿ ಬಿಜೆಪಿ ಸಂಭ್ರಮ ಪಡ್ತಾ ಇದೆ. ಯಾಕಂತ ಕೇಳಿದ್ರು ಕೂಡ ಒಂದಷ್ಟು ಪ್ರತಿಭಟನೆಯ ಕಾವು, ಬೇರೆ ಬೇರೆ ಇಶ್ಯೂಗಳ ಮೂಲಕ ಒಂದು ಹಂತದಲ್ಲಿ ಯುಪಿಯನ್ನ ಕಳೆದುಕೊಳ್ತೇವಾ ಅನ್ನುವಂತ ಚಿಂತೆಯಲ್ಲಿ ಬಿಜೆಪಿ ಇದ್ರು. ಆದರೆ ಕಡೆ ಕ್ಷಣದಲ್ಲಿ ಅವರು ಮಾಡಿದಂತಹ ಒಂದು 2-3 ಕಾರ್ಯಕ್ರಮಗಳು, ಈಗ ಪ್ರೋಗ್ರಾಮಿಗೂ ಮುನ್ನ ಹಿಂದಿನ 2-3 ದಿವಸ ಮಾಡುವಂತ ಪ್ರಾಕ್ಟೀಸ್ ಒಂದು ದೊಡ್ಡ ರಿಸಲ್ಟ್ ಕೊಡ್ತಾರಂತ ಹೇಳ್ತಾರೆ. ಅದೇ ರೀತಿ ಯುಪಿಯಲ್ಲಿ ಬಿಜೆಪಿಗೆ ಪ್ಲಸ್ ಆಯಿತು. ಅದರಲ್ಲೂ ಕೂಡ ಪ್ರಮುಖವಾಗಿ ಯುಪಿಯಲ್ಲಿ ಕಾಶಿ ಕಾರಿಡಾರ್ ಒಂದು ದೊಡ್ಡ ಹೈಪ್ ಕ್ರಿಯೇಟ್ ಮಾಡಿದಂತಹ ಒಂದು ಪ್ರಾಜೆಕ್ಟ್ ಚುನಾವಣೆಗೂ ಮುನ್ನ, ಅಂದ್ರೆ ಅದು ಏನು ಚುನಾವಣೆಯ ದಿನಾಂಕ ಘೋಷಣೆ ಆಗುವುದಕ್ಕೂ ಮುನ್ನ ಮಾಡಿದಂತಹ ಆ ಒಂದು ಏನು ಹೈಪ್ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗೋದಕ್ಕೆ ಕಾರಣ ಆಯಿತು. ಇನ್ನು SP 124 ಸೀಟ್ಗಳನ್ನ ಪಡೆದುಕೊಂಡಿದೆ. 2017ಕ್ಕೆ ನಾವು ಗಮನಿಸಿದ್ರೆ 51 ಸೀಟ್ಗಳನ್ನ ಪಡೆದಿದ್ದಂತಹ ಅಖಿಲೇಶ್ ಯಾದವ್ ಅವರು ಈ ಬಾರಿ ಮೊದಲಿನ ಬಿಜೆಪಿ ಏನು ಏರಿಳಿತವನ್ನ ಮೈನಸ್ ಮಾಡಿಕೊಂಡಿದೆ ಅದನ್ನ ಪಡೆದುಕೊಳ್ಳೋದ್ರಲ್ಲಿ SP ಸಫಲತೆಯನ್ನ ಕಂಡುಕೊಂಡಿದೆ. ಕಾಂಗ್ರೆಸ್ ಮತ್ತೆ ವಿಫಲತೆಯನ್ನ ಕಂಡಿದೆ. ಯಾಕಂದ್ರೆ ಈ ಬಾರಿ ಕೇವಲ 2 ಸೀಟ್ಗಳನ್ನ ಮಾತ್ರ ಪಡ್ಕೊಂಡಿದೆ. 2017ರಲ್ಲಿ 7 ಸೀಟ್ಗಳನ್ನ ಪಡೆದುಕೊಂಡಿದ್ದಂತಹ ಕಾಂಗ್ರೆಸ್ ಈ ಬಾರಿ ಮತ್ತೆ 5 ಕಳೆದುಕೊಂಡಿದೆ. ಪ್ರಿಯಾಂಕಾ ಗಾಂಧಿ ಅವರು ಮಾಡಿದಂತಹ 160 ರ್ಯಾಲಿಗಳು, 40 ರೋಡ್ ಶೋಗಳು ಎಲ್ಲವೂ ವ್ಯರ್ಥ ಆಗಿದೆ. ಹಲವಾರು ಮಹಿಳೆಯರಿಗೆ ಟಿಕೆಟ್ ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು. 40% ಮಹಿಳೆಯರಿಗೆ ಟಿಕೆಟ್ ಕೊಡುವಂತಹ ಅವರ ಯೋಚನೆಗಳು ಕೂಡ ಫಲಪ್ರದ ಕಂಡಿಲ್ಲ. ಇನ್ನು ಪ್ರಮುಖವಾಗಿ ನಾವು ಗಮನಿಸಬೇಕು, 2ನೆಯ ಬಾರಿಗೆ ಯುಪಿಯ ಮತದಾರ ಯೋಗಿ ಆದಿತ್ಯನಾಥ್ ಅವರಿಗೆ ಮಣೆ ಹಾಕಿದ್ದಾನೆ. ಹಾಗಿದ್ರಲ್ಲಿ ಪ್ರಮುಖವಾಗಿರುವಂತಹ ಪ್ರಶ್ನೆ, ರೈತರ ಹೋರಾಟದ ಕಾವು ಬಿಜೆಪಿಗೆ ತಟ್ಟಿಲ್ವಾ? ಜಾಟ್ ಸಮುದಾಯ ಕೇಸರಿ ಪಡೆಯನ್ನ ಒಪ್ಪಿಕೊಂಡಿದ್ದಾದ್ರೂ ಹೇಗೆ? ವಿವಾದಿತ ಕೃಷಿ ಕಾಯ್ದೆಯನ್ನ ಹಿಂಪಡೆದುಕೊಳ್ಳುವಂತಹ ನಿರ್ಧಾರವನ್ನ ಬಿಜೆಪಿ ಮಾಡಿರುವಂಥದ್ದು ವರ ಆಯಿತಾ? ಕ್ರೈಮ್ ರೇಟ್ ಸ್ವಲ್ಪ ಇಳಿಕೆ ಆಗಿರುವಂಥದ್ದು ಬಿಜೆಪಿಗೆ ಮಹಿಳಾ ಮತಗಳನ್ನ ಆಕರ್ಷಿಸುವಲ್ಲಿ ಸಫಲತೆಯನ್ನ ಕಂಡುಕೊಂಡಿತ? ಎಲ್ಲ ವಿಚಾರದ ಬಗ್ಗೆ ಮೊದಲಿಗೆ ನಾವು ಉತ್ತರ ಪ್ರದೇಶ ಚುನಾವಣೆಯ ತೀರ್ಪಿನ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಪ್ರಮುಖವಾಗಿ ನಾನು ಮೊದಲಾಗಿ ಮಹೇಶ್ ತುಪ್ಪೆಕಲ್ ಅವರಿಂದಲೇ ಆರಂಭಿಸಬೇಕು. 2017ಕ್ಕೆ ಹೋಲಿಸಿದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಸ್ವಲ್ಪ ಕಮ್ಮಿ ಆಗಿದೆ, ಬೆಟರ್ ಆಗಿಲ್ಲ. ಅದ್ ನೀವು ಹೇಳ್ತಾ ಇರುವಂತದ್ದು, ನೀವು ಮತ ಗಳಿಕೆಯ ಪ್ರಮಾಣವನ್ನ ಲೆಕ್ಕ ಹಾಕಿ ಹೇಳ್ತಾ ಇದ್ದೀರಿ. ನಾವು ಹೇಳ್ತಾ ಇರುವಂತದ್ದು ತಾವು ಪಡೆದುಕೊಂಡಿರುವಂತಹ ಸೀಟ್ಗಳ ಆಧಾರದಲ್ಲಿ. ಈಗ ಅಲ್ಟಿಮೇಟ್ ಆಗಿ ನಿಮಗೆ ಅಧಿಕಾರ ಕೊಡುವಂತದ್ದು ಸೀಟ್ಗಳ ಆಧಾರದಲ್ಲಿ, ಎಷ್ಟು ಪೋಲಿಂಗ್ ಆಗಿದೆ ಅದರ ಆಧಾರದಲ್ಲಿ ಕೊಡುವಂತದ್ದಲ್ಲ. ಆದ್ರೂ ಕೂಡ ನಿಮ್ಮನ್ನ ಕೈ ಹಿಡಿದಿದ್ದಾರೆ. ಪ್ರಮುಖವಾಗಿ ತಮ್ಗೆ ಯಾವ ಕಾರಣಗಳು ನಿಮ್ಮನ್ನ ಕೈ ಹಿಡಿಯೋದಕ್ಕಂತ ಅನ್ನಿಸ್ತಾ ಇದೆ? ಉತ್ತರ ಪ್ರದೇಶದ ಜನತೆ ಜೊತೆಗೆ ಸಂಪೂರ್ಣ ಭಾರತದ ಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನೀವು ಹೇಳಿಬಿಟ್ರಿ, ಉತ್ತರ ನೀವೇ ಕೊಟ್ರಿ, ಅದಕ್ಕೆ ನಾನು ಅದನ್ನು ಇನ್ನು ಪುನರಾವರ್ತಿಸಿ ಪ್ರಯೋಜನ ಇಲ್ಲ. ಅರ್ಥ ಮಾಡಿಕೊಂಡಿದ್ದೀರಿ ಯಾವ ರೀತಿಯ ಮ್ಯಾಂಡೇಟ್ ಬಂದಿದೆ ಅಂತ. 1% ಓಟು ಹೆಚ್ಚಾದ್ರೂ 40-42 ಓಟು ಸೀಟುಗಳು ಕಡಿಮೆ ಆಗಿದೆ. ಅದೇ ರೀತಿ ಒಂದು 9% ಓಟು ಹೆಚ್ಚು ಪಡೆದಂತ ಸಮಾಜವಾದಿ ಪಕ್ಷ ಒಂದು 80 ಸೀಟ್ಗಳನ್ನು ಹೆಚ್ಚುವರಿಯಾಗಿ ಪಡೆದುಕೊಂಡಿದೆ. 70ರಿಂದ 80 ಸೀಟ್ಗಳನ್ನು ಹೆಚ್ಚುವರಿಯಾಗಿ ಪಡೆದುಕೊಂಡಿದೆ. 9% ಓಟ್ಗಳನ್ನು ಕಳೆದುಕೊಂಡಂತ BSP 18 ಸೀಟ್ಗಳನ್ನು ಕಳೆದುಕೊಂಡಿದೆ. ಇರ್ಲಿ, ನೀವು ಅರ್ಥ ಮಾಡ್ಕೊಂಡಿದ್ದೀರಿ, ಜನತೆ ಕೂಡ ಅರ್ಥ ಮಾಡಿಕೊಂಡಿದ್ದಾರೆ. ಕೈ ಹಿಡಿದ ಫ್ಯಾಕ್ಟರ್ಗಳು ಮೋದಿ ಮತ್ತು ಯೋಗಿ. ಎಲ್ಲಿ ಅಖಿಲೇಶ್ ಯಾದವ್ ನನ್ನ ಜೊತೆ ಮುಸ್ಲಿಮ್ಸ್ ಮತ್ತು ಯಾದವ್ ಇದ್ದಾರೆ, ಮೇರಾ ಸಾಥ್ ಮೈ
ಅಂತ ಏಕೆ ಘೋಷಣೆ ಮಾಡಿದಾರ? ಉತ್ತರ ಪ್ರದೇಶದ ಜನತೆ ಅಮರ ಸಾತ್ ಮೈ ಅಂತ ಘೋಷಣೆ ಮಾಡಿ, ಪಕ್ಷ ಅಲ್ಲ, ಉತ್ತರ ಪ್ರದೇಶದ ಜನತೆ ಘೋಷಣೆ ಮಾಡಿ ಬಿಜೆಪಿಯನ್ನು ಇವತ್ತು ವಾಪಸ್ 32 ವರ್ಷದ ನಂತರ ಒಂದು ಇತಿಹಾಸ ನಿರ್ಮಾಣ ಮಾಡಿ ಅಧಿಕಾರಕ್ಕೆ ತಂದಿದ್ದಾರೆ. ಓಕೆ, ನೀವು ಸ್ಪಷ್ಟವಾಗಿ ಹೇಳಿದ್ದೀರಿ, ಒಳ್ಳೆ ಆಳವಾದ ಅಧ್ಯಯನ ನಿಮ್ಮಲ್ಲಿ ಇದೆ, ನಿಮ್ಮ ಇಂಟ್ರಡಕ್ಷನ್ ಅಲ್ಲಿ ಅದಕ್ಕೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀರಿ. ಮಹಿಳೆಯರಾಗಿರ್ಬೋದು, ಜಾಟ್ಗಳಾಗಿರ್ಬೋದು, ಅಥವಾ ಅಲ್ಪಸಂಖ್ಯಾತ ಮಹಿಳೆಯರಾಗಿರ್ಬೋದು, ಮುಸ್ಲಿಂ ಮಹಿಳೆಯರಾಗಿರ್ಬೋದು, ಇಷ್ಟ ತನಕ ಬಿಜೆಪಿಗೆ ಪ್ರಬಲವಾಗಿ ಜಾಟ್ ಜನಾಂಗದ ಮತಗಳು ಬಿದ್ದಿರಲಿಲ್ಲ. ಓಕೆ, ಬಾಕಿ ದಲಿತ ಸಮಾಜದ ಎಲ್ಲ ಮತಗಳು ಬಿದ್ದಿದ್ರು ಕೂಡ ಜಾಟ್ ಜನಾಂಗ ತನ್ನನ್ನು ಸಂಪೂರ್ಣವಾಗಿ ಬಿಎಸ್ಪಿಗೆ ಸಮರ್ಪಿಸಿತ್ತು. ಅವರ ಮನವನ್ನು ನಾವು ಮುಟ್ಟಿದ್ದೇವೆ. ಯಾರು ಇಷ್ಟರ ತನಕ ಸ್ವತಂತ್ರ ಸಿಕ್ಕಿದ 70-75 ವರ್ಷಗಳ ತನಕ ಕೂಡ ಮಾಯಾವತಿಯವರ ದಲಿತ ಸಂಘರ್ಷ ಸಮಿತಿಯಿಂದ ಹೊರಗಡೆ ಬರದೆ ಬಿಜೆಪಿಯನ್ನು ಅನ್ಟಚೇಬಲ್ ಅಂತ ಯಾರು ಭಾವಿಸಿಕೊಂಡಿದ್ರ ಅವರ ಮನ ಮುಟ್ಟುವಲ್ಲಿ ಈ ಚುನಾವಣೆ ಯಶಸ್ವಿಯಾಗಿದೆ. ಇದು ರಾಷ್ಟ್ರದ ಮುಂದಿನ ಚುನಾವಣೆಗಳಿಗೆ ಮತ್ತು ರಾಷ್ಟ್ರದಲ್ಲಿ ನಡೆಯಲಿರುವಂತ ಜಾತ್ಯತೀತ ಮತಗಳ ಒಕ್ಕೂಟಕ್ಕೆ ಒಂದು ಸೂಚನೆ. ಓಕೆ, ಇದನ್ನೆಲ್ಲ ಒಪ್ಪಿಕೊಳ್ತೇನೆ. ಆದ್ರೆ ಲಖೀಂಪುರ್ನಲ್ಲಿ ನಿಮ್ಮ ಕೇಂದ್ರ ಸಚಿವರ ಸುಪುತ್ರ ಮಾಡಿದಂತಹ ಗನಂದಾರಿ ಕೆಲಸ, ರೈತರು ಪ್ರತಿಭಟನೆ ನಡೆಸ್ತಾ ಇದ್ರೆ ಅವರ ಮೇಲೇನೆ ಕಾರು ಹರಿಸಿ 4 ರೈತರ ಸಾವಿಗೆ ಕಾರಣ ಆಗ್ತಾರೆ. ಆ ಕ್ಷೇತ್ರದಲ್ಲಿ ಅಂದ್ರೆ ಆ ಜಿಲ್ಲೆಯಲ್ಲೂ ಕೂಡ 8 ವಿಧಾನಸಭಾ ಕ್ಷೇತ್ರಗಳನ್ನು ಕೂಡ ತಾವು ಗೆದ್ದಿದ್ದೀರಾ. ಏನನ್ನ ಸೂಚಿಸುತ್ತೆ ಇದು? ನಿಮ್ಮ ಸಚಿವರ ಪುತ್ರಂದ್ರು ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂತ ಒಂದು ಕೆಟ್ಟ ಸಂದೇಶನ ಇದು? ಇಲ್ಲ, ನೀವು ಅದನ್ನು ತಪ್ಪು ತಿಳ್ಕೊಂಡಿದ್ರಿ, ಅರ್ಧಕ್ಕೆ ನಿಲ್ಲಿಸಿ. ಯಾರು ತಪ್ಪು ತಿಳ್ಕೊಂಡಿರುವಂತದ್ದು? 4ರಲ್ಲಿ ನಂತರದ ಗಲಾಟೆಯಲ್ಲಿ ಎಷ್ಟು ಮಂದಿ ಬಿಜೆಪಿ ಕಾರ್ಯಕರ್ತರ ಹತ್ಯೆಯಾಗಿದೆ. ಅಲ್ಲ, ನಿಮ್ಮ ಸಚಿವನ ಪುತ್ರ ಮಾಡಿರುವನ್ನ ನನ್ಗೆ ಮೊದಲು ಹೇಳಿ. ನಿಮ್ಮ ಸಚಿವನ ಪುತ್ರ ಮಾಡಿರುವುದನ್ನು ನೀವು ಸಮರ್ಥನೆ ಮಾಡಿಕೊಳ್ತೀರಾ? ಪುತ್ರನಂತಲೇ ಭಾವಿಸುವ, ಅವರೇ ಮಾಡಿದ್ದು, ಅವರಿಂದಲೇ ಆದದಂತ ಭಾವಿಸುವ. ಎಷ್ಟು ದಿವಸದೊಳಗೆ ಜೈಲಿಗೆ ಹೋಗಿದ್ದಾರೆ? ಎಷ್ಟು ದಿವಸದೊಳಗೆ ಜೈಲಿಗೆ ಹೋಗಿದ್ದಾರೆ? ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿಲ್ವಾ? ಡ್ರೈವಿಂಗ್ ಅಲ್ಲಿ ಅವರು ಇರ್ಲಿಲ್ಲ, ಆದ್ರೂ ಆರೋಪಗಳ ಮೇಲೆ ಅವರನ್ನು ಬಂಧನ ಮಾಡಲಾಯಿತು. ಎಷ್ಟು ದಿವಸ ಜೈಲಲ್ಲಿ ಇದ್ರು? 3 ತಿಂಗಳು ಜೈಲಲ್ಲಿ ಕಳೆದ್ರು. ಅವರು ಏನು ಅಪರಾಧ ಮಾಡದೆ, ನಿಮ್ಗೆ ಸಚಿವರಂತ ಹೇಳಿದಾಗ ನೀವು ಸಚಿವರ ಪುತ್ರನಿಗೆ ಡ್ರೈವರ್ ಇದ್ದೇ ಇರುತ್ತಾರೆ. ಡ್ರೈವರ್ ಚಲಾಯಿಸಿದ್ದು ಅವರ ಆತ್ಮರಕ್ಷಣೆಗೋಸ್ಕರ ಚಲಾಯಿಸಿದ್ದು ಕಾರನ್ನು. ಅವರು ಗುಂಡಿಟ್ಟು ಕೊಂದದಲ್ಲ, ಬಾಂಬಿಟ್ಟು ಕೊಂದದಲ್ಲ. ಕಾರ್ ಚಲಾವಣೆ ಆದಾಗ ಮಧ್ಯೆ ಬಂದವರು, ನಮಗೂ ಅದರ ಬಗ್ಗೆ ಖೇದ ಉಂಟದ, ಆ ಘಟನೆ ನಡೆಯಬಾರ್ದಿತ್ತು. ಅಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ರು. ಆದ್ರೆ ಜನತೆಗೆ ಗೊತ್ತಾಯ್ತಲ್ಲ ಅದು. ಅದೇ ದಾರಿಯಲ್ಲಿ ಅದೇ ದಿವಸ ಪ್ರತಿಭಟನೆ ನೋಟಿಸ್ ಇಲ್ಲದೆ ಬೆಳಗ್ಗೆ ಸೇರ್ತಾರೆ, ಯಾವುದೇ ಸೂಚನೆಗಳಿಲ್ಲ. ಅದರಲ್ಲಿ ಇವರನ್ನು ಸಚಿವರನ್ನು ಕೂಡ ಪಾರ್ಟಿ ಮಾಡ್ಬೇಕಂತ ಒತ್ತಡ, ಆ ಲೊಕೇಶನ್ ಅಲ್ಲಿ ಇಲ್ಲದ ಮನುಷ್ಯನನ್ನು ಪಾರ್ಟಿ ಮಾಡ್ಬೇಕಂತ ಒತ್ತಡ. ಜನತೆ ಏನು ಮೂರ್ಖರ? ಓಕೆ, ಈಗ ನಾನು ಕಾಂಗ್ರೆಸ್ನವ್ರ ಹತ್ರ ಕೇಳಬೇಕು. ಲಾರೆನ್ಸ್ ಡಿಸೋಜಾ ಅವರೇ, ಬಹುಶಃ ಕಾಂಗ್ರೆಸ್ ಭಾರತದಲ್ಲಿ ಒಂದು ಅಧಪತನದತ್ತ ಹೋಗ್ತಾ ಆಗಿದೆ. ಈ ಬಾರಿಯ ಚುನಾವಣೆಯ ತೀರ್ಪನ್ನ ನೋಡಿದಾಗ ಭಾರತದ ಭೂಪಟದಲ್ಲಿ ಅಥವಾ ಇನ್ನು ಒಂದಷ್ಟು ಸಮಯಗಳ ಬಳಿಕ ಇತಿಹಾಸವ ಓದುವಂತಹ ಮಕ್ಕಳಿಗೆ ಈ ದೇಶದಲ್ಲಿ ಕಾಂಗ್ರೆಸ್ ಅನ್ನುವಂಥದ್ದು ಇಷ್ಟು ವರ್ಷಗಳ ಕಾಲ ಆಡಳಿತ ಮಾಡಿತ್ತು ಅನ್ನುವಂತ ಒಂದು ಪಠ್ಯ ಪುಸ್ತಕದಲ್ಲಿ ಪಾಠ ಆಗುವಂತ ಸ್ಥಿತಿಗೆ ಬಂದು ತಲುಪ್ತಾ ಇದೆ ಅಂತ ಹೇಳಿ. ಇಲ್ಲ, ಅದು ನೀವು ಕೊಡುವಂತ ನಿಮ್ಮ ವೈಯಕ್ತಿಕ ಉಲ್ಲೇಖ ಅಲ್ಲ, ನಿಮ್ಮ ಸಾಧನೆ ಏನಿದೆ? ಸಾಧನೆ ಬಗ್ಗೆ ನಾನು ಹೇಳ್ತೇನೆ. ಈಗ ಯುಪಿಯ ಬಗ್ಗೆ ನೀವು ಮಾತಾಡ್ತಾರೆ, ಬೇರೆ ರಾಜ್ಯಗಳಿಗೆ ಹೋಗುವಾಗ ನಾನು ಅದರ ಬಗ್ಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಉಲ್ಲೇಖ ಮಾಡ್ತೇನೆ. ಉತ್ತರ ಪ್ರದೇಶದಲ್ಲಿ ಈಗ ನಮ್ಮ ಟೀಮ್ ಚಕ್ವಿದಾರ್ ಹೇಳಿದ ಹಾಗೆ ಯೋಗಿ ಆದಿತ್ಯನಾಥ್ ಅವರು 2% ಹೆಚ್ಚುವರಿ ಮತಗಳನ್ನು ತಗೊಂಡಿದ್ದಾರೆ. ಆದ್ರೆ 51 ಸೀಟುಗಳನ್ನು ಕಮ್ಮಿ ತಗೊಂಡಿದ್ದಾರೆ. ಆದ್ರೆ ಅಲ್ಲಿ ಇವರು BSP ಹಾಗೂ AIM ಒಂದಿಗೆ ಒಳ ಒಪ್ಪಂದಗಳನ್ನು ಮಾಡ್ಕೊಂಡಿದ್ದಾರೆ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಸುಮಾರು 36 ಕ್ಷೇತ್ರಗಳಲ್ಲಿ ಯಾರು BSP ಅವರು ಮುಸ್ಲಿಂ ಕ್ಯಾಂಡಿಡೇಟ್ಗಳನ್ನು ಹಾಕಿದರು. 100 ವಿಧಾನಸಭಾ ಕ್ಷೇತ್ರಗಳಲ್ಲಿ AIM ಅವರು ಮುಸ್ಲಿಂ ಕ್ಯಾಂಡಿಡೇಟ್ಗಳನ್ನು ಹಾಕಿದರು. ಈ 100 ಹಾಗೂ 136 ಕ್ಷೇತ್ರಗಳಲ್ಲಿ BJP ಅವರು ಸುಮಾರು 40 ಕ್ಷೇತ್ರಗಳಲ್ಲಿ ಗೆದ್ದಂಥ ಮತಗಳ ಅಂತರ ಕೇವಲ 500ರಿಂದ 2000. ಈ ಕ್ಷೇತ್ರ 136 ಕ್ಷೇತ್ರಗಳಲ್ಲಿ BSP ಹಾಗೂ AIM ಅವರು ತೆಗೆದುಕೊಂಡ ಮತಗಳು 20,000, 10,000ಕ್ಕಿಂತ ಮೇಲೆ. ಇವರು ಏನ್ ಮಾಡ್ಕೊಂಡಿದ್ದಾರೆ? ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ. ನೀವು ಕೊಡ್ತಾ ಇರುವಂತಹ ಮಗು ಅತ್ತಾಗ ಕೇಳಿದ್ರೆ ಅಂತ ಹೇಳ್ತಾ ಇದ್ದೀರಾ. ಈಗ
ನೋಡಿ, ಉತ್ತರ ನೋಡಿ, ಪ್ರದೇಶದಲ್ಲಿ ನೋಡಿ, ನೀವು ಅಲ್ಲ, ಯಾವ್ದಕ್ಕೆ ನಾವು ಹೊರಟಿದ್ದು ನಾವು ನೀವು ಕೂಡ ರಾಜಕಾರಣ ನಾವು ಮಾಡ್ಲಿಕ್ಕೆ ಹೊರಟಿದ್ದಲ್ಲ. ಖಂಡಿತವಾಗಿ. ಇವರು ಆ ರೀತಿ ಮಾಡಿದ್ರು ಈ ಸರಿ, ರೀತಿ ನೋಡಿ, ಮಾಡಿದ್ರು ಅಂತ ಅಲ್ಲ, ನೀವು ಹೇಳುವ ಬದಲು ಗೆಲುವಿಗೆ ಕಾರಣ ನೀವು ಯಾಕೆ ಮಾಡಿಲ್ಲ? ಗೆಲುವು- ನೀವು ನಾವು- ರಾಜಕಾರಣ ನಾವು ಮಾಡ್ಬೇಕಿತ್ತಲ್ವಾ? ರಾಜಕಾರಣ ಒಳ ಒಪ್ಪಂದದ ರಾಜಕಾರಣಕ್ಕೆ ನಾವು ಮಾಡಿಲ್ಲ. ನೀವು ಖಂಡಿತವಾಗಿ ಮಾಡಿಲ್ಲ. ಯಾಕಂದ್ರೆ ನಾವು ಒಳ ಒಪ್ಪಂದ ಮಾಡಿ ನಮಗೆ ಗೆಲ್ಲಬಹುದಿತ್ತು ಆಗ್ಬೋದಿತ್ತು, ಅದು ವಿಚಾರ ಬೇರೆ. ನಾವು ಸೋಲನ್ನು ನಾವು ಒಪ್ಕೊಳ್ತೇವೆ, ಅದರ ಬಗ್ಗೆ ನಾನು ಹೇಳಲಿಲ್ಲ. ಗೆಲುವಿಗೆ ಕಾರಣಗಳೇನು? ಈ ಲಖೀಂಪುರದಲ್ಲಾಗಿರ್ಬೋದು, ಹತ್ರಾಸಲ್ಲಾಗಿರ್ಬೋದು, ಇವರ ಗೆಲುವುಗಳಿಗೆ ಕಾರಣಗಳೇನು? ಗೆಲುವುಗಳಿಗೆ ಕಾರಣಗಳು ಇವು. ಮತಗಳನ್ನು ವಿಭಜಿಸುವ ಮೂಲಕ, ಯಾಕಂದ್ರೆ ಇವರಿಗೆ 2% ಓಟ್ ಜಾಸ್ತಿ ಆದಾಗ 320 ಇದ್ದದ್ದು 350 ಆಗಬೇಕಿತ್ತು. ಯಾಕೆ ಕಡಿಮೆ ಆಯಿತು? ಒಳ ಒಪ್ಪಂದಗಳ ಮೂಲಕ ಇವರು ವಿಧಾನಸಭಾ ಚುನಾವಣೆಯಲ್ಲಿ ಮತಗಳನ್ನು ಇವರು ಕಸಿಯೋಗರ ಮೂಲಕ SP ಆಗಿರ್ಬೋದು ಅಥವಾ ಇತರೆ ಪಕ್ಷಗಳಿಗೆ ಸೋಲುಣಿಸುವಂಥ ಕೆಲಸವನ್ನು ಇವರು ಮಾಡಿದರು. ಸೋಲಾಯಿತು, ನಾವು ಒಪ್ಕೊಳ್ತೇನೆ. ಆದರೆ ಇವರು ಮಾಡಿದಂಥ ಒಳ ಒಪ್ಪಂದ ಹತ್ರಾಸ್ನಲ್ಲಿ ಕಾಂಗ್ರೆಸ್ ಪಕ್ಷ ಹತ್ರಾಸ್ನಲ್ಲಿ ತನ್ನ ಮಗಳ ಅತ್ಯಾಚಾರ ನಡೆದಂಥ ಸಂದರ್ಭದಲ್ಲಿ ಅವರ ಶವವನ್ನು ಸಹ ಇವರು ಇಲಾಖೆಯವರು ಪೊಲೀಸ್ ಸುರ್ಪದಿಗೆಯಲ್ಲಿ ಸುಟ್ಟರು. ಆ ವಿಧಾನಸಭಾ ಕ್ಷೇತ್ರದಲ್ಲಿ ತಾಯಿಯನ್ನು ಚುನಾವಣೆಗೆ ನಿಲ್ಲಿಸ ಆ ಹೆಂಗಸಿಗೆ ಸಿಕ್ಕದ್ದು ಕೇವಲ 2,500 ಮತಗಳು. ಅದೇ ಅದು ಏನನ್ನ ಸೂಚಿಸುತ್ತೆ? ಅಂದ್ರೆ ಸಂತ್ರಸ್ತೆಯ ತಾಯಿಗೆ ಟಿಕೆಟ್ ಕೊಡುವಂತ ಕೆಲಸವನ್ನ ಪ್ರಿಯಾಂಕಾ ಗಾಂಧಿ ಅವರು ಮಾಡ್ತಾರೆ. ಸಂತ್ರಸ್ತೆ ಕೈ ಹಿಡಿಯಲ್ಲ ಜನ ನೋಡಿ. ಅಲ್ಲ, ನಾನು ಯಾಕೆ ಅಲ್ಲಿಗಿಂತ ಜಾಸ್ತಿ ಪೋಲಿಂಗ್ ಖಂಡಿತ ನೋಡಿ ಮತದಾನ ಆಗಿದೆ ಅಲ್ಲಿ. ಖಂಡಿತ ನಾನು ಹೇಳುದು ಅಂದ್ರೆ ಜನರಿಗೆ ತಪ್ಪು ಮಾಡಿದ್ದನ್ನು ಹೇಳುವಾಗ ಇಲಾಖೆಗಳ ಮುಖಾಂತರ, ಇವರ ರೌಡಿಸಂಗಳ ಮುಖಾಂತರ ಮತದಾರರನ್ನು ಹೆದರಿಸುವ ಮೂಲಕ ಇವರು ಮಾಡಿದ್ದಾರೆ. ಅದಕ್ಕೆ ಉತ್ತರ ಯಾಕಂತ ಹೇಳಿದ್ರೆ, ಲಖೀಂಪುರದಲ್ಲಿ ನಡೆದಂಥ ಘಟನೆಯಲ್ಲಿ, ಈಗ ನಿನ್ನೆ ಲಖೀಂಪುರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿತು. ಆ ಲಖೀಂಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಆರೋಪಿ ಯಾರು ಜೀಪನ್ ಹಾರಿಸಿ ಸಾಕ್ಷಿ ಇದ್ರು, ಆ ಪ್ರಕರಣಕ್ಕೆ FIRಗೆ ಸಾಕ್ಷಿಗಳಿದ್ರು, ಆ ಸಾಕ್ಷಿಯ ಮನೆಗೆ ನುಗ್ಗಿ ಬೆದರಿಸುವಂಥ ಕೆಲಸವನ್ನು ನಿನ್ನೆ ಮಾಡಿದ್ದಾರೆ. ನಿನ್ನೆ ಅವರ ಮೇಲೆ FIR ದಾಖಲಾಗಿದೆ ಸಾಕ್ಷಿಗಳಿಗೆ ಹೆದರಿಸಿದಂಥ ಪ್ರಕರಣದಲ್ಲಿ. ನೋಡಿ, ಯಾರು ಲಖೀಂಪುರ ಇರೋ ದಿವ್ಜೋತ್ ಸಿಂಗ್ ಠಾಣೆಯಲ್ಲಿ ದಿವ್ಜೋತ್ ಸಿಂಗ್ ಎನ್ನುವರು ಸಾಕ್ಷಿಯಾಗಿದ್ರು. ಅವರನ್ನು ಹೆದರಿಸಿ ಅವರನ್ನು ಬೆದರಿಸುವಂಥ ಕೆಲಸವನ್ನು ಇವರು ಮಾಡಿದ್ದಾರೆ. ಇದರಿಂದ ಅರ್ಥ ಆಗ್ತದೆ, ಲಖೀಂಪುರ ಅಥವಾ ಹತ್ರಾಸ್ ಘಟನೆಗಳು ಓಟಾಗಿ ಪರಿವರ್ತನೆ ಆಗಲಿಲ್ಲ, ಇವರನ್ನು ಹೆದರಿಸಿದ್ದಾರೆ. ಎಷ್ಟು ಹೆದರಿಸಿದ್ದಾರೆ ಅಂತ ಹೇಳಿದ್ರೆ, ಮನೆಯಿಂದ ಹೊರಗೆ ಬರದ ಹಾಗೆ. ಇಂಥ ಹೆದರಿಕೆಗಳಿಗೆ ಅವರು ಏನು ಮಾಡ್ಲಿಕ್ಕೆ ನಿಮ್ಮ ನೀವು ಒಂದಿಬ್ಬರು ಜನರು ಇರುವಂಥ ಸಂದರ್ಭ ಬಂದು ಹೆದರಿಸಿದ್ರೆ ರೌಡಿಸಂ ಮಾಡ್ತಾರೆ, ಯಾರಿಗೇನು ಮಾಡ್ಲಿಕ್ಕಾಗ್ತದೆ? ಇಂಥ ಕೆಲಸಗಳ ಮೂಲಕ ಇವರು ಹೇಳ್ತಾ ಇದ್ರು ಗೂಂಡಾ ರಾಜ್ಯ ಇತ್ತು, ಅಖಿಲೇಶ್ ಇವರು ಮುಖ್ಯಮಂತ್ರಿಗಳೇ, ಇವರು ಅದಕ್ಕಿಂತ ಡಬಲ್ ಮಾಡ್ತಾ ಇದ್ದಾರೆ. ಈಗ ಲಾರೆನ್ಸ್ ಅಲ್ಲ, ನಾನು ಒಂದು ಮಾತನ್ನು ನಿಮ್ಮ ಹತ್ರ ಕೇಳಬೇಕು. ಕಾಂಗ್ರೆಸ್ ಪ್ರತಿ ಬಾರಿಯೂ ಕೂಡ ಬಿಜೆಪಿ ಗೆಲುವಿನ ಕಾರಣಗಳನ್ನು ಹುಡುಕ್ತಾ ಹೋಗ್ತಾ ಇದೆ. ಅದರ ಬದಲಾಗಿ ನೀವು ಆತ್ಮವಿಮರ್ಶೆಯನ್ನ ಮಾಡಿಕೊಳ್ತಾ ಇಲ್ಲ. ನಿಮ್ಮ ಸೋಲಿಗೆ ಕಾರಣ ಏನು? ನಿಮ್ಮ ನಾಯಕತ್ವದಲ್ಲಿ ಏನು ಬದಲಾವಣೆ ಆಗ್ಬೇಕು? ಈ ತರದ ನಿಮ್ಮ ಆತ್ಮವಿಮರ್ಶೆಯನ್ನ ಪ್ರತಿ ಚುನಾವಣೆಯ ಬಳಿಕ ನೀವು ಮಾಡ್ತಾ ಇಲ್ಲ. ಬಿಜೆಪಿ ಹೇಗೆ ವಿನ್ ಆದ್ರು, ಯಾರನ್ನ ಹೆದರಿಸಿದ್ರು, ಯಾರನ್ನ ಟ್ರಾಂಪ್ ಮಾಡಿದ್ರು, ಇದ್ರಲ್ಲೇ ನೀವಿದ್ದೀರಾ. ಅದು ಬಿಟ್ಟು ನಿಮ್ಮ ಆತ್ಮವಿಮರ್ಶೆ ಮಾಡಿಕೊಳ್ತಾ ಇಲ್ವಾ ನೀವು? ವಿಷಯಗಳಲ್ಲ. ಈಗ 400 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಅರ್ಧಕ್ಕಿಂತ ಹೆಚ್ಚು ಮಹಿಳೆಯರಿಗೆ ಅವಕಾಶಗಳನ್ನು ಕೊಟ್ಟಿದ್ದೇವೆ, ಆಶ್ವಾಸನೆಗಳನ್ನು ಕೊಟ್ಟಿದೆ. ಆದ್ರೆ ಮತಗಳು ಯಾಕೆ ಪರಿವರ್ತನೆ ಆಗಿಲ್ಲ ಅಂದ್ರೆ, ಮತದಾರ ನಮಗೆ ಓಟ್ ಹಾಕಿಲ್ಲ ಅಂತ ಒಂದೇ ಕಾರಣಕ್ಕೋಸ್ಕರ ನಾವು ಸೋಲಿಗೆ ಇವರು ಕಾರಣ ಅವರು ಕಾರಣ ಅಂತ ಹೇಳುದು. ನಾವು ಅವರು ಯಾವ ರೀತಿ ಅವರು ಚುನಾವಣೆ ಅಕ್ರಮವಾಗಿ ನಡೆಸಿದ್ದಾರೆ ಅದರ ಬಗ್ಗೆ ನಾನು ಉಲ್ಲೇಖ ಮಾಡಿರುವಂತದ್ದು. ನಾವು ಚುನಾವಣೆಯಲ್ಲಿ ಗೆದ್ದಿಲ್ಲ. ಉತ್ತರ ಪ್ರದೇಶದಲ್ಲಿ ಕಳೆದ 35-40 ವರ್ಷಗಳಿಂದ ನಾವು ಕಾಂಗ್ರೆಸ್ ಪಕ್ಷದವರು ಅಧಿಕಾರದಲ್ಲಿಲ್ಲ. SP ಆಗಿರೋ BSP ಅಧಿಕಾರದಲ್ಲಿದೆ. ಉತ್ತರ ಪ್ರದೇಶಕ್ಕೆ ಸೀಮಿತವಾಗಿ, ಬೇರೆ ರಾಜ್ಯಗಳಿಗೆ ಮಾತಾಡೋದು ಬೇರೆ ವಿಚಾರಕ್ಕೆ ಮಾತಾಡ್ತು. ಆದ್ರೆ ಈ ಗೂಂಡಾ ಪ್ರವೃತ್ತಿಯನ್ನು ಇವರು ಬಿಟ್ಟಿಲ್ಲ. ಈ ಗೂಂಡಾ ಪ್ರವೃತ್ತಿಯಾಗಿ ಬೇರೆ ಪಕ್ಷಗಳಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಬೇರೆ ಪಕ್ಷಗಳಿಗೆ ಸೋಲಾಯಿತು. ಎಸ್, ಓಕೆ. ಈಗ ಆಮ್ ಆದ್ಮಿಯವರನ್ನ ಮಾತಾಡೋದಕ್ಕೂ ಮುನ್ನ ಪಂಜಾಬ್ನ ಚಿತ್ರಣ ಸ್ವಲ್ಪ ನಾವು ಮುಂದಿಡಬೇಕು. ಯಾಕಂದ್ರೆ ನಾನು ಕೇವಲ ಉತ್ತರ ಪ್ರದೇಶ ಮಾತ್ರ ಅಲ್ಲ, ಎರಡನ್ನು ಇಟ್ಕೊಂಡು ಚರ್ಚೆಯನ್ನು ಮುಂದುವರಿಸ್ತಾ ಹೋಗೋಣ. ಬಹುಶಃ ಪಂಜಾಬ್ನಲ್ಲಿ AAP ಈ ಬಾರಿ ಕಮಾಲನ್ನು ಮಾಡಿದೆ. ಯಾಕಂತ ಕೇಳಿದ್ರೆ 2017ರಲ್ಲಿ 20 ಸೀಟ್ಗಳನ್ನ ಪಡೆದಿದ್ದಂತಹ ಆಮ್ ಆದ್ಮಿ ಈ ಬಾರಿ 92 ಸೀಟ್ಗಳನ್ನ ಪಡೆಯುವ ಮೂಲಕ ಒಂದು ಪ್ರಬಲ ಪಕ್ಷವಾಗಿ ಹೊರ ಹೊಮ್ಮಿರುವಂಥದ್ದು. ಕಾಂಗ್ರೆಸ್ ಪಂಜಾಬ್ನಲ್ಲಿ ಈ ಬಾರಿ 18 ಸೀಟ್ಗಳನ್ನು ಪಡ್ಕೊಂಡಿದೆ. 2017ರಲ್ಲಿ 77 ಸೀಟ್ಗಳನ್ನು ಪಡೆದುಕೊಂಡಿತ್ತು. ಅಂದ್ರೆ ದೊಡ್ಡ ಹಿನ್ನಡೆ ಪಂಜಾಬ್ನಲ್ಲಿ ಕಾಂಗ್ರೆಸ್ಸಿಗೆ ಈ ಬಾರಿ ಆಗಿರುವಂಥದ್ದು. ಅವರದ್ದೇ ಒಳ ಜಗಳಗಳು ಇದಕ್ಕೆ ಪ್ರಮುಖ ಕಾರಣ, ಅವರದ್ದೇ ನಾಯಕತ್ವದ ಬದಲಾವಣೆಗಳು ಇದಕ್ಕೆ ಪ್ರಮುಖ ಕಾರಣ. ಇನ್ನು ಆಮ್ ಆದ್ಮಿ ವಿಚಾರಕ್ಕೆ ಬಂದಾಗ 2017ರಲ್ಲೂ ಕೂಡ ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೇಳಿತ್ತು
ಆಮ್ ಆದ್ಮಿ 2017ರಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ. ಆದ್ರೆ ಚುನಾವಣಾ ಪೂರ್ವ ಸಮೀಕ್ಷೆಗಳು ಸುಳ್ಳಾಯಿತು. ಆದ್ರೆ ಈ ಬಾರಿ ಹೆಚ್ಚಿನ ಚುನಾವಣಾ ಪೂರ್ವ ಸಮೀಕ್ಷೆಗಳು ಮತ್ತೆ ಹೇಳಿತ್ತು 60, 70, 80 ಆಸ್ಪಾಸ್ನಲ್ಲಿ ಮತ್ತೆ ಆಮ್ ಆದ್ಮಿ ಪಕ್ಷ ಈ ಬಾರಿ ಪ್ರಬಲ ಪಕ್ಷವಾಗಿ ಹೊರಹೊಮ್ಮುತ್ತೆ ಅಂತೇಳಿ. ಆದ್ರೆ ಈ ಬಾರಿ ಮತ್ತೊಮ್ಮೆ ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೇಳಿದಕ್ಕೂ ಒಂದು ಸ್ವಲ್ಪ ಹೆಜ್ಜೆ ಮುಂದೆ ಹೋಗಿ 92 ಕ್ಷೇತ್ರಗಳನ್ನು ಪಡೆದುಕೊಳ್ಳುವಲ್ಲಿ ಆಮ್ ಆದ್ಮಿ ಪಕ್ಷ ಸಫಲತೆಯನ್ನ ಕಂಡುಕೊಂಡಿದೆ. ನಾವಿಲ್ಲಿ ಗಮನಿಸಬೇಕಾದಂತಹ ಪ್ರಮುಖ ಅಂಶ, ಎಲ್ಲ ಒಂದು ಕಡೆ ದೆಹಲಿಯ ಮಾದರಿ ಪಂಜಾಬ್ನಲ್ಲೂ ಕೂಡ ಮತದಾರರನ್ನ ಕೈ ಹಿಡಿಯೋದಕ್ಕೆ ಸಫಲತೆಯನ್ನು ಕಂಡುಕೊಂಡಿದೆ. ಆಮ್ ಆದ್ಮಿ ಯಾವಾಗಲೂ ಪ್ರೊಜೆಕ್ಟ್ ಮಾಡಿಕೊಂಡು ಬಂದಿರುವಂಥದ್ದು ದೆಹಲಿ ಮಾಡೆಲ್ ಬಗ್ಗೆ. ಬಹುಶಃ ಅದರಿಂದ ಮತದಾರರು ಆಕರ್ಷಿತರಾಗಿದ್ದಾರೆ. ಯಾಕಂದ್ರೆ ನಾವಿಲ್ಲಿ ಪಂಜಾಬ್ನಲ್ಲಿ ಗಮನಿಸಬೇಕು, ಈ ಹಿಂದೆ ಬಿಜೆಪಿ ಮತ್ತು ಅಕಾಲಿ ದಳಕ್ಕೂ ಕೂಡ ಅಧಿಕಾರವನ್ನ ಕೊಟ್ಟು ನೋಡಿದ್ರು ಪಂಜಾಬ್ನ ಜನತೆ. ಆ ಬಳಿಕ ಕಾಂಗ್ರೆಸ್ಗೆ ಅಧಿಕಾರವನ್ನ ಕೊಟ್ಟು ನೋಡಿದ್ರು. ಈಗ ಎರಡೂ ಪಕ್ಷಗಳಿಗೆ ಅಧಿಕಾರವನ್ನ ಕೊಟ್ಟು ನೋಡಿದ ಬಳಿಕ ಇಲ್ಲ, ನೀವು ಕೇವಲ ರಾಜಕೀಯ ಮಾತ್ರ ಮಾಡೋದು, ನಮಗೆ ಅಭಿವೃದ್ಧಿ ಬೇಕಿದ್ರೆ ದೆಹಲಿ ಮಾಡೆಲ್ ರೀತಿಯ ಅಭಿವೃದ್ಧಿ ಬೇಕು ಅನ್ನುವಂಥ ರೀತಿಯಲ್ಲಿ ಪಂಜಾಬ್ ಅನ್ನ ಕೈ ಹಿಡಿದಾಗೆ ಕಾಣ್ತಾ ಇದೆ. ಪಂಜಾಬ್ನಲ್ಲಿ ಆಡಳಿತಾರೂಢ ಕಾಂಗ್ರೆಸ್ನ 13 ಸಚಿವರು ಈ ಬಾರಿ ಸೋಲನ್ನ ಕಂಡಿದ್ದಾರೆ. ಪಂಜಾಬ್ನ ಸಿಎಂ ಚೆನ್ನಿ ಅವರು 2 ಕ್ಷೇತ್ರದಲ್ಲೂ ಸೋಲ್ ಕಂಡಿದ್ದಾರೆ. ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಪಾಟಿಯಾಲ ಕ್ಷೇತ್ರದಲ್ಲಿ, ಏನು ಬಿಜೆಪಿಯವರು ತುಂಬಾ ಆಸೆ ಮಾಡಿಕೊಂಡಿದ್ರು, ಅಮರೀಂದರ್ ಸಿಂಗ್ ಅವರನ್ನು ಕರ್ಕೊಂಡು ಬಂದ್ರೆ ದೊಡ್ಡ ಮ್ಯಾಜಿಕ್ ಆಗುತ್ತೆ, ಏನು ಸಿಟ್ಟಿಗೆದ್ದಂತಹ ಎಲ್ಲ ರೈತರು ನಮ್ಮ ಬಗ್ಗೆ ಮೃದು ಧೋರಣೆಯನ್ನು ತಾಳ್ತಾರೆ, ನಮ್ಮ ಆಚೆ ವಾಲ್ತಾರೆ ಅಂತೇಳಿ. ಆದ್ರೆ ಪಂಜಾಬ್ನ ರೈತ ತನ್ನ ಯಾವುದೇ ನಿರ್ಧಾರವನ್ನ ಬದಲಿಸಿಲ್ಲ. ಮತ್ತೊಂದು ಕಡೆ ಕಾಂಗ್ರೆಸ್ನ ಅಧ್ಯಕ್ಷ ನವಜೋತ್ ಸಿಂಗ್ ಸಿದ್ದು ಕೂಡ 3ನೇ ಸ್ಥಾನಕ್ಕೆ ಕುಸಿತವನ್ನ ಕಂಡುಕೊಂಡಿದ್ದಾರೆ. ಒಟ್ಟಾರೆಯಾಗಿ ಪೊರಕೆಯ ಹೊಡೆತಕ್ಕೆ ಕಾಂಗ್ರೆಸ್ ಈ ಬಾರಿ ಪಂಜಾಬ್ನಲ್ಲಿ ಧೂಳಿಪಟ ಆಗಿದೆ. ಓಕೆ, ಅಶೋಕ್ ಎಡಮಲೆ ಅವರೇ, ಬಹುಶಃ ವಿಸ್ತರಿಸಿಕೊಂಡಿದ್ದೀರಾ 2ನೆಯ ರಾಜ್ಯ. ಮುಂದಕ್ಕೆ ಗುಜರಾತ್ನಾಚೆ ಕೂಡ ಸ್ವಲ್ಪ ಚಿತ್ರಣವನ್ನ ನೆಟ್ಟಾಗೆ ಕಂಡು ಬರ್ತಾ ಇದೆ. 2ನೆಯ ಪ್ರಬಲ ಪಕ್ಷವಾಗಿ ಈ ದೇಶದಲ್ಲಿ ಮೂಡಿ ಬರುವ ನಿಟ್ಟಿನಲ್ಲಿ ಒಂದು ಆಶಾಕಿರಣದ ರೀತಿಯಲ್ಲಿ ಗೋಚರಿಸ್ತಾ ಇದೆ ಆಮ್ ಆದ್ಮಿ ಅಂತ ಹೇಳಿ. ಭಾಳ ಚೆನ್ನಾಗಿ ಉಲ್ಲೇಖ ಮಾಡಿದಿರಿ ಮತ್ತು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಆಮ್ ಆದ್ಮಿ ಪಾರ್ಟಿ ನೀವು ಹೇಳಿದ ಹಾಗೆ ಉಲ್ಲೇಖ ಮಾಡಿದ ಹಾಗೆ ದೆಹಲಿ ಮಾಡೆಲ್ ಏನಿದೆ, ದೆಹಲಿ ಮಾಡೆಲ್ ಅಂದರೆ ಕೇವಲ ಮಾಡೆಲ್, ಗುಜರಾತ್ ಮಾಡೆಲ್ ಅಂತ ಹೇಳುವ ಹೆಸರನ್ನ ಪದವನ್ನು ಭಾಳ ಹಿಂದೆ ಬಳಸ್ತಾ ಇದ್ರು. ಇವತ್ತು ದೆಹಲಿ ಮಾಡೆಲ್ ಅಂತ ಹೇಳಿದರೆ ಬಹುಶಃ ಎಲ್ರಿಗೂ ಪ್ರಾಕ್ಟಿಕಲ್ ಆಗಿ ಗೊತ್ತಾಗಿದೆ ಮಾಡೆಲ್ ಅಂದರೆ ಏನು ಅಂತ ಹೇಳುವಂಥದ್ದು. ಮಾಡೆಲ್ ಶಿಕ್ಷಣ, ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ಇದೆರಡು ಪ್ರಮುಖ ಅಂಶಗಳು. ಈ ಹಿಂದೆ ಶಿಕ್ಷಣ ನಡೆಯಲಿಲ್ವಾ? ಶಿಕ್ಷಣಗಳಿದ್ದು, ಆದರೆ ಸಾಮಾನ್ಯ ಜನರ, ಶೋಷಿತರ, ಬಡವರ್ಗದವರ ಈ ಏನು ಸರ್ಕಾರಿ ಶಾಲೆ ಇದೆ, ಈ ಸರ್ಕಾರಿ ಶಾಲೆಯನ್ನು ಅದರಲ್ಲಿ ಒಂದು ಗುಣಮಟ್ಟವನ್ನು ಹೆಚ್ಚಿಸುವಂಥದ್ದು. ಮುಖ್ಯವಾಗಿ ದೆಹಲಿ ಸರ್ಕಾರ ಬಂದಾಗ ಅಲ್ಲಿ ಒಂದು ಕ್ಲಾಸ್ನಲ್ಲಿ 100 ಜನ 130 ಜನ ಒಂದು ಕುರಿಮಂದೆ ಕೂತ್ಕೊಳ್ಳುವಂಥ ಒಂದು ವಾತಾವರಣ ಇತ್ತು. ಸರ್ಕಾರಿ ಶಾಲೆ ಅಂದರೆ ಅಲ್ಲಿ ಬೆಂಚ್ ಇಲ್ಲ, ಸೋರುವ ಒಂದು ಕೊಠಡಿ, ಇದು ನಮ್ಮಲ್ಲಿ ಕೂಡ ಸ್ಥಳೀಯವಾಗಿ ನಾವು ಗಮನಿಸ್ತೇವೆ. ಅಂತ ಒಂದು ಪರಿಸ್ಥಿತಿ ಇದನ್ನು ಅದನ್ನು ಸಂಪೂರ್ಣ ಬದಲಾಯಿಸಿ ಸುಮಾರು ಅಧಿಕಾರ ಬಂದು ಕೆಲವು ವರ್ಷಗಳಲ್ಲಿ ಸುಮಾರು 8 ರಿಂದ 10 ಸಾವಿರ ಕೊಠಡಿಗಳನ್ನು ಮಾಡೋ ಮೂಲಕ ಇವತ್ತು ಎಲ್ಲಿವರೆಗೆ ತಲುಪಿದ್ದೇವೆ ಅಂದರೆ 12,000 ಸ್ಮಾರ್ಟ್ ಕ್ಲಾಸ್ಗಳನ್ನು ಮಾಡಿದ್ದಾರೆ. ಅಂದರೆ ಮಾಡೆಲ್ ಅಂತ ಹೇಳಿದರೆ ನಾವು ಬಜೆಟ್ನಲ್ಲಿ ಸುಮಾರು 23%, ಒಟ್ಟು ಬಜೆಟಿನ 23% ಹಣವನ್ನು ಇಟ್ಟು ಸಂಪೂರ್ಣ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಕೊಟ್ಟು ಉಚಿತ ಶಿಕ್ಷಣವನ್ನು ನೀಡುವಲ್ಲಿ ದಿ ಬೆಸ್ಟ್ ಅಂದರೆ ಶ್ರೇಷ್ಠ ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆ ಒಂದು ಗುಣಮಟ್ಟದ ಒಂದು ಶಿಕ್ಷಣ ನೀತಿಯನ್ನು ಅಲ್ಲಿ ತಗೊಂಡು ಬಂದು, ಅದೇ ರೀತಿಯಲ್ಲಿ ಆರೋಗ್ಯವನ್ನು ಕೂಡ ಇವತ್ತು ಎಲ್ಲರಿಗೂ ಉಚಿತ ಆರೋಗ್ಯ ವ್ಯವಸ್ಥೆ. ಸರ್ಕಾರಿ ಆಸ್ಪತ್ರೆಗೆ ಹೋದರೆ ನಾವಿಲ್ಲಿ ಕಾಣುವಂಥ ಏನು ದೊಡ್ಡ ದೊಡ್ಡ ಐಷಾರಾಮಿ ಆಸ್ಪತ್ರೆಗಳು ಅಥವಾ ಖಾಸಗಿ ಆಸ್ಪತ್ರೆಗಳು ಏನಿರ್ತವೆ, ಅದೇ ಗುಣಮಟ್ಟದ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಅವನಿಗೆ ಅಲ್ಲಿ AC ರೂಮ್ ಇದ್ದರೆ ಇಲ್ಲಿ ಯಾವುದೇ ಕ್ಲಾಸ್ಗಳಿಲ್ಲ, ಎಲ್ಲರಿಗೂ ಒಂದೇ ರೀತಿಯ ಒಂದೇ ಸಮಾನತೆ ಉಳ್ಳಂಥ ಒಂದು ಆರೋಗ್ಯ ವ್ಯವಸ್ಥೆಯನ್ನು ಉಚಿತವಾಗಿ ಕೊಡುವಂಥ ಈ 2 ಪ್ರಮುಖ ವಿಚಾರಗಳಲ್ಲಿ, ಅದಲ್ಲದೆ ವಿದ್ಯುತ್ತಿನ ಒಂದು ದರವನ್ನು ಕಳೆದ ಅಧಿಕಾರ ಬಂದು ಈಗ ನಾವು 7ನೇ ವರ್ಷದಲ್ಲಿದ್ದೇವೆ, ಇವತ್ತಿನವರೆಗೆ ಏನು ಆ ವಿದ್ಯುತ್ ದರವನ್ನು ನಾವು ಅರ್ಧಕ್ಕಿಳಿಸಿದ್ದೇವೆ. ಅದಲ್ಲದೆ 200 ಯೂನಿಟ್ ಫ್ರೀ ಕೊಟ್ಟಿರುವಂಥದ್ದು ಇದು ನಿರಂತರವಾಗಿ ನಡೆದು ಬರ್ತಾ ಇದೆ. ಆದರೂ ಕೂಡ ಸರ್ಕಾರ 20,000 ಲೀಟರ್ ನೀರು ಕೂಡ ಈ 3 ಅಥವಾ ಈ ಎಲ್ಲ ವಿಚಾರಗಳನ್ನು ಮಾಡಿಕೊಂಡು ಬಂದರೂ ಕೂಡ ನಮ್ಮ ಸರ್ಕಾರ ದೆಹಲಿಯಲ್ಲಿ ಬಜೆಟ್ ನಮ್ಮ CAG ಹೇಳಿರುವಂತೆ ಲಾಭದಲ್ಲಿ ನಡೆಯುವಂಥ, ಇಡೀ ದೇಶದಲ್ಲಿ ಇವತ್ತು ಯಾವುದೇ ವರ್ಲ್ಡ್ ಬ್ಯಾಂಕಿನ ಅಲ್ಲಿ ಇಲ್ಲಿ ಸಾಲ ತಗೊಳ್ಳದೆ ಲಾಭದಲ್ಲಿ ನಡೀತಿರುವಂಥ ಒಂದು ಸರ್ಕಾರ ದೆಹಲಿ. ಈ ಮಾಡೆಲನ್ನು ಸಹಜವಾಗಿ ದೆಹಲಿ ಪಂಜಾಬಿನ ಜನರು ಬಹಳ ಹತ್ತಿರ ಇರೋದ್ರಿಂದ ದೆಹಲಿಯ ಅಭಿವೃದ್ಧಿ ಮಾಡೆಲ್ ನೀವು ಗಮನಿಸ್ತಿದ್ದೀರಾ. ಅಕಾಲಿ ದಳ 3ನೇ ಪ್ಲೇಸಲ್ಲಿ ಕಳೆದ ಸಲವೇ ಹೋಗಿತ್ತು, ಬಿಜೆಪಿಯ ಅಲಯನ್ಸ್ ಅಲ್ಲಿ ಇದ್ರೂ ಕೂಡ ಒಂದು ರೀತಿಯಲ್ಲಿ ಅಕಾಲಿ ದಳವನ್ನು ತಿರಸ್ಕಾರ ಸಂಪೂರ್ಣ ಮಾಡಿದ್ದಾರೆ. ಅಂದರೆ ಬಿಜೆಪಿಯ ತಿರಸ್ಕಾರ, ಅದರಲ್ಲೇನು ಸಂಶಯ ಇಲ್ಲ. ಬಿಜೆಪಿ ಕೇಂದ್ರದಲ್ಲಿ ಇದ್ದರೂ ಕೂಡ ಇವತ್ತಲ್ಲಿ 3 ಸೀಟ್ ಇದ್ದದ್ದು 2 ಸೀಟ್ಗಳಿದೆ, ಅಂದರೆ 1 ಸೀಟು ಅಲ್ಲೂ ಕೂಡ ಕಳ್ಕೊಂಡಿದ್ದಾರೆ. ಅಕಾಲಿ ದಳದ ಹೆಸರು ಕೂಡ ಬಹಳ ಕಡಿಮೆ ಆಗಿದೆ. ಒಟ್ಟಿನಲ್ಲಿ ಕಾಂಗ್ರೆಸ್ಸಿನ ಪರಿಸ್ಥಿತಿಯನ್ನ ನಾವು ಮತವಾರು ಮತ್ತೆ ಸೀಟಿನಲ್ಲಿ. ಈ ಕೇಜ್ರಿವಾಲ್ ಅವರು ರೈತರು ಹೋರಾಟ ಮಾಡುವಾಗ ಗಡಿಯಲ್ಲಿ ಅವರಿಗೆ ನೀರು, ಟಾಯ್ಲೆಟ್ನ ವ್ಯವಸ್ಥೆ, ಆಹಾರ
ಅಂದ್ರೆ ಎಲ್ಲೋ ಒಂದು ಕಡೆ ದೆಹಲಿ ಮಾಡೆಲ್ನ ಜೊತೆಗೆ ಪ್ರತಿಭಟನಾ ನಿರತ ರೈತರನ್ನು ಕೂಡ ಸ್ವಲ್ಪ ಅನುಕಂಪದ ಅಲೆಯ ಮೂಲಕ ಗಿಟ್ಟಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ರು. ಸೊ ಅಲ್ಲಿ ಹೋರಾಟ ಮಾಡುವಾಗ ನಿಮ್ಮ ಕೇಜ್ರಿವಾಲ್ ಮಾಡಿದಂತಹ ಸ್ವಲ್ಪ ಸಹಾಯ, ಈ ಅನುಕಂಪದ ಅಲೆ ಕೂಡ ನಿಮ್ಗೆ ಸ್ವಲ್ಪ ವರ್ಕೌಟ್ ಆಯ್ತಾ ದೆಹಲಿಯಲ್ಲಿ? ಅಲ್ಲ, ರೈತರ ವಿಚಾರದಲ್ಲಿ ಅನುಕಂಪ ಅಂತ ಹೇಳ್ಕೊಂಡ್ರೆ ಯಾವುದೇ ಒಂದು ಸರ್ಕಾರ ಮಾನವೀಯ ನೆಲೆಯಲ್ಲಿ ಮಿನಿಮಮ್ ಅಷ್ಟನ್ನ ಮಾಡಬೇಕಾಗಿರೋದು ಕೂಡ ಒಂದು ಸರ್ಕಾರದ ಕರ್ತವ್ಯ. ತನ್ನ ಒಳಗಿರುವ ಇದರ ದೆಹಲಿ ಹೇಗೂ ಕೇವಲ ಒಂದು ದೆಹಲಿ ಸರ್ಕಾರಕ್ಕೆ ಸೀಮಿತ ಅಲ್ಲ, ಇವತ್ತು ಭಾರತ ದೇಶದ ರಾಜಧಾನಿ. ಸೊ ಅಲ್ಲಿಗೆ ಬರುವವರನ್ನ ಗೌರವದಿಂದ ಕಾಣಬೇಕಾದ್ದು ಮತ್ತೆ ಅವರಿಗೆ ಬೇಕಾದ ಮಿನಿಮಮ್ ಅವಶ್ಯಕತೆ ವ್ಯವಸ್ಥೆಗಳನ್ನು ಮಾಡುವಂಥದ್ದು ಒಂದು ಸಹಜವಾದ ಒಂದು ಸರ್ಕಾರದ ಧರ್ಮವಾಗಿದ್ದು ಅದನ್ನು ಮಾಡಿದ್ದಾರೆ. ಅಲ್ಲಲ್ಲ, ನೀವು ಮಾತ್ರ ಮಾಡಿರೋದಲ್ಲ. ನಾನು ಯಾಕೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ, ನಂತರ ಕಾಂಗ್ರೆಸ್ ಅವ್ರಿಗೆ ಕೇಳಬೇಕು. ಪಾಪ ಕಾಂಗ್ರೆಸ್ನವರು ಅವರಿಗೆ ಎಲ್ಲವನ್ನೂ ಮಾಡ್ಲಿಕ್ಕೆ ಹೋದ್ರು. ಪಂಜಾಬ್ನ ರೈತರಿಗೆ ಎಷ್ಟಂತ ಹೇಳಿದ್ರೆ ಎಲ್ಲಾ ವ್ಯವಸ್ಥೆಯನ್ನ ಮಾಡಿದ್ರೂ ಕೂಡ ಪಾಪ ಅವರನ್ನ ಕೈ ಹಿಡಿಲಿಲ್ಲ ಪಂಜಾಬ್ನ ರೈತರು. ಹಾಗಾಗಿ ನಿಮ್ ಬಗ್ಗೆ ಯಾಕೆ ಅನುಕಂಪ ಅಂತ ಹೇಳಿ. ಇಲ್ಲಿ ರೈತರು ಕೈ ಹಿಡಿದು ಅಂತ ಹೇಳಿದ್ರೆ ನೋಡಿ, ಭ್ರಷ್ಟಾಚಾರ ಅಂತ ಹೇಳುದು ಇನ್ನೊಂದು ವಿಚಾರ. ಕೇವಲ ಒಂದು ಇವತ್ತಿನ ಸರ್ಕಾರವನ್ನ ಜನ ಉಳಿಸಿರುವುದು ಒಂದು ಕಡೆ. ಯಾಕೆ ಆಮ್ ಆದ್ಮಿ ಪಾರ್ಟಿ ಹಿಡಿದ್ದಾರೆ? ಒಂದು ನಮ್ಮ ದೆಹಲಿ ಮಾಡೆಲ್ ಭ್ರಷ್ಟಾಚಾರ ರಹಿತ ಆಡಳಿತ ಕೂಡ ಬಂತು. ಇವತ್ತಿನವರೆಗೆ ಕೇಂದ್ರದ ಅಡಿಯಲ್ಲಿ ಸಿಬಿಐ ರೈಡು, ಇಡಿ ರೈಡು, ಅನೇಕ ಮಂತ್ರಿಗಳನ್ನ ಬಂಧನ ಮಾಡುವಂಥದ್ದು ಎಲ್ಲವೂ ಪ್ರಯತ್ನವನ್ನು ಬಿಜೆಪಿ ಸರ್ಕಾರ ಮಾಡಿದೆ. ನಮ್ಮ ಅಧಿಕಾರಗಳನ್ನು ಮೊಟಕುಗೊಳಿಸಿದೆ. ಅದು 2021 ನಮ್ಮ 2021ರಲ್ಲಿ ಈಗ ಒಂದಷ್ಟು ಇದ್ದ ಅಧಿಕಾರವನ್ನು ಕೂಡ ಸರ್ಕಾರ ಕಿತ್ತುಕೊಂಡಿದೆ. ಇಷ್ಟು ಎಲ್ಲ ಇದ್ದರೂ ಕೂಡ ಯಾವುದೇ ರೀತಿಯ ಒಂದು ಭ್ರಷ್ಟಾಚಾರದ ಒಂದು ಸಣ್ಣ ಗೆರೆಯನ್ನು ಕೂಡ ಕೇಂದ್ರ ಸರ್ಕಾರ ಎಳಿಲಿಕ್ಕಾಗಲಿಲ್ಲ. ಇದರಿಂದಾಗಿ ಅಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ ಏನಿದೆ ಪಂಜಾಬ್ನಲ್ಲಿ, ಅದನ್ನ ಗಮನಿಸಿ ಇವತ್ತು ಸೋತ ಘಟಾನುಘಟಿಗಳ ರಾಜಾರೋಷವಾಗಿ ಸೋತಿದ್ದಾರೆ. ರಾಜರುಗಳಾಗಿ ಬದುಕಿದ್ದಂಥವರು ಅವರು ಮಾಡಿದ ಅಕ್ರಮಗಳ ಬಗ್ಗೆ ಕೇವಲ ನಮ್ಮ ಏನು ಅಲ್ಲಿ ನಾಯಕರಾಗಿದ್ದರು ರಾಘವ್ ಚಡ್ಡಾ ಅವರು, ನಮ್ಮ ಚೆನ್ನೈ ಅಂತ ಹೇಳುವ ಮುಖ್ಯಮಂತ್ರಿ ಏನಿದ್ರು ಅವರ ವಾರ್ಡಿಗೆ ಹೋಗಿ ಅಲ್ಲಿ ಮರಳು ಮಾಫಿಯಾದ ಬಗ್ಗೆ ಬೇಕಾದಷ್ಟು ವಿಚಾರಗಳನ್ನು ಹೊರತಂದಿದ್ದಾರೆ. ಅಲ್ಲದಿದ್ರೂ ಕೂಡ ಅಲ್ಲಿ ಬಹಳಷ್ಟು ಭ್ರಷ್ಟಾಚಾರ ಇದೆ ಅಂತ ಹೇಳುದು ಇಡೀ ಜಗತ್ತಿಗೆ ಗೊತ್ತಿರುವ. ಮಹೇಶ್ ತುಪ್ಪೆಕಲ್ ಅವರೇ, ಬಹುಶಃ ರೈತರು ಮಳೆ ಬಿಸಿಲು ಅಂತ ಲೆಕ್ಕಿಸದೆ ಹೋರಾಟ ಮಾಡ್ತಾ ಇದ್ದಾಗ ನೀವು ಆರಂಭದಲ್ಲಿ ಅದನ್ನ ಏನ್ ಹೇಳಿದ್ರಿ? ಪಾಕಿಸ್ತಾನದಿಂದ ಪ್ರೇರಣೆ ಪಡೆದು ಇದರ ಹಿಂದೆ ಬೇರೆದ್ದೇ ಒಂದು ಅಜೆಂಡಾ ಇದೆ ಅನ್ನುವಂತ ರೀತಿಯಲ್ಲಿ ಅದನ್ನ ಬಿಂಬಿಸಿಕೊಂಡು ಮತ್ತು ನೀವು ತಂದಂತಹ ಕೃಷಿ ಮಸೂದೆ ಕಾಯ್ದೆ ಏನಿದೆ ಅದನ್ನ ಸಮರ್ಥಿಸಿಕೊಳ್ಳುವಂತ ರೀತಿಯಲ್ಲಿ ವರ್ತನೆಯನ್ನ ತೋರಿಸ್ತಾ ಆಗಿದ್ರಿ. ಆದ್ರೆ ಕಡೆ ಚುನಾವಣೆಗೆ ಸ್ವಲ್ಪ ಸಮಯ ಇರುವ ಮುನ್ನ ಆ ಕಾಯ್ದೆಯನ್ನ ಹಿಂಪಡೆದ್ರಿ. ಎಲ್ಲೋ ಒಂದು ಕಡೆ ನಿಮಗೆ ಅನ್ನಿಸ್ತು ಕೃಷಿ ಕಾಯ್ದೆಯನ್ನ ಹಿಂಪಡೆದ್ರೆ ನಮ್ಮ ಬಗ್ಗೆ ಸಿಟ್ಟುಗೊಂಡಿರುವ ರೈತರು ನಮ್ಮ ಪರವಾಗಿ ಮೃದು ಧೋರಣೆಯನ್ನ ತಳಿತಾರೆ ಅಂತೇಳಿ. UPಯಲ್ಲಿ ಸ್ವಲ್ಪ ವರ್ಕೌಟ್ ಆದಾಗೆ ಕಂಡು ಬರುತ್ತೆ ಅದು. ಆದ್ರೆ ಪಂಜಾಬ್ನ ರೈತರು ನಿಮಗೆ ಮಣೆನೇ ಹಾಕಿಲ್ಲ. ಮತ್ತೊಂದು ಕಡೆ ನಿಮ್ಮ ಅಮಿತ್ ಶಾ ಅವರು ಏನು ಇವರನ್ನ ಕರೆಸಿಕೊಂಡು, ಅಮರೀಂದರ್ ಸಿಂಗ್ ಅವರನ್ನ ಕರೆಸಿಕೊಂಡು ಮಾತುಕತೆ ಮಾಡಿ ಅವರು ಬಂದ್ರೆ ಸ್ವಲ್ಪ ನಮಗೆ ಪ್ಲಸ್ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ವರ್ತನೆಯನ್ನು ತೋರಿದ್ರು. ಆದ್ರೆ ಪಂಜಾಬಿನ ಮತದಾರರು ಜಾಗೃತರಾಗಿದ್ದಾರೆ, ಪ್ರಜ್ಞಾವಂತರಿದ್ದಾರೆ ಮತ್ತು ಶಿಕ್ಷಿತರಿದ್ದಾರೆ. ಹಾಗಾಗಿ ದೆಹಲಿ ಮಾಡೆಲ್ ಅಥವಾ ಅಲ್ಲಿನ ರೀತಿಯ ಸರ್ಕಾರ ನಮಗೆ ಬೇಕು ಅಂತ ಮಣೆ ಹಾಕಿದ್ದಾರೆ, ನಿಮ್ಮನ್ನ ತಿರಸ್ಕರಿಸಿದ್ದಾರೆ. ಈ ಹಿಂದೆನೆ ತಿರಸ್ಕರಿಸಿದ್ರು, ಅವ್ರಿಗೆ ಕೊಟ್ಟಿದ್ರು, ಆದ್ರೆ ನಿಮ್ಮ ಸಹವಾಸನೆ ಬೇಡ ಅಂತ ಮತ್ತೊಮ್ಮೆ ತೋರ್ಪಡಿಸಿದ್ದಾರೆ ಪಂಜಾಬ್ನಲ್ಲಿ. 2 ರಾಜ್ಯಗಳು 100% ಗ್ರೇ ಏರಿಯಾ ಇರುವಂತ 2 ರಾಜ್ಯಗಳು, ಕೇರಳ ಮತ್ತು ಪಂಜಾಬ್. ನೀವು ಹಾಕಿರೋದಾ? ನಾವು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಹಬ್ಬಲು ಅಥವಾ ನಮ್ಮ ವ್ಯಾಪ್ತಿಯನ್ನು ಹೆಚ್ಚಿಸಲು ಇನ್ನೂ ಕೂಡ ನಮಗೆ ಆಗಿಲ್ಲ. ಸಮಯ ಉಂಟು, ಮಾಡ್ತೇವೆ. ಅವರಿಬ್ಬರ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಇವರು ದೆಹಲಿ ಮಾಡೆಲ್ ಅಂತ ಹೇಳಿದ್ರು. ಇವರು ಮೊದಲು ತಿಳ್ಕೊಳ್ಬೇಕು, ಒಂದೇ ಒಂದು ಗ್ರಾಮ ಪಂಚಾಯತ್ ಇಲ್ಲದಂತ ಒಂದು ರಾಜ್ಯ ಇದ್ರೆ ಅದು ದೆಹಲಿ. ಅಲ್ಲಿ 4 ಮೆಟ್ರೋಪಾಲಿಟನ್ ಕಾರ್ಪೊರೇಷನ್ಸ್ಗಳು ಉಂಟು. ಅದರ ಅಂಡರ್ ಅಲ್ಲಿ ಅದಕ್ಕೆ ಬಂದ ಕೆಲಸಗಳನ್ನು, ಅದಕ್ಕೆ ಬಂದ ಅನುದಾನದ ಮೂಲಕ ಇವರು ಕೆಲಸ ಮಾಡುದು. ಸ್ಕೂಲ್ ಬಗ್ಗೆ ಹೇಳಿದ್ರು, ಏನು 12,000. ಇನ್ಫೋಸಿಸ್ನವರು 6,500 6,700 ಸ್ಮಾರ್ಟ್ ರೂಮ್ಗಳನ್ನು ಇನ್ಫೋಸಿಸ್ನವರು ಮಾಡಿದ್ದಾರೆ. ಒಂದು ಸರ್ಕಾರ ಮಾಡೋದು ದೊಡ್ಡ ಸಂಗತಿಯ? ಎಲ್ಲಿ ಮಾಡಿದ್ದದು? ಕರ್ನಾಟಕ ಮತ್ತು ಪುಣೆ ಈ ಮೆಟ್ರೋಪಾಲಿಟನ್ ಸಿಟಿಗಳಿಗೆ ಅವರ CRS ಫಂಡ್ ಅಲ್ಲಿ ಇನ್ಫೋಸಿಸ್ ನವರು 6,700 ಸ್ಮಾರ್ಟ್ ಕ್ಲಾಸ್ ಗಳನ್ನು ಕೊಟ್ಟಿದ್ದಾರೆ. ಇನ್ಫೋಸಿಸ್ ನವರು ಬೇಡ, ನಿಮ್ ಬಿಜೆಪಿ ಅವರು ಎಲ್ಲಿ ಮಾಡಿದ್ದಾರೆ ಹೇಳ್ತಾ ಇದ್ದೇನೆ ಸರ್. ಇವರು ಅದನ್ನು ಯಾವುದೋ ಒಂದು ಸಂಸ್ಥೆ ಮಾಡಿದ ಕೆಲಸವನ್ನ ಹೋಲಿಕೆ ಮಾಡಬೇಡಿ. ಅಲ್ಲಿಗೆ ಬರ್ತಾ ಇದ್ದೇನೆ. ಈಗ ನಿಮ್ ಗುಜರಾತ್ ನಲ್ಲಿ ಎಷ್ಟಿದೆ ಅಲ್ಲಿಗೆ ಗುಜರಾತ್ ಮಾಡೆಲ್ ಬಗ್ಗೆ ಮಾತಾಡಿ. ಅಲ್ಲಿಗೆ ಬರ್ತಾ ಇದ್ದೇನೆ. ಯಾಕಂದ್ರೆ ನೀವು ಕೂಡ ಮಾಡೆಲ್ ಮೂಲಕನೇ ಹೊರಟು ಚುನಾವಣೆಯಲ್ಲಿ ಮತ ಪಡ್ಕೊಂಡವರು. ಅದನ್ನೇ ಗುಜರಾತ್ ಮಾಡೆಲ್ ಅನ್ನ ಇಡೀ ದೇಶದಲ್ಲಿ ವಿಸ್ತರಿಸ್ತೇವೆ ಅಂತ ಹೇಳ್ಬಿಟ್ಟು ಇವರು 2019ರಲ್ಲಿ ಅರವಿಂದ್ ಕೇಜ್ರಿವಾಲ್ 12,000 ತಾರೀಕು ಫೆಬ್ರವರಿ 2022 ಒಂದು ತಿಂಗಳು ಕೂಡ ಆಗಿಲ್ಲ 12,000 ಸ್ಮಾರ್ಟ್ ಕ್ಲಾಸ್ಗಳನ್ನು ಇನಾಗ್ರೇಟ್ ಮಾಡಿದ್ರು. 20,000 ಮಾಡ್ತೇನೆ ಅಂತ ಹೇಳಿದ್ರು, 12,000 ಮಾಡಿದ್ರು. ಕಂಗ್ರಾಚ್ಯುಲೇಷನ್ಸ್. 10,566 ಸ್ಮಾರ್ಟ್ ಕ್ಲಾಸಸ್ಗಳು ಆಲ್ರೆಡಿ ಖಾಲಿ ಬೆಂಗಳೂರಿನಲ್ಲಿ ನಡೀತಾ ಉಂಟು. ಖಾಲಿ ಬೆಂಗಳೂರಲ್ಲಿ ಇವರು ಇನಾಗ್ರೇಷನ್ ಮಾಡಿದ 12,000 ಫೆಬ್ರವರಿಯಲ್ಲಿ.
ಈಗಾಗಲೇ ಬೆಂಗಳೂರಿನಲ್ಲಿ ಎಲ್ಲ ನಮ್ಮ ಶಿಕ್ಷಣ ಇಲಾಖೆಯ ಅನುದಾನ ರಹಿತ ಮತ್ತು ಅನುದಾನ ಸಹಿತ ಶಾಲೆಗಳು ಸೇರಿ 10,566 ಶಾಲೆಗಳು ನಡೀತಾ ಉಂಟು. ಕೋವಿಡ್ ಬಂದ್ಮೇಲೆನಾ? ಅಲ್ಲ, ಟೋಟಲ್ ಇಷ್ಟರ ತನಕ ನಡೀತಾ ಉಂಟು. ಡೆಲ್ಲಿಯನ್ನು ದೊಡ್ಡ ಸಂಗತಿ ಮಾಡೋದು ಬೇಡ, ಡೆಲ್ಲಿ ಮಾಡೆಲ್ ಅಂತ ಏನಂತ. ಈಗ ಇವರು ಗ್ರಾಮಾಂತರ ಪ್ರದೇಶಕ್ಕೆ ಪ್ರಥಮವಾಗಿ ಅಧಿಕಾರ ಹಿಡಿದಿದ್ದಾರೆ. ಅಲ್ಲಿ ಅವರು ಗ್ರಾಮ ಪಂಚಾಯತಿಗೆ ಒಟ್ಟಿಗೆ ಹೋಗ್ಲಿಕ್ಕೆ ಉಂಟು, ತಾಲೂಕು ಪಂಚಾಯತ್ ಒಟ್ಟಿಗೆ ಹೋಗ್ಲಿಕ್ಕೆ ಉಂಟು, ನಂತರ ಜಿಲ್ಲಾ ಪಂಚಾಯತ್ ಒಟ್ಟಿಗೆ ಹೋಗ್ಲಿಕ್ಕೆ ಉಂಟು. ಆಗ ಇವರಿಗೆ ಚಿತ್ರಣ, ಸ್ಪಷ್ಟ ಚಿತ್ರಣ ಗೊತ್ತಾಗುತ್ತೆ. ದೇಶ ಅಂದ್ರೆ ಖಾಲಿ ನಗರ ಮತ್ತು ನಗರದಿಂದ ಬರುವ ಟ್ಯಾಕ್ಸ್ಗಳಲ್ಲ. ಆ ಟ್ಯಾಕ್ಸ್ಗಳು ಇವರು ಏನು ಹೇಳಿದ್ರು, ₹1 ಕೂಡ ಲೋನು, ₹1 ಬೆಂಗಳೂರನ್ನು ಖಾಲಿ ಬೆಂಗಳೂರು ರಾಜ್ಯ ಮಾಡಿದ್ರೆ, ಮಂಗಳೂರನ್ನು ಮಂಗಳೂರು ರಾಜ್ಯ ಮಾಡಿದ್ರೆ ಲೋನೇ ಬೇಡ, ಅಷ್ಟು ಸಂಗ್ರಹ ಆಗುತ್ತೆ. ಅದನ್ನು ಗ್ರಾಮಾಂತರ ಪ್ರದೇಶಗಳಿಗೆ ಕೊಂಡೋಗ್ಬೇಕು, ಗ್ರಾಮಾಂತರ ಪ್ರದೇಶಗಳ ಡೆವಲಪ್ಮೆಂಟ್ ಆಗಬೇಕು. ಅದರ ಜೊತೆ ಇವರಿಗೆ 4 ಮುನ್ಸಿಪಾಲಿಟಿಗಳುಂಟು, ಒಂದು ಕೂಡ ಇವರ ಕೈಯಲ್ಲಿಲ್ಲ. ದೆಹಲಿಯಲ್ಲಿರುವ 4 ಮುನ್ಸಿಪಾಲಿಟಿಗಳಲ್ಲಿ ಒಂದು ಕೂಡ ಇವರ ಕೈಯಲ್ಲಿಲ್ಲ. ತುಪ್ಪೆಕಲ್ ಅವರೇ, ಪಂಜಾಬಿನ ಮತದಾರನಿಗೆ ಅರ್ಥ ಆಗಿದೆ, ಓಟ್ ಹಾಕಿದಾನೆ. ರೈತರು ಮಾಡಿದ ಹೋರಾಟ, ಆ ನಂತರ ನೀವು ಮಾಡಿದ ಬದಲಾವಣೆ, ಆದ್ರೂ ನಿಮ್ಮನ್ನ ಕೈ ಹಿಡಿಲ್ಲ. ಅದ್ರ ಬಗ್ಗೆ ಮಾತಾಡಿ ನೀವು. ಪಂಜಾಬ್ ಅಲ್ಲಿ ಇವರು ಮೊದಲು ಅಲ್ಲಿ ವಿರೋಧ ಪಕ್ಷವಾಗಿ ಇದ್ರು, ಏನೋ ಇವರಿಗೆ ಒಂದು 20 ಸೀಟ್ ಏನೋ ಇತ್ತು, 20 ಸೀಟ್ ಬರ್ತಿ ಪ್ರಮುಖ ವಿರೋಧ ಪಕ್ಷವಾಗಿ ಕೆಲಸ ಮಾಡಿದ್ರು. ಈಗ ಸಲ 90 ಯಾಕೆ ಆಯ್ತಂದ್ರೆ ಅಲ್ಲಿ ಕ್ಯಾಪ್ಟನ್ ರವರು ಕಾಂಗ್ರೆಸ್ನ ಮತವನ್ನು ವಿಭಜನೆ ಮಾಡಿದ್ರು. ಈ ಸಲ ನಮ್ದು ಮತ್ತು ಶಿರೋಣಿ ಅಕ್ಕಮ್ಮನ ದಳದ್ದು ಅವರು ಫಾರ್ಮಿಂಗ್ ಕೇಸಿಗೋಸ್ಕರನೇ ನಮ್ಮಿಂದ ಮೈತ್ರಿ ಕಳೆದುಕೊಂಡ್ರು, ಇಂಡಿಪೆಂಡೆಂಟ್ ಆಗಿ ಹೋದ್ರು. ಇಲ್ಲಿ ಇವರ ವಿರೋಧದ ಮತಗಳು 4 ಡಿವೈಡ್ ಆದವು. ಒಮ್ಮೆ ಒಂದು ಲಾಂಬು ಹುಟ್ಟಿದಾಗೆ ಹುಟ್ಟಿಕೊಂಡಿದ್ದಾರೆ. ನಿಮ್ ಕ್ಯಾಪ್ಟನ್ ಅಮರಿಂದರ್ ಸಿಂಗ್, ನೀವು ಕೂಡ ಲಾಂಬು ಹೊಡಿಸಲಿಕ್ಕೆ ಹೋದ್ರಲ್ಲ, ಇರ್ಲಿ, ನೀವು ಕೂಡ ಲಾಂಬ್ ಹೊಡಿಸಲಿಕ್ಕೆ ಹೋದದಲ್ವಾ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಹಿಡ್ಕೊಂಡು? ನೋಡಿ, ಅಮಿತ್ ಶಾ ಅವ್ರ ಮೀಟಿಂಗ್ ಮೇಲೆ ಮೀಟಿಂಗ್ ಯಾರ ಜೊತೆ ಮಾಡಿದ್ರು? ಒಬ್ಬ ಆಡಳಿತದಲ್ಲಿರುವ ಮುಖ್ಯಮಂತ್ರಿ ಹುದ್ದೆಯನ್ನು ತ್ಯಜಿಸಿಕೊಂಡು ಬಂದಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ನಾವು, ಅದು ಕೂಡ ಒಂದು ದೇಶದ ಯೋಧನಾಗಿದ್ದವ, ಅದು ಕೂಡ 2017ರಲ್ಲಿ ರಾಹುಲ್ ಗಾಂಧಿ ನೀವು ಇಲ್ಲಿಗೆ ಪ್ರಚಾರಕ್ಕೆ ಬರಬೇಡ ಅಂತ ಹೇಳಿದ ಒಬ್ಬ ಮುಖ್ಯಮಂತ್ರಿ, ಅವರ 100% ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಇಲ್ಲಿ ಕರ್ನಾಟಕದಲ್ಲಿ ಒಂದು ಸಿದ್ದು, ಪಂಜಾಬ್ ಅಲ್ಲಿ ಒಂದು ಸಿದ್ದು, ಅಂತ ಸಿದ್ದುಗಳನ್ನು ಬಿಟ್ಟು ಅವರ ಆಡಳಿತಕ್ಕೆ ತೊಂದರೆ ಕೊಟ್ಟು ಅವರನ್ನು ಕುರ್ಚಿಯಿಂದ ಇಳಿಸಿದ ಪರಿಣಾಮವಾಗಿ ನಂತರ ಯಾರು ಸಿಲೆಕ್ಟ್ ಆದಂತ ಒಬ್ಬ ಮುಖ್ಯಮಂತ್ರಿ ಅವನ ಸ್ಥಾನವನ್ನು ಒಬ್ಬ ಮೊಬೈಲ್ ರಿಪೇರಿ, ನಾನು ಅಭಿನಂದಿಸ್ತೇನೆ ಆಮ್ ಆದ್ಮಿ ಪಾರ್ಟಿಯನ್ನು, ನಾನು ಮುಕ್ತ ಕಂಠದಿಂದ ಆ ಒಂದು ವಿಷಯವನ್ನು ಹೊಗಳ್ಬೇಕು. ಯಾಕಂದ್ರೆ ಆ ಬಿಜೆಪಿಯಲ್ಲಿ ಮಾತ್ರ ಅಂತ ಉದಾಹರಣೆಗಳಿತ್ತು. ಇವತ್ತು ಆಮ್ ಆದ್ಮಿ ಪಾರ್ಟಿ ಒಬ್ಬ ಮೊಬೈಲ್ ರಿಪೇರಿ ಮಾಡುವವನಿಗೆ ಚನ್ನಿ ಅವರ ವಿರುದ್ಧ, ಚರಣ್ ಸಿಂಗ್ ಅವರ ವಿರುದ್ಧ ಸೀಟ್ ಕೊಟ್ಟು ಅವರನ್ನು ಗೆಲ್ಲಿಸಿದೆ. ಅದಕ್ಕೆ ಅವರಿಗೆ ಅಭಿನಂದಿಸ್ತೇನೆ. ಓಟ್ ಡಿವೈಡ್ ಇಲ್ಲ, ನಾನು ಇನ್ನು ಇವರ ಮಾತಿಗೆ ಹೇಳ್ಬೇಕು. ನಾವು ಯುಪಿಎಲ್ ಅಲಯನ್ಸ್ ಅಲ್ಲಿ ಬಹುಶಃ ನಮ್ದು ಗುಪ್ತ ಅಲಯನ್ಸ್ ಕಾಂಗ್ರೆಸ್ ಜೊತೆ ಕೂಡ ಇದ್ದಿರಬೇಕು. ಯಾಕೆಂದ್ರೆ ಓಎಸ್ಗೆ ಸಿಕ್ಕಿದ ಮತ, ಇವರಿಗೆ ಸಿಕ್ಕಿದ ಮತ ಮತ್ತು ಇನ್ನೊಂದು 1% ಹೆಚ್ಚು ಹೋಗಿಲ್ಲ. ಓಎಸ್ಗೆ 0.5%, ಮಾಯಾವತಿ ಅವರಿಗೆ ಆದ್ರೆ 13% ಅಷ್ಟು ಸಿಕ್ಕಿದೆ. ಸೊ ಇವರು ಕೂಡ ನಮ್ಮ ಜೊತೆ ಅಲಯನ್ಸ್ ಅಲ್ಲಿ ಇದ್ದಿರ್ಬೇಕು. ಆದ ಕಾರಣ ಇವರ ಮತಗಳೆಲ್ಲ ನಮಗೆ ಬಂದಿರ್ಬೇಕು. ನಾಚಿಕೆ ಆಗ್ಬೇಕು ಇವರಿಗೆ. 172, ನೀವು ಹೇಳಿದ್ದು 150, 172 ಸಾರ್ವಜನಿಕ ಸಭೆಗಳನ್ನು ಮಾಡಿ ಇದ್ದ 3 ಸೀಟ್ಗಳನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದಂತ ಪಕ್ಷ ಇವತ್ತು ಇನ್ನೊಬ್ಬರ ಮೇಲೆ ಆರೋಪ ಮಾಡುವಂತ ಕೆಲಸಗಳನ್ನು ಮಾಡ್ತಾ ಉಂಟು. 160 ರ್ಯಾಲಿ, 172 ರ್ಯಾಲಿಗಳನ್ನು, ಸಾರ್ವಜನಿಕ ಸಭೆಗಳನ್ನು, 40 ರೋಡ್ ಶೋ ಇದೆ. ರೋಡ್ ಶೋ ಅದು ಎಡಿಷನಲ್, ಅದು ಇರ್ಲಿ. ಲಡ್ಸಕ್ತಿಯು ಅಂತ ಹೇಳಿ ಹಣೆಗೆ ತುಂಬಾ ಕುಂಕುಮ ಹಚ್ಚಿ ವಾರಣಾಸಿಯ ಬೀದಿಗಳಲ್ಲಿ ಹೋದ ಕೂಡಲೇ ಜನರು ಮತ ಹಾಕಲ್ಲ. ಇವರ ಬೊಗಳೆತನ ಎಲ್ರಿಗೂ ಗೊತ್ತಾಗಿದೆ, ಜನತೆಗೆ ಗೊತ್ತಾಗಿದೆ. ಪಂಜಾಬಲ್ಲಿ ನಾವು ಇನ್ನೂ ಕೂಡ ಶಿಶುಗಳು, ರಾಜ್ಯಕ್ಕೆ ಶಿಶುಗಳಲ್ಲಿ. ಮುಂದಿನ ಚುನಾವಣೆಯಲ್ಲಿ ಪಂಜಾಬಲ್ಲಿ ಈ ಕಾಂಗ್ರೆಸ್ ಎಂಬುದು ಇರುವುದಿಲ್ಲ. ನಾವು ಆಮ್ ಆದ್ಮಿ ಪಕ್ಷದ ಲಿಟ್ಮಸ್ ಟೆಸ್ಟ್ ಪಂಜಾಬ್. ಗುಜರಾತ್ ಉಲ್ಲೇಖ ಮಾಡಿದ್ರಿ, ಬಂದಿದ್ದಾರೆ ಅವರು 2017ರಲ್ಲಿ ಗುಜರಾತ್ಗೆ ಬಂದು ದೊಡ್ಡ ರೋಡ್ ಶೋ ಮಾಡಿ ಅಲ್ಲಿಂದಲೇ ವಾಪಸ್ ಹೋಗಿದ್ದಾರೆ. ನೋಡೋಣ, ಇನ್ನು ಟೈಮ್ ಇದಲ್ಲ, ಚುನಾವಣೆ ಆಗ್ಲಿ ಮತ್ತೆ ಮಾತಾಡೋಣ. ಈಗ ಇಲ್ಲ ಸರ್ ಒನ್ ಮಿನಿಟ್, ನಾನು ಪಂಜಾಬ್ ವಿಚಾರಕ್ಕೆ ಸಂಬಂಧಪಟ್ಟ ಕಾಂಗ್ರೆಸ್ಗೆ ಮಾತಾಡ್ಬೇಕು. ಯಾಕಂದ್ರೆ ಇದ್ದದನ್ನ ಕಳ್ಕೊಂಡಂತ ರಾಜ್ಯ ಅವರದ್ದು ಪಾಪ. ಅಲ್ಲಿ ಏನು ಬಹುಶಃ ಆಡಳಿತ ಪಕ್ಷ ಎಷ್ಟು ಕೆಟ್ಟು ಹೋಗಿದೆ ಅಂತ ಹೇಳೋದಕ್ಕೆ ನಿಮ್ಮ CM ಅವರು 2 ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿ ಸೋಲ್ತಾರೆ. ನಿಮ್ಮ ಆಡಳಿತ ಪಕ್ಷದ 13 ಸಚಿವರು ಸೋಲನ್ನ ಕಾಣ್ತಾರೆ. ನಿಮ್ಮ ಕಾಂಗ್ರೆಸ್ನ ಅಧ್ಯಕ್ಷರ ಸೋಲನ್ನ ಕಾಣ್ತಾರೆ. ಬಹಳ ವಿಪರ್ಯಾಸ ಅಂತ ಹೇಳಿದ್ರೆ ಏನು, ಈ ಬಿಜೆಪಿ ಅವರು ರೈತ ಮಸೂದೆ ಕಾಯ್ದೆಯನ್ನ ತಂದಾಗ ನೀವು ದೊಡ್ಡ ಮಟ್ಟದಲ್ಲಿ ರೈತರನ್ನ ಬಿಜೆಪಿ ವಿರುದ್ಧ ಎತ್ತಿ ಕಟ್ಟುವಂತ ಪ್ರಯತ್ನವನ್ನ ಮಾಡಿದ್ರಿ, ರೈತರಿಗೆ ಸಪೋರ್ಟ್ ಮಾಡುವಂತ ಕೆಲಸ ಮಾಡಿದ್ರಿ. ಅದು ಹಣ ಬಲದಿಂದ ಹಿಡಿದು ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ರೈತರಿಗೆ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿತ್ತು.
ಆದ್ರೆ ರೈತರು ನಿಮ್ಮನ್ನು ತಿರಸ್ಕರಿಸಿದ್ರು ಇವರ ರೀತಿಯಲ್ಲೇ ಅಂತ ಹೇಳಿ. ಖಂಡಿತ ನೀವು ಹೇಳಿದ ಮಾತುಗಳನ್ನು ನಾನು ಒಪ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ಈ ರೈತ ಚಳುವಳಿ ನಡೆದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ರೈತರಿಗೆ ಬೆನ್ನೆಲುಬಾಗಿ ನಿಂತು ಅದರ ಸಹಕಾರವನ್ನು ಮಾಡಿತ್ತು. ಮತಗಳಾಗಿ ಪರಿವರ್ತನೆ ಆಗಲಿಲ್ಲ, ಖಂಡಿತವಾಗಿ ನಾನು ಅದನ್ನು ಒಪ್ಕೊಳ್ತೇನೆ. ಸಂಖ್ಯಾಬಲ ನಮ್ಮಲ್ಲಿರುವಂತ ಅಲ್ಲಿ ಸಿಎಂ ಚೇಂಜ್ ಮಾಡಿದ್ರು, ಕ್ಯಾಪ್ಟನ್ ಅಮರೇಂದ್ರ ಸಿಂಗ್ ಪಕ್ಷವನ್ನು ಬಿಟ್ಟೋದ್ರು, ಅದರಿಂದ ಸಹ ನಮಗೆ ಸ್ವಲ್ಪ ಮೈನಸ್ ಆಯಿತು. ಆದರೆ ಇಲ್ಲಿ ಬಿಜೆಪಿ ಈಗ ನಮಗೆ ಮತ್ತು ಆಮ್ ಆದ್ಮಿ ಪಕ್ಷಕ್ಕೆ ನೇರವಾದ ಹಣ ಹಣಿಯಿತು. ಯಾಕಂತ ಹೇಳಿದ್ರೆ ಪ್ರಮುಖ ವಿರೋಧ ಪಕ್ಷವಾಗಿ ಆಮ್ ಆದ್ಮಿ ಪಕ್ಷದವರು 2017ರಿಂದ ರಾಜ್ಯದಲ್ಲಿದ್ದರು. ಆದರೆ ಆ ಸಂದರ್ಭದಲ್ಲಿ 33% ಇದ್ದಂತಹ ಬಿಜೆಪಿ ಮತಗಳು ಅವರಿಗೆ ಶಿರೋಮಣಿ ಅಕಾಲಿದಳ ಹಾಗೂ ಬಿಜೆಪಿಗೆ 33% ಇತ್ತು. ಆದರೆ ನಿನ್ನೆಯ ಚುನಾವಣೆಯಲ್ಲಿ ಅವರಿಗೆ ಬಂದಂಥದ್ದು ಕೇವಲ 6%. ಕೇವಲ ಸಾರಿ ಅಲ್ಲ ಒಂದು ನಿಮಿಷ 6%. ಅವರ ಬಗ್ಗೆ ಪಂಜಾಬ್ನ ರೈತರಿಗೆ ಬೇಡದನ್ನ ಕೇಳ್ತಾ ಇದ್ದೇನೆ. ಕೇಳಿ, ಈ ಮತಗಳು ಎಲ್ಲಿಗೆ ಹೋದ್ವು? ಈ 33% ಇದ್ದ 6%, 27% ಮತಗಳು ಯಾರಿಗೆ ಹೋದು? ಇದು ಆಮ್ ಆದ್ಮಿ ಪಕ್ಷಕ್ಕೆ ಹೋಯ್ತು. ಕಾಂಗ್ರೆಸ್ ಪಕ್ಷದ 6% ಮತಗಳು ಕಡಿಮೆ ಆಯಿತು, ನಾನು ಒಪ್ಕೊಳ್ತೇನೆ. ಆದರೆ ಬಿಜೆಪಿ ಅಥವಾ NDA ಅಥವಾ ಶಿರೋಮಣಿ ಅಕಾಲಿದಳ ಮತಗಳು ನೇರವಾಗಿ ಆಮ್ ಆದ್ಮಿ ಪಕ್ಷಕ್ಕೆ ಹೋಯ್ತು. ಕಾಂಗ್ರೆಸ್ನ ಮತಗಳು ಕಡಿಮೆ ಆಯ್ತು. ಈ ಹಂತದಲ್ಲಿ ನಮಗೆ ಸಂಖ್ಯಾಬಲ ಕಡಿಮೆ ಆಯಿತು. ನಾವು ಎಷ್ಟು 77 ಸೀಟಿಂದ ನಾವು 17 ಸೀಟುಗಳಿಗೆ ನಾವು ಕಮ್ಮಿ ಆಗಿದೆ. ಆದರೆ ಬಿಜೆಪಿಗಿಂತ ನಮ್ಮ ಸಾಧನೆ ಜಾಸ್ತಿ ಇದೆ. ನಾವು ನೇರವಾಗಿ ಸ್ಪರ್ಧೆ ಮಾಡಿದ್ದೇವೆ. ಆ ಆಡಳಿತದಲ್ಲಿರುವಾಗ ಆಡಳಿತ ವಿರೋಧಿ ಅಲೆ ಖಂಡಿತವಾಗಿ ಇರ್ತದೆ. ಅಲ್ಲ, ಆಡಳಿತ ವಿರೋಧಿ ಅಲೆಗಿಂತಲೂ ನೀವು ಇಡೀ ದೇಶವ್ಯಾಪಿಯಲ್ಲಿ ಕಾಂಗ್ರೆಸ್ ಯಾವುದರ ವಿರುದ್ಧ ಬಿಜೆಪಿಯ ವಿರುದ್ಧ ಹೋರಾಟ ಮಾಡ್ತಾ ಇತ್ತು ನೋಡಿ, ಅದರ ಒಂದನ್ನು ಕೂಡ ನೀವು ಪಂಜಾಬ್ ನಲ್ಲಿ ಕಾರ್ಯರೂಪಕ್ಕೆ ತಂದಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ, ನೀವು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯ ಬಗ್ಗೆ ಬಹಳ ಟೀಕೆ ಮಾಡ್ತೀರಿ ಬಿಜೆಪಿ ಬಗ್ಗೆ, ಕೇಂದ್ರ ಸರ್ಕಾರದ ಬಗ್ಗೆ. ಆದ್ರೆ ನಿಮಗೂ ಗೊತ್ತಿದೆ ಸತ್ಯ, ಸೆಂಟ್ರಲ್ಗೆ ಎಷ್ಟು ಟ್ಯಾಕ್ಸ್ ಹೋಗುತ್ತೆ, ಸ್ಟೇಟ್ಗೆ ಎಷ್ಟು ಟ್ಯಾಕ್ಸ್ ಹೋಗುತ್ತೆ ಅಂತೇಳಿ. ನೀವು ಅಟ್ಲೀಸ್ಟ್ ಮಾತಾಡುವವರು ₹2 ಆದ್ರೂ ಕಮ್ಮಿ ಮಾಡಿದ್ರೆ ನಿಮ್ಮ ಪಂಜಾಬ್ನಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್. ಅಂದ್ರೆ ನೀವು ಎಲ್ಲವನ್ನೂ ಕೂಡ ಪ್ರಾಕ್ಟಿಕಲ್ ಆಗಿ ಮಾಡ್ಲೇ ಇಲ್ಲ. ಪಂಜಾಬ್ನಲ್ಲಿ ಜನರ ವಿಶ್ವಾಸವನ್ನ ಗಳಿಸಲೇ ಇಲ್ಲ. ಜನರ ವಿಶ್ವಾಸವನ್ನು ಗಳಿಸದೇ ಇದ್ದಿದ್ರೆ ನಾವು ಆಡಳಿತದಲ್ಲಿದ್ದವರು ನಮಗೆ ಬಿಜೆಪಿಗೆ ಬಂದಾಗಿ 0 ಬರಬೇಕಿತ್ತು. ನಮಗೆ ಯಾಕೆ 26% ಮತಗಳು ಬಂದು, ನಮಗೆ ಯಾಕೆ 17 ಸೀಟುಗಳು ಬಂದು? ತಿರಸ್ಕಾರ ಮಾಡಿದ್ದೇ ಆಗಿದ್ರೆ 0 ಮಾಡಿದ್ರೆ ಆಗಿದ್ರೆ, ಈಗ ಇವರ ಪ್ರಕಾರ ಹೇಳ್ತಾರಲ್ಲ UP-ಯಲ್ಲಿ ನಮಗೆ ತಿರಸ್ಕಾರ ಮಾಡಿದ್ರು ಅಂತ, ಯಾಕೆ ಕಡಿಮೆ ಬಂತು? 77 ಸೀಟಿನಿಂದ 18 ಇನ್ನೇನು ತಿರಸ್ಕಾರ ಬೇಕು? ಇನ್ನೇನು ತಿರಸ್ಕಾರ? ಪೋಲಿಂಗ್ ಬಗ್ಗೆ ಮಾತಾಡ್ಬೇಕು, ಸೀಟ್ ಬಗ್ಗೆ ಮಾತಾಡಿ. 100 ಜನ ವೋಟ್ ಹಾಕಿದ್ರೆ ಆಮ್ ಆದ್ಮಿ ಪಕ್ಷಕ್ಕೆ ಸಿಕ್ಕಿರೋ 42%. ಅಂದ್ರೆ ಆಮ್ ಆದ್ಮಿ ಪಕ್ಷಕ್ಕೆ ವಿರೋಧವಾಗಿ 64% ಮತಗಳು, 56% ಬಿದ್ದಿದೆ. ಸುಧಾರಿಸಿಕೊಳ್ಳಿ, ನಮ್ಮ ಸುಧಾರಿಸಿಕೊಳ್ಳಿ. ಸರ್ಟಿಫಿಕೇಟ್ ಅಗತ್ಯ ಇಲ್ಲ. ಪಂಜಾಬ್ 33% ಇದ್ದದ್ದು 6% ಬರಲಿಲ್ಲ. ಅದನ್ನು ಸುಧಾರಿಸಿಕೊಳ್ಳಿ. ಸ್ವಾತಂತ್ರ್ಯ ನಂತರ 51% ಬರಲಿಲ್ಲ. 60% ನೋಡ್ಕೊಳ್ಳಿ. ಯಾರು NDA ಯಾರು ಮೈತ್ರಿಯಲ್ಲಿ ಹೋಗಿಲ್ಲ? ಯಾಕೆ ಹೋಗ್ಲಿಲ್ಲ? ನಿಮ್ಮ ಫೇಲ್ಯೂರ್ ಇದ್ದ ಕಾರಣ ನೀವು ಹೋಗ್ಲಿಲ್ಲ. ಫೇಲ್ಯೂರ್ ಇದ್ದ ಕಾರಣ ಧೈರ್ಯವಾಗಿ ಹೋಗ್ಲಿಕ್ಕೆ ಧೈರ್ಯ ಇರಲಿಲ್ಲ. ಯಾಕೆ ಅವರ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ? ನಿಮ್ಮ ವಿಶ್ವಾಸ ಧೈರ್ಯ ಇರಲಿಲ್ಲ. ಹೋಗ್ಬೇಕಿತ್ತು, ತಾಕತ್ತಿದ್ರೆ ಹೋಗ್ಬೇಕಿತ್ತು. ನಾವು ಆಮ್ ಆದ್ಮಿ ಪಕ್ಷದೊಂದಿಗೆ ಅಧಿಕಾರಕ್ಕೆ ಚಟಪಟಿ ನಾಡಿ ಅಧಿಕಾರದಲ್ಲಿ ಸೋಲಿರ್ಬೋದು, ನಿಮಗೆ ಬಿಟ್ಟು ಹೋಗ್ಲಿಲ್ಲ. ಎಲ್ಲ ಗೋವಾದಲ್ಲಾಗಿರ್ಬೋದು, ಉತ್ತರಾಖಂಡದಲ್ಲಾಗಿರ್ಬೋದು, ಮಣಿಪುರದಲ್ಲಿ ನೇರ ಸ್ಪರ್ಧೆಯನ್ನು ಬಿಜೆಪಿ ಕಾಂಗ್ರೆಸ್ ಪಕ್ಷ ಮಾಡಿದೆ, ಆಮ್ ಆದ್ಮಿ ಪಕ್ಷದೊಂದಿಗೆ ಸಹ ಮಾಡಿದೆ. ಪಂಜಾಬ್ ಅನ್ನು ಬಿಟ್ಟು ಹೋಗ್ಲಿಲ್ಲ. ನಿಮ್ಮನ್ನು ಓಡಿಸಿರೋದು 3 ಸೀಟ್ ಸಿಕ್ಕಿರೋದು ನಿಮಗೆ. 3 ಸೀಟು ಓಡಿಸಿದ್ದಾರೆ. 1 ಮಿನಿಟ್, ಪಂಜಾಬ್ ನಲ್ಲಿ ನೋಡಿ, ಇಬ್ಬರಿಗೂ ಅಧಿಕಾರ ಕೊಟ್ಟಿದ್ದಾರೆ, ಒಪ್ಪಿಕೊಳ್ತೀರಾ? ನಿಮಗೂ ಪಂಜಾಬಿನ ಜನತೆ ಅಧಿಕಾರ ಕೊಟ್ಟಿದ್ದಾರೆ. ನಾವು ಜೂನಿಯರ್ ಶಿರೋಮಣಿ ಅಕಾಲಿ ದಳದೊಟ್ಟಿಗೆ ಮತ್ತೆ ನೀವು ಏನ್ ಮಾಡಿದ್ದು? ಸಂಸಾರ ಮಾಡಿದ್ದ ಅಲ್ಲಿ ಪಂಜಾಬ್ ನಲ್ಲಿ ಸಂಸಾರ ಮಾಡಿದ್ದ ನೀವು. ಅಲ್ಲಿ ಜೂನಿಯರ್ ಪಾರ್ಟ್ನರ್, ನಮ್ಮಲ್ಲಿ ಅಲ್ಲಿ ನಮಗೆ ಮ್ಯಾಕ್ಸಿಮಮ್ ಬಂದದ್ದು 6 ಸೀಟ್ ಇಷ್ಟ ತನಕ. ಏನಿದ್ರು ಕೂಡ ನೀವು ಅಲ್ಲಿ ಮ್ಯಾಕ್ಸಿಮಮ್ ಬಂದದ್ದು ಪಾರ್ಟ್ ಆಫ್ ದಿ ಗವರ್ಮೆಂಟ್ ಆಗಿದ್ರೆ ಇಲ್ವಾ? ಪಾರ್ಟ್ ಆಫ್ ದಿ ಗವರ್ಮೆಂಟ್ ಆಗಿ ಅದನ್ನು ಸರ್ಕಾರ ಮಾಡಿದ್ದಂತ ಹೇಳ್ತಾರೆ, ಸಂಸಾರ ಮಾಡಿದ್ದಲ್ಲ ಅದು. 13 ಸೀಟ್ ಇದ್ದಂತ ಗೋವಾದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ತೆಗೆದುಕೊಂಡಾಗ ಇವರದ್ದು ಬಿಜೆಪಿ ಸರ್ಕಾರ. ಅಂದ್ರೆ ಜೂನಿಯರ್ ಪಾರ್ಟ್ನರ್ ಅಂದ್ರೆ ಅದಕ್ಕೆ ಬೇಕಲ್ಲ. ಜಮ್ಮು ಕಾಶ್ಮೀರದಲ್ಲಿ ಪೀಪಲ್ಸ್ ಪಾರ್ಟಿ ಒಟ್ಟಿಗೆ ಅಲಯನ್ಸ್ ಮಾಡುವಾಗ ಅದು ಜೂನಿಯರ್ ಪಾರ್ಟಿ, ಹೇಳಿಕೆ ಕೊಡುವಾಗ ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ ಅಂತ ಹೇಳ್ತಾರೆ. ಓಕೆ, 1 ಮಿನಿಟ್. ಈಗ ಇಲ್ಲಿ ಪಂಜಾಬ್ ವಿಚಾರಕ್ಕೆ ನಾನು ನಿಮಗೊಂದು 2-3 ಪ್ರಶ್ನೆ ಇದೆ. ಈಗ
ನೀವು ದೆಹಲಿ ಮಾಡೆಲ್ ಬಗ್ಗೆನೇ ಮಾತಾಡ್ತಾ ಇದ್ರಿ ಮತ್ತು ಅದನ್ನೇ ಜನರ ಮುಂದೆ ಇಟ್ರಿ. ಪಂಜಾಬ್ನಲ್ಲೂ ಕೂಡ ನಾವು ದೆಹಲಿ ಮಾಡೆಲ್ ರೀತಿಯಲ್ಲೇ ನಾವು ಡೆವಲಪ್ಮೆಂಟ್ಗಳನ್ನು ಮಾಡ್ತೇವೆ ಅಂತೇಳಿ. ಆದರೆ ಪಂಜಾಬ್ ಮತ್ತು ದೆಹಲಿಯ ಚಿತ್ರಣಗಳನ್ನು ನೋಡಿದಾಗ ಭಿನ್ನ ಚಿತ್ರಣಗಳಿದೆ. ನೀವು ದೆಹಲಿಯಲ್ಲಿ ಮಾಡಿದ ಎಲ್ಲ ಮಾಡೆಲ್ಗಳನ್ನು ಪಂಜಾಬಿಗೆ ತಂದು ಮಾಡ್ತೇವೆ ಅಂತ ಕೇಳಿದ್ರೆ ನಿಮಗೆ ತುಂಬಾ ಚಾಲೆಂಜಸ್ಗಳಿದೆ. ಮತ್ತೊಂದು ಕಡೆ ಪಂಜಾಬಿನ ವಿಚಾರಕ್ಕೆ ಬಂದಾಗ ಡ್ರಗ್ಸ್ ಮಾಫಿಯಾ, ಇದನ್ನೂ ಕೂಡ ಹಿಮ್ಮೆಟ್ಟಿಸಬೇಕಾದಂತಹ ಒಂದು ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ. ಒಂದು ವೇಳೆ ಪಂಜಾಬ್ನಲ್ಲಿ ನೀವು ಅದರಲ್ಲಿ ಫೇಲ್ಯೂರ್ ಆದ್ರಿ ಅಂತಾದ್ರೆ ಮುಂದಕ್ಕೆ ನಿಮ್ಮ ವಿಸ್ತರಣೆಗೆ ಅದು ದೊಡ್ಡ ಹೊಡೆತವನ್ನು ಕೂಡ ಕೊಡುತ್ತೆ. ಅಂದ್ರೆ ಪಂಜಾಬ್ ಗೆಲುವು ನಿಮಗೆ ಹೇಗೆ ಪ್ಲಸ್ ಆಯ್ತಾ, ನೀವು ಆ ಪಂಜಾಬಿನಲ್ಲಿ ಡೆವಲಪ್ಮೆಂಟ್ ನಲ್ಲಿ ಸೋತ್ರೆ ಮುಂದಕ್ಕೆ ನಿಮ್ಮ ಪಕ್ಷಕ್ಕೆ ಅದು ದೊಡ್ಡ ಮೈನಸ್ ಆಗುತ್ತೆ. ಒಪ್ಪಿಕೊಳ್ತೀರಾ? ಮೊದಲನೇದಾಗಿ ದೆಹಲಿ ಮಾಡೆಲ್, ಆಮ್ ಆದ್ಮಿ ಪಾರ್ಟಿ ಹುಟ್ಟಿದ್ದು ಭ್ರಷ್ಟಾಚಾರ ವಿರೋಧಿ ಆಂದೋಲನದಲ್ಲಿ. ನಮ್ಮ ಹತ್ರ ಯಾವುದೇ ಸರ್ಕಾರದ ಅನುಭವ ಕೇಜ್ರಿವಾಲ್ರಿಗಾಗಲಿ ಅಥವಾ ನಮ್ಮ ಪಕ್ಷದಲ್ಲಿರುವ ಯಾರಿಗೂ ಇರಲಿಲ್ಲ. ನಮ್ಮಲ್ಲಿ ಏನು ನಾವು ಮಾಡೆಲನ್ನು ಹೇಳಿದ್ದೆವು, ಮಾಡೆಲ್ ಇವತ್ತು ಹೇಳ್ತಾ ಇದ್ದೇವೋ ಅದು ಮಾಡಿ ತೋರಿಸಿದ ಮಾಡೆಲ್. ನಾವು ಝೀರೋದಿಂದ ಯಾವುದೇ ಒಂದು ಆಡಳಿತದ ಅನುಭವ ಇಲ್ಲದೆ ಅಥವಾ ಹಿನ್ನೆಲೆ ಇಲ್ಲದೆ ನಾವು ಒಂದು ಮಾಡೆಲನ್ನು ಸೃಷ್ಟಿ ಮಾಡಿರುವಂಥದ್ದು. ಅದು ಕಳೆದ 6-7 ವರ್ಷದಲ್ಲಿ ಯಶಸ್ಸು ಅಂತ ಹೇಳೋದನ್ನು 3 ಸಲ ಸರ್ಕಾರ ಬರೋದ್ರ ಮೂಲಕ, ಫಸ್ಟಿಗೆ ಆಂಟಿ ಕರಪ್ಷನ್ ಬ್ಯೂರೋ, ನಾವು ಬರೀ 47 ದಿವಸದಲ್ಲಿ ಆ ಒಂದು ಬೇಸ್ನಲ್ಲಿ ನಮಗೆ ನಮ್ಮ ಒಂದು ಬದ್ಧತೆಯನ್ನು ನೋಡಿ ನಮಗೆ ಮುಂದಿನ ಬಾರಿಗೆ 2015ರಲ್ಲಿ 70ರಲ್ಲಿ 67 ಸೀಟನ್ನು ಕಟ್ಕೊಂಡೆವು. ಒಮ್ಮೆ ಅಲ್ಲಿ ದೊರಕಿದ ಮೇಲೆ ನಮಗೆ ನಾನಾ ರೀತಿಯಲ್ಲಿ ತೊಂದರೆಗಳನ್ನು ಮಾಡಿದ್ದಾರೆ. ಸುಪ್ರೀಂ ಕೋರ್ಟಿಗೆ ಹೋಗಬೇಕಾಯಿತು ನಮ್ಮ ಅಧಿಕಾರಕ್ಕೆ ಬೇಕಾಗಿ, ಅಲ್ಲಿ ಇದ್ದದ್ದೇ ಅರ್ಧ ಅಧಿಕಾರ. ಆದರೂ ಕೂಡ 2018ರ ಸುಪ್ರೀಂ ಕೋರ್ಟಿನ ಆದೇಶ ಬರುವಲ್ಲಿವರೆಗೆ ನಮಗೆ ಅನೇಕ ಅಧಿಕಾರಗಳನ್ನು ಕೇಂದ್ರ ಸರ್ಕಾರವೇ ನಿರ್ವಹಿಸಲಿಕ್ಕೆ ಅಥವಾ ನಮಗೆ ತೊಂದರೆ ಕೊಡಲಿಕ್ಕೆ ಮಾಡ್ತಾ ಇದ್ರು. ಯಾವಾಗ 18ರ ನಂತರ ನಾವು ನಿಜವಾದ ನಮ್ಮ ಮಾಡೆಲನ್ನು, ನಮ್ಮ ಯೋಜನೆಗಳನ್ನು, ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಒಂದು ಶಾಲೆಗೆ ಒಂದು ರೂಮ್ ಮಾಡಬೇಕಿದ್ರೆ ನಾವು ಕೇಂದ್ರದಲ್ಲಿ ಬೇಡಬೇಕು ಅಂತ ಒಂದು ಪರಿಸ್ಥಿತಿ ಇದೆ. ಇಲ್ಲ, ನಾವು ಜಾಗವನ್ನು ಖರೀದಿ ಮಾಡಬೇಕು. ಅಂಥ ಸಂದರ್ಭದಲ್ಲಿ ಅಲ್ಲಿ ನಾವೇನು ಮಾಡಬೇಕಾಯ್ತು, ಇಡೀ ಕಟ್ಟಡವನ್ನು ಡೆಮಾಲಿಷ್ ಮಾಡಿ ಅಲ್ಲಿ ಹೊಸ ಕಟ್ಟಡ ನಿರ್ಮಾಣ ಮಾಡುವ ಅನಿವಾರ್ಯ ಪರಿಸ್ಥಿತಿಯನ್ನು ಕೂಡ ನಿರ್ಮಾಣ ಮಾಡಿದರು. ಅಂಥ ಒಂದು ಪರಿಸ್ಥಿತಿಯಲ್ಲಿ ದೆಹಲಿ ಮಾಡೆಲನ್ನು ರಚನೆ ಮಾಡಿದ್ದಾರೆ. ಇವರು ಹೇಳಿದ್ರು ಇನ್ಫೋಸಿಸ್ನವರು ಅಂತ ಹೇಳಿ, ಇನ್ಫೋಸಿಸ್ ಕಟ್ಟಿದ್ದಾರೆ ಅಂತ ಹೇಳಿ. ನಾನು ಅದಕ್ಕಿಂತಲೂ ಇನ್ನೊಂದು ವಿಚಾರವನ್ನು ಹೇಳ್ತೇನೆ. 2017ರಲ್ಲಿ ನಾವು ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಕೇರಳದ 10 ವರ್ಷದ ಪಾರ್ಟಿ, ಬಿಜೆಪಿಯ ಹಿಸ್ಟ್ರಿ ಸುಮಾರು 100 ವರ್ಷದ ಹಿಂದಿನಿಂದ ಇದೆ, ಕಾಂಗ್ರೆಸ್ ಸುಮಾರು 137 ವರ್ಷ ಹಿಂದೆ ಇದೆ. ಎರಡೂ ಕೂಡ ದೆಹಲಿಯನ್ನು ಆಳಿದ ಪಕ್ಷಗಳು. ಇಂಥ ಸಂದರ್ಭದಲ್ಲಿ ನಾವು 2 ವರ್ಷದಲ್ಲಿ ಮುನ್ಸಿಪಾಲಿಟಿಗೆ ನಾವು ಕಂಟೆಸ್ಟ್ ಮಾಡುವಾಗ ಅಲ್ಲಿ ಕೂಡ ಸುಮಾರು 45 ಸೀಟನ್ನು ನಾವು ಮೊದಲ ಬಾರಿ ಕಂಟೆಸ್ಟ್ ಮಾಡಿ ತಗೊಂಡಿದ್ದೇವೆ. ಆದರೆ ಈಗ ಚುನಾವಣೆ ಬಂದಿದೆ, ನಿನ್ನೆ ಘೋಷಣೆ ಮಾಡಬೇಕಾಗಿತ್ತು, ಅವರು ಓಡಿದ್ದಾರೆ. ಚುನಾವಣಾ ಆಯೋಗ ಮೂಲಕ ಚುನಾವಣೆಯನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಈಗ ನಿನ್ನೆ ಮೊನ್ನೆ ನಡೆದ ಘಟನೆ. ಯಾಕೆ ಇವರಿಗೆ ಧೈರ್ಯ ಇಲ್ಲ ಚುನಾವಣೆಯನ್ನು ಕಂಟೆಸ್ಟ್ ಮಾಡ್ಲಿಕ್ಕೆ? ಅಲ್ಲಿ ಇವರು ಅಷ್ಟು ಕೆಲಸಗಳ ಬಗ್ಗೆ ಹೇಳ್ತಾ ಇದ್ರೆ ಅಥವಾ ಇವರ ಕೇಂದ್ರ ಸರ್ಕಾರದ ಕೆಲಸ ಅಷ್ಟು ಜನ ಮುಟ್ಟಿದೆ, ಆದರೆ ಇವ್ರಿಗೆ ಯಾಕೆ ಮುನ್ಸಿಪಾಲಿಟಿ ಚುನಾವಣೆಯನ್ನು ಕಂಟೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ? ನಿನ್ನೆ ತಾನೇ ಇದು ನಡೆದಿರುವಂಥ ಘಟನೆ. ಇನ್ನೊಂದು ವಿಚಾರ, ಬಜೆಟ್ನ ವಿಚಾರ ನೋಡಿ. ದೆಹಲಿಯಲ್ಲಿ ನಮಗೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳೋದನ್ನು ನಾವು ಜನಗಳಿಗೆ ಭರವಸೆ ಕೊಟ್ಟಿದೆ. ಒಂದು. ಎರಡನೇದಾಗಿ ಪಂಜಾಬ್ ಮಾಡೆಲ್ನ ನಾವು ದೇಶಕ್ಕೆ ಮಾಡೆಲ್ ಮಾಡಬೇಕು ಅಂತ ಹೊರಟಿರುವಂಥದ್ದು. ದೆಹಲಿ ಮಾಡೆಲನ್ನು ಇವತ್ತು ಒಪ್ಪಿಕೊಂಡಿದ್ದಾರೆ, ಇಡೀ ದೇಶ ಒಪ್ಪಿದೆ. ಈ ಜಗತ್ತಿನಾದ್ಯಂತ ನಮ್ಮ ಏನು ಶಾಲೆಯ ಮಾಡೆಲ್ಗಳು ನಿಮಗೆ ಗೊತ್ತಿದೆ. ನಮ್ಮ ಟ್ರಂಪ್ ಬಂದಾಗ ಟ್ರಂಪಿನ ಏನು ವೈಫ್ ಇದ್ದ ಅವರು ಕೂಡ ಅಲ್ಲಿ ವಿಸಿಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಆವಾಗಲೂ ಕೂಡ ನಮ್ಮ ಚೀಫ್ ಮಿನಿಸ್ಟರ್, ಎಜುಕೇಶನ್ ಮಿನಿಸ್ಟರ್ನಲ್ಲಿ ಹೋಗದಾಗೆ ತಡೆದಿದ್ರು. ಆ ಒಂದು ಕೆಲಸವನ್ನು ಮಾಡಿದ್ರು, ಎಲ್ಲಾ ನಾಟಕಗಳನ್ನ ಮಾಡಿದ್ದಾರೆ. ಆದ್ರೆ ಇವರಿಗೆ ಗುಜರಾತ್ನಲ್ಲಿ ಇವರ ಶಾಲೆಯನ್ನು ತೋರಿಸ್ಬೋದಿಲ್ಲ. ಅವರು ಗುಜರಾತಿಗೆ ಬಂದಿದ್ದಲ್ಲ ಕೊರೋನಾ ನಡುವೆ. ಆವಾಗ ಯಾಕೆ ಅಲ್ಲಿ ಕರ್ಕೊಂಡು ಹೋಗಲಿಲ್ಲ? ಯಾಕೆಂತ ಹೇಳಿದ್ರೆ ಇವರಲ್ಲಿ ತೋರಿಸುವಂಥದ್ದು ಗುಜರಾತ್ ಮಾಡೆಲ್ ಏನೂ ಇರಲಿಲ್ಲ. ಶಾಲೆಗಳ ಪರಿಸ್ಥಿತಿ, ದುಸ್ಥಿತಿಯ ಬಗ್ಗೆ ಅಲ್ಲಲ್ಲಿ ಉಲ್ಲೇಖಗಳಿದ್ದಾವೆ. ಆದ್ರಿಂದ ಒಳ್ಳೆ ಮಾಡೆಲ್ ಏನು ದೆಹಲಿಯ ಮಾಡೆಲ್ ರೀತಿಯಲ್ಲಿ ಪಂಜಾಬಿನ ಮಾಡೆಲ್ನ ನಾವು ಆಮ್ ಆದ್ಮಿ ಪಾರ್ಟಿ ಮಾಡಿ ತೋರಿಸಲಿಕ್ಕೆ ನಾವು ಪಣ ತೊಟ್ಟಿದ್ದೇವೆ. ಚಾಲೆಂಜ್ ಖಂಡಿತ ಇದೆ. ನೀವು ಡ್ರಗ್ನ ಬಗ್ಗೆ ಮಾಡಿದ್ರಿ ನೋಡಿ, ನಮಗೆ 45% ಮತ, ನಾವು 20%ದಲ್ಲಿದ್ದೀವಿ. 45% ಇವರು ಹೇಳಿದಾಗೆ ಯಾವುದೇ ಚುನಾವಣೆಯಲ್ಲಿ 50% ಅಫ್ಕೋರ್ಸ್ ಡೆಲ್ಲಿಯಲ್ಲಿ ಬಂದಿದೆ ನಮಗೆ. ನಾವು ಡೆಲ್ಲಿಯಲ್ಲಿ 54% ಓಟನ್ನು ತೆಗೆದಿದ್ದೇವೆ. ಕಳೆದ ಚುನಾವಣೆಯಲ್ಲಿ 54% ಡೆಲ್ಲಿಯಲ್ಲಿ ನಾವು ಸಿಕ್ಕಿದೆ. ಆದರೆ ಏನು ನೀವು ಮಾಡೆಲ್ನ ಬಗ್ಗೆ ಹೇಳಿದ್ರಿ, ನಾವು ಪಂಜಾಬಿನ ಜನರೊಟ್ಟಿಗೆ ಸೇರಿ ನಮ್ಮ ಎಲ್ಲ ವಿದ್ಯಮಾನಗಳು ನೀವು ಗಮನಿಸಿರ್ಬೋದು. ಚುನಾವಣೆಗೆ ಹೋಗಲಿಕ್ಕೆ ಮೊದಲೇ ನಾವೊಂದು ಬ್ಲೂ ಪ್ರಿಂಟನ್ನು ಮಾಡಬೇಕಿದ್ರೆ ಅಲ್ಲಿನ ಇಂಡಸ್ಟ್ರಿಗಳು, ಅಲ್ಲಿನ ರೈತರು, ಇವರಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ರಾಜಕಾರಣಿಗಳು ಎಲ್ಲೋ AC ರೂಮಲ್ಲಿ ಕೂತು ಡಿಸೈಡ್ ಮಾಡೋದಲ್ಲ. ಇವತ್ತು ರೈತ ಕಾಯ್ದೆ ಪಾರ್ಲಿಮೆಂಟಲ್ಲೇ ಪಾಸ್ ಮಾಡದೆ
ಆಮೇಲೆ ಪಾಸ್ ಮಾಡಿದ್ದು ಇವರು ಇದನ್ನ ಆಜ್ಞೆ ತಂದು ಅಧ್ಯಾದೇಶದ ಮೂಲಕ. ಆಜ್ಞೆ ಯಾರ ಜೊತೆ ಇವರು ಡಿಸ್ಕಸ್ ಮಾಡಿದ್ದಾರೆ, ಯಾವ ರೈತರ ಜೊತೆ ಡಿಸ್ಕಸ್ ಮಾಡಿದ್ದಾರೆ? ಕೇವಲ ಇವ್ರದ್ದು ಯಾವುದೋ ಒಂದಷ್ಟು ಸಂಘಟನೆಗೆ ಸಂಬಂಧಪಟ್ಟ ರೈತರ, ಈ ದೇಶದ ರೈತರು ಅಂದ್ರೆ ಇಷ್ಟು 70% ಒಂದು ಕೃಷಿಯನ್ನು ಆಧಾರಿತ ಈ ದೇಶದಲ್ಲಿ ಮನ್ಮಾನಿ ಆದ್ಯತೆ ತರುವುದಂದ್ರೆ ಖಂಡಿತವಾಗಿ ಅದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಜನ ವಿರೋಧ ಮಾಡಿದ್ದಾರೆ, ಇಲ್ಲಾಂದ್ರೆ ಅವ್ರು ಹಿಂದೆ ತಗೊಳ್ತಿರ್ತಿಲ್ಲ. ಕೇವಲ ರೈತರ ಹೋರಾಟದಲ್ಲಿ ಅವರು ಹಿಂದೆ ತಗೊಳ್ತಾರೆ ಅಂತ ಹೇಳುವಂಥದ್ದು ಅಷ್ಟು ಏನು ಹೇಡಿ ಸರ್ಕಾರ ಅಲ್ಲ. ಇವರು ಎಲ್ಲಿ ಇವರು ಸೋತದ್ದು ಅಂತ ಹೇಳಿದರೆ ಚುನಾವಣೆಯಲ್ಲಿ ಇವರಿಗೆ ಬಾಧಿಸ್ತದೆ. ಇನ್ನೂ ಕೂಡ ಇವರನ್ನ ಸಂಪೂರ್ಣವಾಗಿ ಪರಿಸ್ಥಿತಿಯನ್ನು ಇನ್ನೂ ಗಮನಿಸಬೇಕು, ಇನ್ನೊಂದೆರಡು ತಿಂಗಳಲ್ಲಿ ಏನು ಮಾಡ್ಲಿಕ್ಕೆ ಹೊರಡ್ತಾರೆ ಅಂತ. ಆದ್ರಿಂದ ದೆಹಲಿ ಮಾಡೆಲ್ನ ರೈತರಿಗೆ ಸಂಬಂಧಪಟ್ಟು, ಇಂಡಸ್ಟ್ರಿಗಳಿಗೆ ಸಂಬಂಧಪಟ್ಟು ಉದ್ಯೋಗ ಸಂಪೂರ್ಣ ಸರ್ವನಾಶ ಆಗಿದೆ, ಆರೋಗ್ಯ ಕೆಡ್ತಾ ಇದ್ದಾರೆ, ಬಹುತೇಕರು ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ಈ ಎಲ್ಲ ಪರಿಸ್ಥಿತಿಯನ್ನು ಹತೋಟಿಗೆ ತರಲಿಕ್ಕೆ ಮುಖ್ಯವಾಗಿ ಭ್ರಷ್ಟಾಚಾರದ ಕಡಿವಾಣ ಆಗಬೇಕಾದ್ದು. ನಿಮಗೆ ಗೊತ್ತಿದೆ, ಕರ್ನಾಟಕದಲ್ಲಿ ಈಗ 40% ಸರ್ಕಾರ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರೇ ಹೇಳ್ತಾ ಇದ್ದಾರೆ. ಇಂಥ ಪರ್ಸೆಂಟೇಜು ಇದೇ ಪಂಜಾಬಿನಲ್ಲೂ ಕೂಡ ಇದೆ. ಸಾಲಗಳು ಸಿಕ್ಕಾಪಟ್ಟೆ ಇದೆ. 20% ನೀವು ಒಂದು ಬಜೆಟ್ನಲ್ಲಿ, ಒಟ್ಟು ಬಜೆಟ್ನಲ್ಲಿ ಕ್ಯಾಲ್ಕುಲೇಷನ್ ಮಾಡಿದರೆ 40%, ನಮ್ಮ ಕರ್ನಾಟಕದ 2 ಲಕ್ಷ ಕೋಟಿ ಬಜೆಟು, ಅದರಲ್ಲಿ 40% ಮೈನಸ್ ಮಾಡುವ. ಈ 40% ನಾವು ಜನರಿಗೆ ವಾಪಸ್ ಹಾಕುವ ಮಾಡೆಲ್ ಇದೆಯಲ್ಲ, ನಾವೇನು ಉಚಿತ ಕೊಡ್ತೇವೆ ಅಂತ ಹೇಳುವಂಥ ಮಾಡೆಲು, ಇದೇ ಹಣದಿಂದ ಏನು ಈಗ ನಾನು ಕರ್ನಾಟಕದ ಉದಾಹರಣೆ ಹೇಳುದಿದ್ರೆ 2 ಲಕ್ಷ ಕೋಟಿಯ 40% ಏನು ವೇಸ್ಟೇಜ್ ಆಗ್ತಾ ಇದೆ ಇವತ್ತು, ಎಲ್ಲ ಪೋಲ್ ಆಗ್ತಾ ಇದೆ. ಇವರ ರಾಜಕಾರಣಿಗಳು, ಒಂದಷ್ಟು ಗುತ್ತಿಗೆದಾರರು, ಖಾಸಗಿ ಕಂಪನಿಗಳ ಏನು ಪರ್ಸೆಂಟೇಜ್ಗಳಿದ್ದಾವೆ, ಇವುಗಳನ್ನು ನಾವು ಜನರಿಗೆ ವಾಪಸ್ ಕೊಡುವುದರಲ್ಲಿ ದೆಹಲಿಯಲ್ಲಿ ಯಶಸ್ವಿಯಾಗಿದ್ದೇವೆ. ಅದನ್ನೇ ನಾವು ಪಂಜಾಬಿನಲ್ಲಿ ಕೂಡ ಮುಂದುವರಿಸಿದಾಗ ಸಹಜವಾಗಿ ಫೈನಾನ್ಸ್ ಗಟ್ಟಿ ಇದ್ರೆ ಎಲ್ಲ ವ್ಯವಸ್ಥೆಗಳು ಕೂಡ ತನ್ನಷ್ಟಕ್ಕೆ ಹತೋಟಿಗೆ ಬರ್ತದೆ ಅಂತ ಹೇಳುದು ಆಮ್ ಆದ್ಮಿ ಪಾರ್ಟಿ ವಿಶ್ವಾಸ. ಇನ್ನು 3 ರಾಜ್ಯಗಳು ಬ್ಯಾಕ್ ಟು ಬ್ಯಾಕ್ ಅದನ್ನು ನೋಡಿಕೊಂಡು ಬರೋಣ. ಉತ್ತರಾಖಂಡ, ಮಣಿಪುರ ಹಾಗೇನೆ ಗೋವಾ. ಅದರ ಒಂದಷ್ಟು ವಿವರಗಳನ್ನು ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀವಿ. ಉತ್ತರಾಖಂಡನ ಬಿಜೆಪಿ ಉಳಿಸಿಕೊಂಡಿದೆ, ಯಾಕಂದ್ರೆ 48 ಸೀಟ್ಗಳಲ್ಲಿ ಈ ಬಾರಿ ಗೆದ್ದಿದ್ದಾರೆ. 2017 ಕಂಪೇರ್ ಮಾಡಿದ್ರೆ ಒಂದು 9 ಸೀಟ್ ಕಮ್ಮಿ ಆಗುತ್ತೆ. 57 ಇದ್ರು 2017ರಲ್ಲಿ, ಆದ್ರೂ ಕೂಡ ಪರವಾಗಿಲ್ಲ. ಉತ್ತರಾಖಂಡ ಜನತೆ ಬಿಜೆಪಿಯ ಕೈ ಹಿಡಿದಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಅನ್ನು ನಾವು ಗಮನಿಸಬೇಕು. ಉತ್ತರಾಖಂಡ್ನಲ್ಲಿ 18 ಸೀಟ್ಗಳನ್ನ ಗೆದ್ದಿದ್ರು ಅವರು. 2017ರಲ್ಲಿ 11 ಗೆದ್ರು. ಅಂದ್ರೆ ಬಿಜೆಪಿಗೆ ಈ ಬಾರಿ ಯಾವುದು ಮೈನಸ್ ಆಯಿತು ಒಂದಷ್ಟು ಸೀಟ್ಗಳು, ಅದು ಕಾಂಗ್ರೆಸ್ಗೆ ಪ್ಲಸ್ ಆಗಿದೆ. ಯಾಕಂದ್ರೆ 2017ಕ್ಕೆ ಕಂಪೇರ್ ಮಾಡಿದ್ರೆ ಉತ್ತರಾಖಂಡ್ನಲ್ಲಿ 7 ಸೀಟುಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್. ಆದರೆ ನಾವಿಲ್ಲಿ ಉತ್ತರಾಖಂಡ್ನಲ್ಲಿ ಪದೇ ಪದೇ ಸಿಎಂ ಬದಲಾವಣೆ, 2-3 ಸಲ ಸಿಎಂ ಬದಲಾವಣೆ ಮಾಡಿದ್ರೂ ಕೂಡ ಯಾವುದೇ ರೀತಿಯ ಒಂದು ಎಫೆಕ್ಟ್ ಬೀರಲಿಲ್ಲ ಬಿಜೆಪಿ ಅವರಿಗೆ. ಮತ್ತು ನಿನ್ನೆ ನಾನು ಪ್ರಹ್ಲಾದ್ ಜೋಶಿ ಅವರು ಮಾತನಾಡೋದನ್ನು ಕೇಳ್ತಾ ಇದ್ದೆ. ಅಲ್ಲಿನವರು ಚುನಾವಣಾ ಉಸ್ತುವಾರಿ ಆಗಿದ್ರು. ಬಹುಶಃ ಈ ಬಿಜೆಪಿಯ ಸಂಘಟನೆಗೆ ಒಂದು ಹಿಡಿದ ಕೈಗನ್ನಡಿ ಅದು. ನಾವು 80,000ದಷ್ಟು ಮೀಟಿಂಗ್ಸ್ಗಳನ್ನು ಮಾಡಿದ್ದೇವೆ ಅನ್ನುವಂಥ ರೀತಿಯಲ್ಲಿ ಅವರು ಮಾತನಾಡ್ತಾ ಇದ್ರು. ಅಂದರೆ ಬಿಜೆಪಿ ಗ್ರಾಸ್ ರೂಟಲ್ಲಿ, ಬೇಸ್ ಲೆವೆಲ್ಗೆ ಹೋಗಿ ಇವತ್ತು ಸಂಘಟನೆ ಗಟ್ಟಿಯಾಗಿದೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ. ಮತ್ತು ಉತ್ತರಾಖಂಡ್ನಲ್ಲಿ ಅಂತಹ ಸಭೆಗಳಂತ ಹೇಳಿದ್ರೆ ಈಗ ದೊಡ್ಡ ಪ್ರಚಾರದ ಸಭೆಗಳು, ಅಂದರೆ ಯಾರಾದ್ರೂ ಒಬ್ರು ಪಾಪ್ಯುಲರ್ ಫೇಸ್ ಬರೋದು, ಮೋದಿ ಬರೋದು ಅಥವಾ ಅಮಿತ್ ಶಾ ಬರೋದು, ಯೋಗಿ ಬರೋದು, ಈ ಥರದ ಪಾಪ್ಯುಲರ್ ಫೇಸ್ಗಳನ್ನು ಬಂದ್ಬಿಟ್ಟು 5 ಲಕ್ಷ 10 ಲಕ್ಷ ಜನ ಸೇರಿಸುವುದಕ್ಕಿಂತಲೂ ಈ ಸಣ್ಣ ಸಣ್ಣ ಸಭೆಗಳು, ಕಾರ್ಯಕರ್ತರನ್ನು ಒಗ್ಗೂಡಿಸಿಕೊಂಡು ಬೂತ್ ಮಟ್ಟದಲ್ಲಿ ಮಾಡುವ ಸಭೆಗಳು ಯಾವ ರೀತಿಯಲ್ಲಿ ಪ್ರತಿಫಲಿಸ್ತದೆ ಅಂತ ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ಉತ್ತರಾಖಂಡ್ನ ಗೆಲುವಿನ ಬಳಿಕ ಹೇಳ್ತಾ ಇದ್ರು. ಸೊ ಅದಕ್ಕೆ ಒಂದು ಸ್ಪಷ್ಟ ಉದಾಹರಣೆಯಾಗಿ ನಮಗೆ ಉತ್ತರಾಖಂಡ್ನ ತೀರ್ಪು ಕಂಡು ಬರುತ್ತೆ. ಏನು ಆ ನಂತರದಿರುವಂಥದ್ದು ಮಣಿಪುರದಲ್ಲೂ ಕೂಡ ಬಿಜೆಪಿಯ ಮತದಾರ ಮಣಿಪುರದಲ್ಲೂ ಕೂಡ ಬಿಜೆಪಿಗೆ ಮಣಿದಿದ್ದಾನೆ. ಬಿಜೆಪಿ ಈ ಬಾರಿ 32 ಸೀಟ್ಗಳನ್ನು ಪಡ್ಕೊಂಡಿದೆ. 2017ರಲ್ಲಿ 21 ಸೀಟ್ಗಳನ್ನು ಪಡೆದುಕೊಂಡಿತ್ತು. ಅಂದರೆ ನಾವಿಲ್ಲಿ ಗಮನಿಸಬೇಕು, ಕಳೆದ ಬಾರಿಗಿಂತಲೂ ಉತ್ತಮ ಸಾಧನೆಯನ್ನು ಬಿಜೆಪಿ ಮಣಿಪುರದಲ್ಲಿ ಮತದಾರರ ಮೂಲಕ ಮಾಡಿದೆ. ಯಾಕಂದರೆ ಸುಮಾರು 11 ಸೀಟ್ಗಳನ್ನು ಹೆಚ್ಚುವರಿಯಾಗಿ ಪಡ್ಕೊಂಡಿದೆ. ಕಾಂಗ್ರೆಸ್ ನಾವಿಲ್ಲಿ ಗಮನಿಸಬೇಕು, ಮಣಿಪುರವನ್ನು ಕಳೆದುಕೊಂಡಿರುವಂಥದ್ದು. ಯಾಕಂದರೆ ಈ ಸಲ 5 ಸೀಟ್ಗಳನ್ನು ಮಾತ್ರ ಪಡ್ಕೊಂಡಿದೆ. 2017ರಲ್ಲಿ 28 ಸೀಟ್ಗಳನ್ನು ಪಡೆದುಕೊಂಡಿದ್ದಂತಹ ಕಾಂಗ್ರೆಸ್ ಈ ಬಾರಿ ದೊಡ್ಡ ಹಿನ್ನಡೆಯನ್ನು ಕಂಡುಕೊಂಡಿರುವಂಥದ್ದು. ಕಾಂಗ್ರೆಸ್ ಒಂದು ಕಾಲದಲ್ಲಿ ಈ ಈಶಾನ್ಯದ ರಾಜ್ಯಗಳಂತ ನಾವು ಏನು ಕರಿತೇವೆ, ಅದು ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು, ಈಶಾನ್ಯದ ರಾಜ್ಯಗಳು. ಆದರೆ ಈ ಮೋದಿ ಬಂದ ಬಳಿಕ ಸ್ವಲ್ಪ ಈಶಾನ್ಯದ ರಾಜ್ಯದ ಜನತೆ ಬಿಜೆಪಿ ಅತ್ತ ಮುಖ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಿಜೆಪಿಗೆ ಪ್ಲಸ್ ಆಗಿರುವಂಥದ್ದು ಯಾವುದು ಕೇಳಿದರೆ, ಈ ಆಯುರ್ವೇದದ ಪಾರಂಪರಿಕ ಔಷಧ ಕೇಂದ್ರದ ಸ್ಥಾಪನೆ, ಅದರ ಜೊತೆಗೆ ಟೂರಿಸಂ ಡೆವಲಪ್ಮೆಂಟ್ ಮತ್ತು ವಿದ್ಯುತ್ ಸಮಸ್ಯೆಗೆ
ಸೌರಶಕ್ತಿಯ ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು ಇದೆಲ್ಲವೂ ಕೂಡ ಪ್ಲಸ್ ಆಯಿತು. ಆದರೆ ಕಳೆದ ಡಿಸೆಂಬರ್ನಲ್ಲಿ ಒಂದು ಮೈನಸ್ ಆಯಿತು BJPಗೆ. ಆದರೆ ಅದನ್ನು ಡ್ಯಾಮೇಜ್ ಕಂಟ್ರೋಲು ಮಾಡಿದ್ದಾರೆ ಅಂತ ಅನ್ನಿಸುತ್ತಾ ಈ ಚುನಾವಣೆಯಲ್ಲಿ. ಸೇನಾಪಡೆ ನಡೆಸಿದ ಗುಂಡಿನ ದಾಳಿಯಲ್ಲಿ 14 ನಾಗಾ ಪ್ರಜೆಗಳು ಮೃತಪಟ್ಟಿದ್ರು. ಬಹುಶಃ ಈ ಪ್ರಕರಣದಿಂದಾಗಿ BJPಗೆ ಈ ಬಾರಿ ಮಣಿಪುರದಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರಗಳಿತ್ತು. ಆದರೆ ಡ್ಯಾಮೇಜ್ ಆಗಿರುವಂಥದ್ದು ಅಲ್ಟಿಮೇಟ್ ಆಗಿ ಈ ಬಾರಿ ಮಣಿಪುರದಲ್ಲಿ ಕಾಂಗ್ರೆಸ್ಸಿಗೆ. ಯಾಕಂದರೆ 2017ರಲ್ಲಿ 28 ಸೀಟ್ ಪಡೆದುಕೊಂಡಂಥ ಕಾಂಗ್ರೆಸ್ ಈ ಬಾರಿ 23 ಸೀಟ್ಗಳನ್ನು ಕಳೆದುಕೊಂಡು ಕೇವಲ 5 ಕ್ಷೇತ್ರದಲ್ಲಿ ಮಾತ್ರ ಗೆಲುವನ್ನು ದಾಖಲಿಸುವಲ್ಲಿ ಸಫಲತೆಯನ್ನು ಕಂಡುಕೊಂಡಿದೆ. ಇನ್ನು ಮುಂದಿನ ಒಂದು ರಾಜ್ಯ ಅದು ಗೋವಾ. ಬಹುಶಃ ಇವತ್ತು ಅಥವಾ ನಾಳೆ ಒಂದು ಸಾಧ್ಯತೆಗಳು ಹೆಚ್ಚಿದೆ BJPಗೆ. ಯಾಕಂದರೆ BJP ಗೋವಾದಲ್ಲಿ 20 ಸೀಟ್ಗಳನ್ನು ಪಡ್ಕೊಂಡಿದೆ. 2017ಕ್ಕೆ ಕಂಪೇರ್ ಮಾಡಿದರೆ 13 ಸೀಟ್ಗಳನ್ನು ಪಡೆದುಕೊಂಡಿದ್ದಂತಹ BJP ಈ ಬಾರಿ ಹೆಚ್ಚುವರಿಯಾಗಿ 7 ಸೀಟ್ಗಳನ್ನು ಪಡೆದುಕೊಂಡಿದೆ. ಕಾಂಗ್ರೆಸ್ ಮತ್ತೆ ಕಳ್ಕೊಂಡಿದೆ ಗೋವಾದಲ್ಲಿ. ಯಾಕಂದರೆ 2017ರಲ್ಲಿ 17 ಸೀಟ್ಗಳನ್ನು ಪಡೆದುಕೊಂಡಿದ್ದಂಥ ಕಾಂಗ್ರೆಸ್ ಈ ಬಾರಿ 5 ಸೀಟ್ಗಳನ್ನು ಕಳೆದುಕೊಂಡು 12 ಸ್ಥಾನಗಳನ್ನು ಮಾತ್ರ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಗೋವಾದಲ್ಲಿ AAP ಖಾತೆಯನ್ನು ತೆರೆದಿದೆ. ಒಂದು ಸ್ವಲ್ಪ AAP ಅವರು ಹೇಳ್ತಾ ಇದ್ದಾರೆ ಮುಂದಕ್ಕೆ ಸ್ವಲ್ಪ ನಮ್ಮದು ಥ್ರೆಟ್ ಇದೆ ನಿಮಗೆ ಅನ್ನುವಂಥ ರೀತಿಯಲ್ಲಿ. ಮತ್ತು AAP ಮತ್ತು TMC ಪಡೆದುಕೊಂಡಿರುವಂಥ ಸೀಟ್ಗಳು ಏನಿದೆ ಅದು ನಿಜ ಅರ್ಥದಲ್ಲಿ ಮೈನಸ್ ಆಗಿರುವಂಥದ್ದು ಕಾಂಗ್ರೆಸ್ಗೆ. AAP ಮತ್ತು TMC ಪಡೆದುಕೊಂಡಿರುವಂಥ ಸೀಟ್ಗಳು. ಆದರೆ ಅವರನ್ನೆಲ್ಲರನ್ನು ಜೊತೆ ಸೇರಿಸಿ ಕಾಂಗ್ರೆಸ್ ಸ್ವಲ್ಪ ಆಡಳಿತ ಮಾಡಲಿಕ್ಕೆ ಸಾಧ್ಯತೆಗಳಿದೆ ಅಂತ ಪ್ರಯತ್ನವನ್ನು ಮಾಡಿದ್ರು. ಅದು ಕೂಡ ಸಫಲತೆಯನ್ನು ಕಂಡುಕೊಂಡಿಲ್ಲ. ನನಗೆ ಅನ್ನಿಸುವಂಥದ್ದು ಈ ಮೆಜಾರಿಟಿ ಕ್ರಿಶ್ಚಿಯನ್ ವೋಟರ್ಸ್ ಇದ್ದಾರೆ ಗೋವಾದಲ್ಲಿ. ಆದರೂ ಕೂಡ BJP ಹತ್ರ ಅವರು ಹೇಗೆ ವಾಲಿದ್ರು. ಈ ಗೋವಾದ ಮೇಲೆ ಮಹಾರಾಷ್ಟ್ರದ ಪ್ರಭಾವ ಹೆಚ್ಚಾಗಿದೆ, ಫಡ್ನವೀಸ್ ಅವರ ಪ್ರಭಾವ ಇದೆ. ಹಾಗಾಗಿಯೇ BJPಯ ಬಗ್ಗೆ ಒಂದು ಅನುಕಂಪದ ಅಲೆ ಕಂಡು ಬರ್ತಾ ಇದೆ ಅನ್ನುವಂಥದ್ದು. ಸೊ ನಾನು ಇನ್ ಶಾರ್ಟ್ ಆಗಿ 3 ರಾಜ್ಯಗಳ ಬಗ್ಗೆ ಕೂಡ ಒಂದು ಬ್ರೀಫ್ ಆಗಿ ತಮ್ಮ ಒಪಿನಿಯನ್ ಪಡೆದುಕೊಳ್ತಾ ಹೋಗ್ತೀನಿ. ಯಾಕಂದರೆ ನಂತರ ನಾವು ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಜನರ ಅಭಿಪ್ರಾಯವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಪಡೆದುಕೊಳ್ಳೋಣ ಕಾಲ್ ಮೂಲಕ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಕಾಲ್ ಲೈನ್ಗಳನ್ನು ಓಪನ್ ಮಾಡ್ತೀವಿ. ನೀವು ಕೂಡ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ಹೇಳ್ಬೋದು. ಓಕೆ, ಶಾರ್ಟ್ ಆಗಿ ನಾನು BJP ಅವ್ರ ಕೇಳಬೇಕು. ಉತ್ತರಾಖಂಡವನ್ನು ಉಳಿಸ್ಕೊಂಡಿದ್ದೀರಾ. ನಾನು ಆಗಲೇ ಹೇಳಿದೆ 80,000ದಷ್ಟು ಈ ಸಭೆಗಳನ್ನು ಮಾಡಿದ್ರ ಬಗ್ಗೆ ನಿಮ್ಮ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇದ್ರು. ಅಂದರೆ ನಿಮಗೆ ಈ ಕಾರ್ಯಕರ್ತರು ನಿಮ್ಮ ದೊಡ್ಡ ಪ್ಲಸ್ ಪಾಯಿಂಟ್ ಇವತ್ತು BJPಯಲ್ಲಿ. ಏನನ್ನೇ ಹೇಳಿ ಇವತ್ತು ಹೇಗಿದೆ ಅಂತ ಹೇಳಿದ್ರೆ ಯೋಜನೆ ತನ್ನಿ ತರದಿರಿ ಏನೇ ಮಾಡಿ, ಬಟ್ ಕಾರ್ಯಕರ್ತರು ನಿಮ್ಮನ್ನು ಬಿಟ್ಕೊಡಲ್ಲ. ಇಂತಹ ಒಂದು ಕಾರ್ಯಕರ್ತರು ಅಂದರೆ ಕ್ಯಾಡರ್ ಬೇಸ್ಡ್ ಪಾರ್ಟಿಯಾಗಿ ಬೆಳೆದ ಕಾರಣ BJPಗೆ ಅದು ಪ್ಲಸ್ ಆಗ್ತಾ ಇದೆ. ಮಣಿಪುರದಲ್ಲೂ ಕೂಡ ನಿಮಗೆ ಈ ಬಾರಿ ಯಾವುದೇ ಹಿನ್ನಡೆ ಆಗಿಲ್ಲ. ಸೇನಾ ದಾಳಿಯಲ್ಲಿ 14 ನಾಗಾ ಪ್ರಜೆಗಳು ಮೃತಪಟ್ಟರು. ಅದು ಸ್ವಲ್ಪ ಚರ್ಚೆಗೆ ಗ್ರಾಸ ಆಯಿತು, ನ್ಯಾಷನಲ್ ಲೆವೆಲ್ ನ್ಯೂಸ್ ಆಯಿತು. ಆದರೂ ಕೂಡ ಮಣಿಪುರದ ಜನತೆ ಕೂಡ ನಿಮ್ಮ ಕೈ ಹಿಡಿದಿದ್ದಾರೆ. ಮಹೇಶ್ ತುಪ್ಪೆಕಲ್ ಒಳ್ಳೆ ಉಲ್ಲೇಖ ಮಾಡಿದ್ರಿ, ಸ್ಪಷ್ಟ ಚಿತ್ರಣ ಕೊಟ್ಟಿದ್ದ. ನಾನು ರಿಪೀಟ್ ಮಾಡ್ಲಿಕ್ಕೆ ನಾನು ಹೋಗಲ್ಲ. ನೀವು 80,000 ಕಾರ್ನರ್ ಬೈಠಕ್ಗಳ ಬಗ್ಗೆ ಹೇಳಿದ್ದೀರಿ. ಇದೇ BJP ಸತ್ವ. ಅದಕ್ಕೆ ಹೆಚ್ಚೆ ಹೇಳಲಿಕ್ಕೆ ನಾನು ಹೋಗಲ್ಲ. ಪ್ರತಿಯೊಂದು ಪೇಜ್ಗೆ ಒಬ್ಬ ಪೇಜ್ ಪ್ರಮುಖ ಅಂತ ಇದ್ದಾರೆ. ಅವರು ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಅವರ ಕೆಲಸನ ಅವರು ಮಾಡ್ತಾ ಹೋಗ್ತಾರೆ. ನಾನು ನಿನ್ನೆ ನಿಮ್ಮ ಜೊತೆ ಡಿಸ್ಕಸ್ ಮಾಡುವಾಗ ಆ ಫಾರ್ಮುಲಾ ಹೇಳಿದ್ದೆ. ನಮ್ದು LIC ಫಾರ್ಮುಲಾ: ಲೀಡರ್, ಐಡಿಯಾಲಜಿ, ಕ್ಯಾಡರ್. ನಮ್ಗೆ ರಾಷ್ಟ್ರೀಯ ನಾಯಕರೊಬ್ಬರಿದ್ದಾರೆ, ಅವರನ್ನು ನಾವು ಸಂಪೂರ್ಣವಾಗಿ ನಂಬ್ತೇವೆ. ಐಡಿಯಾಲಜಿ ನಮ್ಮ ಸಿದ್ಧಾಂತದಲ್ಲಿ 1 ಇಂಚು ನಾವು ಆಚೆ ಈಚೆ ಹೋಗಲ್ಲ. ಕೆಲವೊಂದ್ಸಲ ಮಾಡ್ತೀರಿ, 1 ಇಂಚು ಆಚೆ ಈಚೆ ಹೋಗಲ್ಲ. ಕೆಲವೊಂದ್ಸಲ ನೀವು ಹೇಳಿದಾಗೆ ಕಾರ್ಯಕರ್ತರು ಕಾರ್ಡರ್ ಬೇಸ್ಡ್ ಆ ಪಕ್ಷ ನಮಗೆ ಅಧಿಕಾರಕ್ಕೆ ವಾಪಸ್ ತರ್ತಾ ಇದೆ. ಮಣಿಪುರದ ನೀವು ಹೇಳಿದ್ದೀರಿ, ನಾನು ನಿಮ್ಮನ್ನೊಂದು 10 ವರ್ಷಕ್ಕೆ ಹಿಂದೆ ಕೊಂಡೋಗ್ಲಿಕ್ಕೆ ಬಯಸ್ತೇನೆ. ದೇಶದಿಂದ ವಿಭಜನೆ ಆಗ್ಲಿಕ್ಕೆ ಹೊರಟಂತ ಈಶಾನ್ಯ ರಾಜ್ಯಗಳು ಬೇರೆನೇ ದೇಶ ಮಾಡಿಕೊಂಡು ನೇಪಾಳದ ಜೊತೆ, ಚೀನಾದ ಜೊತೆ, ಅಂದ್ರೆ ಕಾಂಗ್ರೆಸ್ ಆ ಮಟ್ಟಕ್ಕೆ ಆ ರಾಜ್ಯಗಳನ್ನು ತಳ್ಳಿತ್ತು. ಅಲ್ಲಿ ಒಂದು ಕಮ್ಯುನಿಕೇಶನ್ ಆಗಿರ್ಲಿ, ಪ್ರಾಪರ್ ರೋಡ್ ನೆಟ್ವರ್ಕ್ ಆಗಿರ್ಲಿ, ಅಥವಾ ಸೆಕ್ಯೂರಿಟಿ ಯಾವ ರೀತಿ ಉತ್ತರ ಪ್ರದೇಶದಲ್ಲಿತ್ತು ಅದಕ್ಕಿಂತ 10 ಪಟ್ಟು ಡೇಂಜರಸ್ ಈಶಾನ್ಯ ರಾಜ್ಯಗಳಲ್ಲಿತ್ತು. ನಾಗ ಉಗ್ರಗಾಮಿಗಳು, ಬೋಡೋ ಉಗ್ರಗಾಮಿಗಳು, ಬೇರೆ ಬೇರೆ ತರದ ಬೇರೆ ಬೇರೆ ರಾಜ್ಯಗಳಲ್ಲಿ ಉಗ್ರಗಾಮಿಗಳಿಂದ ಅಸ್ಸಾಮು, ಮಣಿಪುರ, ನಾಗಾಲ್ಯಾಂಡ್ ಅಂತ ರಾಜ್ಯಗಳಲ್ಲಿ, ನಾಗಾಲ್ಯಾಂಡ್ ಅಲ್ಲಿ ಒಂದು ಬ್ಯಾನರ್ ಹಾಕಿದ್ರು, ಇಂಡಿಯನ್ ಡಾಗ್ಸ್ ಗೋ ಬ್ಯಾಕ್, ದಿಸ್ ಇಸ್ ನಾಟ್ ಇಂಡಿಯಾ ಅಂತ. ಆ ಮಟ್ಟಿಗೆ ಆ ಈಶಾನ್ಯ ರಾಜ್ಯಗಳ ಪರಿಸ್ಥಿತಿ ಮುಟ್ಟಿತ್ತು. ನಾನು ಆಗ ಹೇಳಿದಾಗೆ
ಬಾಕಿ ಕಡೆಯಿಂದ ಹೆಚ್ಚಿನ ದುಡ್ಡನ್ನು ಕೊಂಡೋಗಿ ಈಶಾನ್ಯ ರಾಜ್ಯವನ್ನು ನಮ್ಮ ಭೂಪಟದ ಜೊತೆ ಗುರುತಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಮೋದಿಯವರು ಸತತ ಪ್ರಯತ್ನ ಪಟ್ಟು ಟೂರಿಸಂ ಡೆವಲಪ್ಮೆಂಟ್ ಎಲ್ಲ ಎಜುಕೇಶನ್ ಸೆಕ್ಟರ್ ಆಗಿರಲಿ, ಈಗ ನೀವು ನೋಡಿರ್ಬೋದು ನಮ್ಮ ದಕ್ಷಿಣ ಕನ್ನಡಕ್ಕೆ ಅಥವಾ ಕರ್ನಾಟಕಕ್ಕೆ ಬರೋ ಸ್ಟೂಡೆಂಟ್ಸ್ಗಳ ಸಂಖ್ಯೆ ಕಡಿಮೆ ಆಗಿದೆ. ಅಲ್ಲಿ ಯೂನಿವರ್ಸಿಟಿಗಳು ಸೆಟಪ್ ಆಯಿತು. ಸಿಕ್ಕಿಂ ಮಣಿಪಾಲ್ ಯೂನಿವರ್ಸಿಟಿ ಸಿಕ್ಕಿಮಲ್ಲಿ ಇದಾಯಿತು. ಅಲ್ಲಿ ಮಣಿಪಾಲ್ ಅವರದ್ದು ಮೆಡಿಕಲ್ ಯೂನಿವರ್ಸಿಟಿಗಳು ಬಂತು. ತುಂಬ ಎಜುಕೇಷನ್ ಮಟ್ಟದಲ್ಲಿ ತುಂಬ ಮಟ್ಟದಲ್ಲಿ ಮುಂದಾಗಿದೆ. ಟ್ರೈನ್ ನೆಟ್ವರ್ಕ್ ಅಗರ್ತಲ ಅದೊಂದು ರಾಜ್ಯದ ರಾಜಧಾನಿ, ತ್ರಿಪುರಾ ರಾಜ್ಯದ ರಾಜಧಾನಿ ಅಗರ್ತಲ. ರಾಜಧಾನಿಗೆ ಟ್ರೈನ್ ನೆಟ್ವರ್ಕ್ ಇರಲಿಲ್ಲ. ಸ್ವತಂತ್ರಕ್ಕೆ 70 ವರ್ಷ ಆದ ನಂತರ ಆದರೂ ಕೂಡ ಒಂದು ಟ್ರೈನ್ ನೆಟ್ವರ್ಕ್ ರಾಜಧಾನಿಗೆ, ಹಳ್ಳಿಗಳಿಗೆ ಬಿಡಿ, ಸಣ್ಣ ಸಣ್ಣ ಪಟ್ಟಣಗಳಿಗೆ ಬಿಡಿ, ಪೂರ್ತಿ ರಾಜಧಾನಿಗೆ ಇರಲಿಲ್ಲ. ಆ ರೀತಿಯಂತ ಬದಲಾವಣೆ ಮಾಡಿದ ಕಾರಣ ಲಾಸ್ಟ್ ಟೈಮ್ ಕಂತಪ್ಪಿಯಿಂದ ಯಾವುದೋ ಒಂದು ಮಿಸ್ಇನ್ಫಾರ್ಮೇಷನ್ ಇಂದ ಅಲ್ಲಿ ಗುಡ್ಡದಿಂದ ಇಳಿದು ಬರುತ್ತಿದ್ದಂಥ ಕಾರ್ಮಿಕರು 17 ಮಂದಿ, ನಾನು ಅವರನ್ನೊಂದು ಜಾತಿ ಜೊತೆ ಒಂದು ಜನಾಂಗದ ಜೊತೆ ಗುರುತಿಸಲಿಕ್ಕೆ ಇಚ್ಛೆ ಪಡೋದಿಲ್ಲ. ಭಾರತೀಯ ಒಂದು 13 ಮಂದಿ 14 ಅಂತ ಹೇಳಿದ್ರೆ 13 ಮಂದಿ ಪ್ರಜೆಗಳ ಸೈನಿಕರ ದಾಳಿಗೆ ಅವರು ಜೀವ ತೆತ್ತಿದ್ರು. ಅದೇ ಇಲ್ಲಿ ಹೆಣ ಬಿದ್ದಾಗ ಮಾತ್ರ ನೀವು ಗುರುತಿಸುವಂತದ್ದು ಅಲ್ಲ, ಹಿಂದೂ ಕಾರ್ಯಕರ್ತ ಜಾತಿ ಎಲ್ಲ. ಈಗ ನಾಗಾಲ್ಯಾಂಡ್ ನಲ್ಲಿ, ಮಣಿಪುರದಲ್ಲಿ ಆದ್ರೆ ಜಾತಿ ಜೊತೆ ಗುರುತಿಸೋದಕ್ಕೆ ತಾವು ಇಚ್ಛೆ ಪಡಲ್ಲ. ಅಲ್ಲಿ ಮೈನಸ್ ಆಗುತ್ತೆ. ಯಾಕೆ ಹೇಳಿಕ್ಕೆ ಇಚ್ಛೆ ಪಡಲ್ಲ ಅಂದ್ರೆ ಅಲ್ಲಿ ಆ ಒಂದು ಜನಾಂಗ ನಮ್ಮಿಂದ ಸಂಪೂರ್ಣವಾಗಿ ಬೇರ್ಪಟ್ಟಿತ್ತು. ಉಗ್ರಗಾಮಿಗಳ ಅವರನ್ನ ಸೇರಿಸಲಿಕ್ಕೆ ನೀವೇ ಪ್ರಯತ್ನ ಮಾಡಿದ್ರಂತ ಅವರನ್ನ ಸೇರಿಸಲ್ಲ ಅಷ್ಟೇ. ನೀವು ಡಿವಿಷನ್ ಮಾಡುವಂತ ಪ್ರಯತ್ನ ಬೇಡ ಅಂತ. ಅದೇ ರೀತಿ ನಿಮ್ಗೆ ಗೋವಾದಲ್ಲಿ ಗೋವಾಕ್ಕೆ ಬರ್ತೀನಿ ನಾನು. ಅದಕ್ಕೂ ಮುನ್ನ ನಾನು ಕಾಂಗ್ರೆಸ್ನವ್ರ ಹತ್ರ ಕೇಳಬೇಕು. ಉತ್ತರಾಖಂಡ ಬಿಜೆಪಿ ಉಳಿಸಿಕೊಂಡಿದೆ, ಬೇಡ ಅಂದ್ರೆ ಮಣಿಪುರ ನಿಮ್ ಸಾಧನೆ ನೋಡಿ. 28 ಇದ್ದವರು 5ಕ್ಕೆ ಬಂದು ಇಳಿದ್ರಿ. ಒಂದು ಕಾಲದಲ್ಲಿ ಈಶಾನ್ಯದ ರಾಜ್ಯಗಳು ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು. ಕಳ್ಕೊಳ್ತಾ ಇದ್ರಿ ಸ್ಲೋಲಿ. ಅಲ್ಲ, ಸಂಪೂರ್ಣ ಕಳ್ಕೊಂಡ್ರಿ ನೀವು, ಏನಿಲ್ಲ ಇನ್ನು ಕಳ್ಕೊಳ್ಳೋದಕ್ಕಲ್ಲಿ. ನೋಡಿ, ಈಗ ಈಶಾನ್ಯ ರಾಜ್ಯಗಳಲ್ಲಾಗಿರ್ಬೋದು ಅಥವಾ ಉತ್ತರಾಖಂಡ ಆಗಿರ್ಬೋದು ಅಥವಾ UP ಆಗಿರ್ಬೋದು ಅಥವಾ ಗೋವಾದಲ್ಲಾಗಿರ್ಬೋದು, ಇವರು ಮತವನ್ನು ಗಳಿಸಿ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಂಡಿದ್ದಾರೆ. ಖಂಡಿತ ನಾನು ಅದನ್ನು ಒಪ್ಕೊಳ್ತೀನಿ. ಯಾವ ಆಧಾರದಲ್ಲಿ ಕೇಳಿದ್ರು? ಇವರು ಡೆವಲಪ್ಮೆಂಟ್ ಆಧಾರದಲ್ಲಿ ಮತದಾನ ಕೇಳಲಿಕ್ಕೆ ಹೋಗಲಿಲ್ಲ. ಇವರು ಹಿಂದೂಗಳು ಅಪಾಯದಲ್ಲಿದ್ದಾರೆ, 370 ಆಕ್ಟ್, ಜಮ್ಮು ಕಾಶ್ಮೀರ, NRC, CAA, ಆಂಟಿ ಕನ್ವೆನ್ಷನಬಲ್, ಇಂಥ 1992ರಿಂದ ಈಚೆಗೆ ಭಾರತ ದೇಶದಲ್ಲಿ ಬಿಜೆಪಿಯವರು ವಿಚಾರಗಳ ಮೇಲೆ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಅಭಿವೃದ್ಧಿಯ ಮೇಲೆ ಇವರು ಮಾಡ್ತಾ ಇಲ್ಲ. ಈ ವಿಚಾರಗಳನ್ನು ಇಟ್ಕೊಂಡು ಜನರಲ್ಲಿ ಹೋಗ್ತಾ ಇದ್ದಾರೆ. ಇವರು 80,000 ಬೂತ್ ಕಾರ್ನರ್ ಮೀಟಿಂಗ್ಗಳಲ್ಲಿ ಏನು ಮಾತುಗಳನ್ನು ಹೇಳಿರ್ಬೋದು? ಪಾಕಿಸ್ತಾನದ ಬಗ್ಗೆ ಉಲ್ಲೇಖ ಮಾಡಿರ್ತಾರೆ, ಅಫ್ಘಾನಿಸ್ತಾನ ಬಗ್ಗೆ ಉಲ್ಲೇಖ ಮಾಡಿರ್ತಾರೆ, ಬಾಂಗ್ಲಾದೇಶದ ಬಗ್ಗೆ ಉಲ್ಲೇಖ ಮಾಡಿರ್ತಾರೆ. ಯಾಕೆ ಅಭಿವೃದ್ಧಿಯೇ ಮಾಡಿದರೆ ಅಲ್ಲಿ ಉಲ್ಲೇಖ ಮಾಡುವಂಥದ್ದು ಇವರು ಯಾವ್ದಾದ್ರು ಒಂದು ಯೋಜನೆಗಳು ಅಥವಾ ಕಾರ್ಯಕ್ರಮಗಳು ಹೇಳಿ. ಇವರು ಇದರ ಬಗ್ಗೆ ಉಲ್ಲೇಖ, ಜನರ ಭಾವನೆಗಳ ಒಟ್ಟಿಗೆ ಇವರು ಆಟ ಆಡಿ ಚುನಾವಣೆಗೆ ಹೋಗ್ತಾರೆ. ಯಾಕೆ? ಮೈನಾರಿಟಿ ಆಯ್ತಾ, ಕ್ರಿಶ್ಚಿಯನರ ಮೆಜಾರಿಟಿ ಅಲ್ಲ. ನೀವು ಸಂಖ್ಯಾಬಲವನ್ನು ಕರೆಕ್ಟಾಗಿ ಹೇಳಬೇಕು, ಗೊತ್ತಾಯ್ತಲ್ಲ. ಕೊಂಕಣಿಸ್ ಮೆಜಾರಿಟಿ. ಕೊಂಕಣಿಸ್ ಯಾರಿದ್ದಾರೆ? ಕ್ರೈಸ್ತರಿದ್ದಾರೆ, GSP ಇದ್ದಾರೆ, ನಮ್ಮ ಕುಡ್ಬಿಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ಸ್ ಮೆಜಾರಿಟಿ ಗೋವಾದಲ್ಲಿ. ಗೋವಾದ ಒಂದು ರಾಜಕೀಯ ವ್ಯವಸ್ಥೆ, ಒಂದು ಅದು ಟೂರಿಸಂ ನ ಮೇಲೆ ಇರುವಂತದ್ದು. ಅಲ್ಲಿ ಇವತ್ತಿದ್ದ, ಈಗ ಕಳೆದ 17 ನಮ್ಮ ಕಾಂಗ್ರೆಸ್ನ ಶಾಸಕರಿದ್ರು, ಎಲ್ಲರನ್ನು ಇವ್ರು ಕರ್ಕೊಂಡು ಹೋದ್ರು. ಎಲ್ಲಾ ಶಾಸಕರನ್ನು ಬಿಜೆಪಿ ಈಗ ಕರೆದುಕೊಂಡು ಹೋದ್ರು. ಎರಡಿದೆ ಅದರಲ್ಲಿ. ಒಂದು ಕರೆದುಕೊಂಡು ಹೋಗೋದು, ಕರೆದಾಗ ಹೋಗೋದು, ಎರಡರಲ್ಲಿ ಕೂಡ ವ್ಯತ್ಯಾಸ ಹೇಳಿ. ವ್ಯತ್ಯಾಸ ಹೇಳಿ. ಕರೆದುಕೊಂಡು ಹೋಗೋದಕ್ಕೆ ಮಗುವನ್ನ ಶಾಲೆ ಕರ್ಕೊಂಡು ಹೋಗೋದಲ್ಲ ಅದು. ಪಕ್ಷ ಒಂದು ಬಂದ ಪುಟ್ಟ ಹೋಗೋ ಪುಟ್ಟ ಆಗಲ್ಲ ಅದು. ಈಗ ರಾಜ್ಯದಲ್ಲಿ ಏನಾಯ್ತು? ರಾಜ್ಯದಲ್ಲಿ ಇವರು ಕಾಂಗ್ರೆಸ್ನ ಶಾಸಕರು ಅಂತ ಕರ್ಕೊಂಡು, ಆ ಬದ್ಧತೆ ಆ ಶಾಸಕರಿಗಿರ್ಬೇಕು. ಆ ಪಕ್ಷದ ಮೇಲೆ ಯಾರು ಗೆದ್ದಿರ್ತಾರೆ ಅವರಿಗೆ ಬದ್ಧತೆ ಅವ್ರಿಗಿರ್ಬೇಕು. ಬದ್ಧತೆ ಇದ್ರೆ ಹಾಗಾದ್ರೆ ಬದ್ಧತೆ ಇದ್ದವರು ಕರ್ನಾಟಕದಲ್ಲಿ ಕಾಂಗ್ರೆಸ್ನವ್ರು ಯಾಕೆ ಕರ್ಕೊಂಡು ಹೋದ್ರು? ಕಾಂಗ್ರೆಸ್ನವ್ರಿಗೆ ಬೈತಾರೆ ಅವರು, ಎದ್ದಕ್ಕೆ ಕೂತಕ್ಕೆ ಕಾಂಗ್ರೆಸ್ನವರು ಬೈತಾರೆ. ಬೆಳಿಗ್ಗೆ ಎದ್ದು ಬೈಯುದು ಕಾಂಗ್ರೆಸ್ ಅವರನ್ನು. ದೇಶದಲ್ಲಿ ಕಾಂಗ್ರೆಸ್ ಧೂಳಿಪಟ ಆಯ್ತು ಅಂತ ಇವ್ರು ಹೇಳ್ತಾರೆ. ಈಗ ಬೈಯುದು ಯಾರನ್ನು? ಕಾಂಗ್ರೆಸ್ ಅವರನ್ನು. ನಾಳೆ ಗೆದ್ದ ಶಾಸಕರು ಕಾಂಗ್ರೆಸ್ ಗೆದ್ರೆ ಆಗ ಅವ್ರಿಗೆ ಬದ್ಧತೆ ಇಲ್ಲದ ಪಕ್ಷದವರು ಇವರಿಗೆ ಆಗ್ತಾರೆ. ಇವರಿಗೆ ಅಧಿಕಾರ ಬರಲಿಕ್ಕೆ ಬದ್ಧತೆ ಇಲ್ಲದವರು ಕಾಂಗ್ರೆಸ್ ಇರುವುದಿಲ್ಲ. ಅವರಿಗೆ ಅಧಿಕಾರ ಸಿಕ್ಕಿದ ನಂತರ ಬದ್ಧತೆ ಎಲ್ಲ ಚೇಂಜ್ ಆಗ್ತದೆ, ಅವರ ಐಡಿಯಾಲಜಿ ಚೇಂಜ್ ಆಗ್ತದೆ. ಯಾಕೆ ಐಡಿಯಾಲಜಿ ಚೇಂಜ್ ಆಗ್ತದೆ? ದೇಶದಲ್ಲಿ PDP ಯೊಂದಿಗೆ ಇವರು ಐಡಿಯಾಲಜಿ ಚೇಂಜ್ ಮಾಡಿ ಅಧಿಕಾರ ನಡೆಸ್ತಾರೆ. ರಾಜ್ಯದಲ್ಲಿ SDP ಯೊಂದಿಗೆ ಅಲಯನ್ಸ್ ಮಾಡಿ ಪಂಚಾಯತ್ಗಳಲ್ಲಿ ಅಧಿಕಾರ ನಡೆಸ್ತಾರೆ. ಅದೇ ರೀತಿ ಈಗ ಐಡಿಯಾಲಜಿ ಅಧಿಕಾರಕ್ಕೆ ಬೇಕಾದಾಗ ಇವರು ಚೇಂಜ್ ಮಾಡ್ಕೊಳ್ತಾರೆ. ಆದ್ರೆ ಕೆಳಗಿನ ಕಾರ್ಯಕರ್ತರಿಗೆ ಬೇರೆ ಐಡಿಯಾಲಜಿಗಳನ್ನು ಕೊಡ್ತಾರೆ. ಕಾರ್ಯಕರ್ತಗಳನ್ನು ದಾರಿಯಲ್ಲಿ
ಅವರಿಗೆ ಬೇರೆ ಐಡಿಯಾಲಜಿ, ಅಧಿಕಾರಕ್ಕೆ ಬರ್ಲಿಕ್ಕೆ ಇವರ ಐಡಿಯಾಲಜಿ ಬೇರೆ. ಓಕೆ, ಈಗ ನನ್ನ ಪ್ರಶ್ನೆ, ಫಡ್ನವೀಸ್ ಪ್ರಭಾವ ಸ್ವಲ್ಪ ಅತಿಯಾಗಿದೆ ಗೋವಾದಲ್ಲಿ, ಅದು ನಿಮಗೆ ಮೈನಸ್ ಆಯ್ತು ಅಂತ ಒಪ್ಪಿಕೊಳ್ತೀರಾ ಇಲ್ವಾ? ಅಲ್ಲ, ಚುನಾವಣೆಯಲ್ಲಿ ನಂಬರ್ ಗೇಮ್ ಅಲ್ಲಿ ನಾವು ಸೋತಿರೋದನ್ನ ನಾವು ಖಂಡಿತವಾಗಿ, ಫಡ್ನವೀಸ್ ಮಾತ್ರ ಅಲ್ಲ, ಅಲ್ಲಿ ಆಮ್ ಆದ್ಮಿ ಪಕ್ಷ ಚುನಾವಣೆಗೆ ಸ್ಪರ್ಧಿಸು, ಟಿಎಂಸಿ ಸ್ಪರ್ಧಿಸಿತು, ಎಲ್ಲ ಮತಗಳು ವಿಭಜನೆ ಆಯ್ತು. ಅಲ್ಲ, ಮತ ವಿಭಜನೆ ಅಲ್ಲ, ನಿಮ್ ಸೀಟ್ಗಳನ್ನ ಟಿಎಂಸಿ ಮತ್ತು ಆಮ್ ಆದ್ಮಿ ಪಡ್ಕೊಂಡಿರೋದಲ್ಲಿ ನಾವು ಒಪ್ಕೊಳ್ತೇವಲ್ಲ. ಈಗ ನಾವು 11 ಸೀಟ್ಗಳನ್ನು ಗೆದ್ದಿದ್ದೇವೆ, ನಾವು ಅಧಿಕಾರದಲ್ಲೇ ಇರ್ಲಿಲ್ಲ. ಹಾಗಾದ್ರೆ ಎಲ್ಲ ಇವರಿಗೆ ಸ್ವೀಪ್ ಆಗ್ಬೇಕಿತ್ತು ಬಿಜೆಪಿ ಅವರಿಗೆ. ಯಾಕಂತ ಹೇಳಿದ್ರೆ ಕಳೆದ ಇದು 3ನೇ ಚುನಾವಣೆಯಲ್ಲಿ ಇವರು ಬಿಜೆಪಿ ಗೆಲ್ಲುವಂತದ್ದು. 2 ಟರ್ಮ್ ಇಂದ ಬಿಜೆಪಿ ಅವರು ಅಧಿಕಾರದಲ್ಲಿದ್ದಾರೆ. ಯಾಕೆ ನಮಗೆ 11 ಸೀಟ್ಗಳನ್ನು ಕಾಂಗ್ರೆಸ್ನವರಿಗೆ ಕೊಟ್ಟರು? ಅದರ ಅರ್ಥ ಎಲ್ಲ ವರ್ಕೌಟ್ ಆಗ್ತದಂತ ಅಲ್ಲ, ಕೆಲವೊಂದು ಕುತಂತ್ರದ ಮೂಲಕ ಇವರು ಅಧಿಕಾರ ಬಂದಿರು. ಆದ್ರೆ ಕುತಂತ್ರದ ರಾಜಕೀಯದಲ್ಲಿ ನಂಬರ್ ಗೇಮ್ ಇಂಪಾರ್ಟೆಂಟ್, ಅದನ್ನು ನಾನು ಒಪ್ಕೊಳ್ತೇನೆ. ಆದ್ರೆ ನಮಗೆ ಸಹ ಒಂದು 11 ಶಾಸಕರನ್ನು ಮತದಾರರು ಚುನಾಯಿಸಿದಾರಲ್ಲ. ಎಸ್, ಓಕೆ. ಈಗ ಆಮ್ ಆದ್ಮಿ ಅವ್ರ ಹತ್ರ ಕೇಳಬೇಕು, AAP 3 ಖಾತೆಗಳನ್ನ ತೆರೆದಿದೆ ಅಂದ್ರೆ ಈಗ ನಿನ್ನೆಯಿಂದ ನಮ್ಮ ಇಡೀ ರಾಜಕೀಯ ಇದರಲ್ಲಿ ಕೇಳಿ ಬರ್ತಾ ಇರುವಂತ ವಿಮರ್ಶೆಗಳು ಏನು, ಪ್ರಭಾವವನ್ನ ಮತ್ತು ತನ್ನ ಕ್ಷೇತ್ರಗಳನ್ನ ವಿಸ್ತರಿಸಿಕೊಳ್ತಾ ಇದೆ ಆಮ್ ಆದ್ಮಿ. ಈಗೇನು ಗೋವಾದಲ್ಲಿ ಒಂದು ಖಾತೆ ತೆರೆದ್ರಿ, ಮುಂದಕ್ಕೆ ಗುಜರಾತ್, ಹಾಗೇನೆ ಹಿಮಾಚಲ, ನಿಮಗೆ ಸಾಧ್ಯತೆಗಳ ಬಗ್ಗೆ ಕೂಡ ಚರ್ಚೆಗಳು, ಅಂದ್ರೆ ಹರಿಯಾಣವೂ ಇದೆ. ಈಗ 2ನೇ ಅತಿ ದೊಡ್ಡ ಪಕ್ಷವಾಗಿ ಆಮ್ ಆದ್ಮಿ ಮುಂದಕ್ಕೆ ಹೊರ ಹೊಮ್ಮುತ್ತೆ ಅನ್ನುವಂತ ಚರ್ಚೆಗಳು ಕೂಡ ನಡೀತಾ ಆಗಿದೆ. ಸೊ ಗೋವಾದ ವಿಚಾರಕ್ಕೆ ಬಂದಾಗ ನಿಮ್ಮ ಈಗ ನಿಲುವು ಏನು? ಈಗ ಗೌರ್ಮೆಂಟ್ ಮಾಡ್ಲಿಕ್ಕೆ ಇವರ ಜೊತೆ ಅವಕಾಶ ಇದೆ, ಅವರು ಕೂಡ ಪ್ರಯತ್ನ ಪಟ್ಟರು, ಆದ್ರೆ ನಿಮ್ಮದೇನು ತಟಸ್ಥ ನಿಲುವ ಗೋವಾದಲ್ಲಿ? ಅಲ್ಲ, ನಿಮ್ಮವ್ರನ್ನ ಏನಾದ್ರು ಹಿಡ್ಕೊಂಡಿದ್ದೀರಾ ದೆಹಲಿಗೆ ಹೋಗಿ ಕರ್ಕೊಂಡು ಏನಾದ್ರು? ಆಮ್ ಆದ್ಮಿ ಪಾರ್ಟಿ ಯಾವತ್ತೂ ಕೂಡ ಯಾವುದೇ ಅಲಯನ್ಸ್ಗಳನ್ನು ಮಾಡೋ ವಿಚಾರದಲ್ಲಿ ಈವರೆಗಿನ ನಿರ್ಣಯಗಳಿಲ್ಲ. ಅದರಲ್ಲೂ ಕೂಡ ಕಾಂಗ್ರೆಸ್ಸಿನ ಜೊತೆ ಅಲಯನ್ಸ್ ಮಾಡಿದ್ರೆ ಕಾಂಗ್ರೆಸ್ಸಿನಲ್ಲಿರುವ ಈಗಿರುವ ಶಾಸಕರಲ್ಲೇ 6 ಜನ ಬಿಜೆಪಿಯಿಂದ ಬಂದವರು ಅಂತ ಹೇಳುವಂಥದ್ದು ಕೂಡ ಒಂದು ವಿಚಾರ ಇದೆ. ಸೊ ಅದರಿಂದ ಇವರು ಯಾವಾಗ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇವರೊಟ್ಟಿಗೆ ಅಲಯನ್ಸ್ ಮಾಡೋದು ಕೂಡ ಅಷ್ಟರ ಮಟ್ಟಿಗೆ ಸಮಂಜಸ ಅಲ್ಲ ಅಂತ ಹೇಳುವ ಒಂದು ಅಭಿಪ್ರಾಯ ಇದೆ. ಆಮ್ ಆದ್ಮಿ ಪಾರ್ಟಿಯಿಂದ ಚುನಾಯಿತ ಜನಪ್ರತಿನಿಧಿಗಳು ದೇಶದಲ್ಲಿ ಬಹಳ ವರ್ಷ ಆಮ್ ಆದ್ಮಿ ಪಾರ್ಟಿಯಿಂದ ನಿಷೇಧ ಕಾಯ್ದೆ ಬಂದ್ರೆ ಇಂಥ ಪ್ರಕರಣಗಳು ಆಗೋದಿಲ್ಲ. ಆಮ್ ಆದ್ಮಿ ಪಕ್ಷದಿಂದ ಸಹ ಬೇರೆ ಪಕ್ಷಕ್ಕೆ ಹೋದಂತ ನಿದರ್ಶನ. ಕಾಂಗ್ರೆಸ್ನವರು 6 ಸರ್ಕಾರಗಳನ್ನ ಕಳೆದುಕೊಂಡು ಈ ರೀತಿಯಾಗಿ ಮಾತಾಡ್ಲಿಕ್ಕೆ ಅವರು ತಂದಿರುವ ಕಾನೂನುಗಳೇ. ಇವರು ಅಧಿಕಾರದಲ್ಲಿದ್ದರಲ್ಲ, ಯಾಕೆ ಇವರು ಆ ಪಕ್ಷಾಂತರ ಕಾನೂನನ್ನ ಒಂದು ಪಾರದರ್ಶಕವಾಗಿ ಮಾಡಲಿಲ್ಲ? ಯಾಕೆಂದ್ರೆ ಇವರಿಗೆ ಬೇಕಾಗಿತ್ತು ಆ ಸಂದರ್ಭಗಳಲ್ಲಿ, ಇವರು ಅದನ್ನೇ ಮಾಡಿದ್ರು. ಇವತ್ತು ಬಿಜೆಪಿ ಅವರು ಅದನ್ನೇ ಮಾಡ್ತಾ ಇದ್ದಾರೆ. ಇದು 2ನೇ ವಿಚಾರ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ನೀವು ಹೇಳಿದ ವಿಸ್ತರಣೆ ವಿಚಾರ, ಎಸ್, ಆಮ್ ಆದ್ಮಿ ಪಾರ್ಟಿ ಈ ಬಾರಿ ಗೋವಾದಲ್ಲೂ ಸ್ಪರ್ಧೆ ಮಾಡಿದೆ, ಉತ್ತರಾಖಂಡದಲ್ಲಿ ಸ್ಪರ್ಧೆ ಮಾಡಿದೆ, ಉತ್ತರ ಪ್ರದೇಶದಲ್ಲೂ 400 ಸೀಟ್ಗಳನ್ನು ನಾವು ಸ್ಪರ್ಧೆ ಮಾಡಿದ್ದೇವೆ. ನಮಗೆ ಮತ ಎಷ್ಟು ಸಿಕ್ಕಿದೆ ಅಂತ ಹೇಳುದು ಅಷ್ಟು ಪ್ರಾಮುಖ್ಯ ಆಗುದಿಲ್ಲ. ಆದ್ರೂ ಕೂಡ ನಮಗೊಂದು 1% 1% ಇಲ್ಲ, 0.5% ಉತ್ತರ ಪ್ರದೇಶ, 0.5% ಅಂದ್ರೆ ನೀವು 14 ಕೋಟಿ ವೋಟ್ನಲ್ಲಿ ಲೆಕ್ಕಾಚಾರ ಹಾಕಬೇಕಾಗ್ತದೆ. ಉತ್ತರಾಖಂಡದಲ್ಲೂ ಕೂಡ ನಮ್ಮದೊಂದು ಸೀಟು ಬರುದು ಅಂತ ಹೇಳುವ ಮಟ್ಟಕ್ಕಿತ್ತು. ಅಂದ್ರೆ ಅದರ ಅರ್ಥ ನಮ್ಮಲ್ಲಿ ನಾವು ಇವತ್ತು ಒಂದು ಹೊಸ ಪಕ್ಷ, 10 ವರ್ಷದ ಪಕ್ಷ, 10 ವರ್ಷದ ಪಕ್ಷ ಇವತ್ತು 2ನೇ ಸ್ಟೇಟಿಗೆ ಬಂದಿದೆ. ಗುಜರಾತ್ನಲ್ಲಿ ಆಲ್ರೆಡಿ, ಸೂರತ್ನಲ್ಲಿ ನಮ್ದು 27 ಕಾರ್ಪೊರೇಟರ್ಸ್ ಇದ್ದಾರೆ. ಗಾಂಧಿನಗರ ನಾವು ಸ್ಪರ್ಧೆ ಮಾಡಿದ್ದೆವು, ಅಲ್ಲೂ ಕೂಡ ನಮ್ಗೆ 1 ಸೀಟ್ ಸಿಕ್ಕಿದೆ, ಒಂದಷ್ಟು ಮತಗಳು ಸಿಕ್ಕಿದ್ದಾವೆ. ಎಲ್ಲಾ ರಾಜ್ಯಗಳಲ್ಲೂ ಕೂಡ ಉತ್ತರ ಪ್ರದೇಶದಲ್ಲೂ ನಾವು 400 ಸೀಟ್ಗಳಲ್ಲೂ ನಮಗೆ ಅಭ್ಯರ್ಥಿಗಳಿದ್ರು. ಅದರಲ್ಲೂ ಕೂಡ 38 ಜನ ಪೋಸ್ಟ್ ಗ್ರಾಜುಯೇಟ್ಸ್ ಅಭ್ಯರ್ಥಿಗಳನ್ನ ಹಾಕಿದ್ದೆವು. ಒಂದು 70 ಜನರಷ್ಟು ಗ್ರಾಜುಯೇಟ್ಸ್ ಇದ್ರು. ಅಂದ್ರೆ ಬೇರೆ ಬೇರೆ ರೀತಿಯ ಎಲ್ಲಾ ರೀತಿಯ ಜನಗಳನ್ನು ಕೂಡ, ಅದರಲ್ಲೂ ಮುಖ್ಯವಾಗಿ ಶಿಕ್ಷಿತರನ್ನ ಹಾಕುವುದರಲ್ಲಿ ನಾವು ಸಫಲರಾಗಿದ್ದೇವೆ. ಅರ್ಥಾತ್ ನಮ್ಮ ಬೇಸು ಎಲ್ಲಾ ರಾಜ್ಯಗಳಲ್ಲೂ ಕೂಡ ಬರ್ತಾ ಇದೆ. ಇವತ್ತು ಕರ್ನಾಟಕದಲ್ಲಿ ಕೂಡ ಪೃಥ್ವಿರೆಡ್ಡಿ ನಮ್ಮ ರಾಜ್ಯ ಸಂಚಾಲಕರ ನೇತೃತ್ವದಲ್ಲಿ ಇವತ್ತು BBMPಯಲ್ಲಿ ಬಹುಶಃ ಈ ಬಿಜೆಪಿ ಸರ್ಕಾರ BBMP ಚುನಾವಣೆ ಮಾಡ್ಲಿಕ್ಕೆ ಹಿಂದೇಟ್ ಆಗ್ತಾ ಇದ್ದಂಗೆ ಕಾಣ್ತಾ ಇದೆ. ಎಲ್ಲೋ ಒಂದು ಕಡೆ ಗುಸುಗುಸು ಬರ್ತಾ ಇದೆ. MP ನಮ್ಮ MLA ಎಲೆಕ್ಷನ್ 23 ನಂತರ ಇವರು BBMP ಎಲೆಕ್ಷನ್ ಮಾಡುವ ಐಡಿಯಾದಲ್ಲಿ ಇದ್ದಾರೆ ಅಂತ. ಯಾಕೆ ಅಂತ ಗೊತ್ತಿಲ್ಲ, ಚುನಾಯಿತ ಆಡಳಿತ ಇಲ್ಲ. ಆದ್ರೂ ಕೂಡ ಇವತ್ತು ಕರ್ನಾಟಕದಲ್ಲಿ ಕೂಡ ಆಮ್ ಆದ್ಮಿ ಪಾರ್ಟಿ BBMPಯಲ್ಲಿ ತನ್ನ ನೆಲೆಯನ್ನು ಊರ್ತಾ ಇದೆ. ಒಂದು ಪ್ರಶ್ನೆಯನ್ನ ಕೇಳಬೇಕು. ಸ್ಥಳೀಯ ಚುನಾವಣೆ, ವಿಧಾನಸಭೆ ಚುನಾವಣೆಯಲ್ಲಿ ನಿಮ್ಮನ್ನ ಗೆಲ್ಲಿಸ್ತಾ ಇದ್ದಾರೆ. ಆದ್ರೆ ಯಾವ ದೆಹಲಿ ಮಾಡೆಲ್ ಬಗ್ಗೆ ನೀವು ಮಾತಾಡ್ತೀರಿ, ಯಾವ ದೆಹಲಿಯಲ್ಲಿ ಮೊದಲಾಗಿ ಅಲ್ಲಿನ ಜನತೆ ನಿಮ್ಮನ್ನ ಕೈ ಹಿಡಿದ್ರು, ಅದೇ ಜನತೆ ಲೋಕಸಭೆ ಚುನಾವಣೆ ಬಂದಾಗ 7ರಲ್ಲಿ 7 ಕೂಡ ನಿಮ್ಮನ್ನ ಸೋಲಿಸಿದ್ದಾರೆ. ಅಂದ್ರೆ ಇವತ್ತಿಗೂ ಕೂಡ ದೆಹಲಿಯ ಮತದಾರ ರಾಷ್ಟ್ರ ರಾಜಕಾರಣ ಬಂದಾಗ ಅವನ ಆಯ್ಕೆ ಇರುವಂತದ್ದು ಮೋದಿ ಅಥವಾ ಬಿಜೆಪಿ. ವಿಧಾನಸಭೆ ಚುನಾವಣೆ ಬಂದಾಗ ಅವರ ಆಯ್ಕೆ ಇರುವಂತದ್ದು ಆಮ್ ಆದ್ಮಿ. ನೀವೀಗ ಒಂದು ರಾಜ್ಯದಿಂದ ವಿಸ್ತರಿಸಿಕೊಂಡು ರಾಷ್ಟ್ರೀಯ ಪಕ್ಷವಾಗಿ ಹೋಗುವತ್ತ ತೆರಳ್ತಾ ಇದ್ದೀರಾ. ಆದ್ರೆ ನಿಮ್ಮನ್ನ ಗೆಲ್ಲಿಸಿದವರೇ
ರಾಷ್ಟ್ರೀಯ ಚುನಾವಣೆ ಬಂದಾಗ ಬಿಜೆಪಿ ಹತ್ರ ಮುಖ ಮಾಡ್ತಾರೆ. ಸೊ ಇದು ನೀವು ಈ ರಾಷ್ಟ್ರ ರಾಜಕಾರಣ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಖಂಡಿತವಾಗಿ ಇವನು ಗ್ರಾಮ ಪಂಚಾಯತ್ ಎಲ್ಲ ವಿಷಯದಲ್ಲಿ ಕೂಡ ವ್ಯತ್ಯಾಸ ಇದೆ. ಸ್ಥಳೀಯ ವಿಷಯಕ್ಕೆ ಸಂಬಂಧಪಟ್ಟು ಇವತ್ತು ಕರ್ನಾಟಕದಲ್ಲೂ ಕೂಡ ಬಿಜೆಪಿ 28 ಲೋಕಸಭಾ ಕ್ಷೇತ್ರಗಳನ್ನು ಪಡೆದಿದೆ. ಆದ್ರೆ ಕಾಂಗ್ರೆಸ್ಗೆ 85 ಎಂ ಎಲ್ ಗಳಿದ್ರು. ಅರ್ಥಾತ್ ರಾಷ್ಟ್ರ ಮತ್ತೆ ರಾಜ್ಯ ಅಂತ ಹೇಳುವಾಗ ಮತ್ತೆ ನಮ್ಮ ಪಕ್ಷ ಈಗಾಗಲೇ ಕೇವಲ ದೆಹಲಿಯಲ್ಲಿ ಇದ್ದದ್ದು. ಆದ್ರೆ ಇನ್ನು ಮುಂದಕ್ಕೆ ಯಾವಾಗ ನಮ್ಮ ಪಂಜಾಬಿಗೆ ವಿಸ್ತರಣೆ ಆಗಿದೆ ಅದನ್ನ ರಾಷ್ಟ್ರೀಯ ನೆಲೆ ಇವತ್ತು ನಮ್ದು ರಾಷ್ಟ್ರೀಯ ಪಕ್ಷವಾಗಿ ಕೂಡ ಈಗ ಗುರುತಿಸಿಕೊಳ್ತದೆ. ಯಾಕಂದ್ರೆ ನೀವು ಈಗಾಗಲೇ ನಾವು ಪಂಜಾಬಲ್ಲಿ ಅಧಿಕಾರನ ಪಡೆದಿದ್ದೇವೆ ಮತ್ತೆ ನಮ್ಮ ಮತಗಳ ಏನು ಪರ್ಸೆಂಟೇಜ್ ರಾಷ್ಟ್ರೀಯ ಪಕ್ಷವಾಗಿ ರೆಕಗ್ನೈಸ್ ಆಗ್ಲಿಕ್ಕೆ ಬೇಕಾದ್ರೆ ನಮಗೆ ಸಿಕ್ಕಿದೆ. ಸಹಜವಾಗಿ ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿ ಕೂಡ ಆಮ್ ಆದ್ಮಿ ಪಾರ್ಟಿಯನ್ನ, ಯಾಕಂದ್ರೆ ದೆಹಲಿಗೆ ನಾವು ಕಾಲಿಟ್ಟಿದ್ದೇವೆ. ದೆಹಲಿಯಲ್ಲಿ ನಮ್ಮದು ಆಲ್ರೆಡಿ ಏನು ಈಗಿನ ನಮ್ಮ ಮುಖ್ಯಮಂತ್ರಿ ಅವರು MP ಆಗಿದ್ದವರು. ನಮಗೆ ಹಿಂದೆ ಕೂಡ 4 ಸೀಟ್ಗಳನ್ನ ನಾವು ಇದೇ ಪಂಜಾಬಲ್ಲಿ ಪಡೆದಿದ್ವು. ಅದಲ್ಲದೆ 2019 ನಾವು ಅದನ್ನ ಕಳ್ಕೊಂಡಿದ್ವಿ. ಆದ್ರೆ ಇವತ್ತು ನಮಗೆ ಮತ್ತೆ ಅಲ್ಲಿ ಮತ ಸಿಕ್ಕಿದೆ. ಮುಂದಿನ ಲೋಕಸಭೆಯಲ್ಲಿ ಪಂಜಾಬಿನಲ್ಲಿ ಕೂಡ ಇವತ್ತಿಗೆ ನಮಗೆ ಸಿಕ್ಕಿದ ಶೇಕಡಾವಾರು ಮತ ಮತ್ತೆ ಮುಂದಿನ 2 ವರ್ಷಗಳಲ್ಲಿ ನಮ್ಮ ಪಂಜಾಬ್ ಮಾಡೆಲ್, ಈ ಪಂಜಾಬ್ ಮಾಡೆಲ್, ದೆಹಲಿ ಮಾಡೆಲ್ ಇವುಗಳನ್ನ ಗಮನಿಸಿದ ಮತದಾರ ಖಂಡಿತ ಒಂದಷ್ಟು ರಾಜ್ಯಗಳಲ್ಲಿ ನಮ್ಮ ಆಮ್ ಆದ್ಮಿ ಪಾರ್ಟಿಯನ್ನ ಕನಿಷ್ಠ ದೆಹಲಿ ಮತ್ತು ಪಂಜಾಬ್ನಲ್ಲಿ ನಮ್ಮನ್ನ ಕೈ ಹಿಡಿದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳುವಂಥದ್ದು. ಓಕೆ, ಈಗ ಇವೆಲ್ಲದರ ನಡುವೆ ಮಹೇಶ್ ತುಪ್ಪೆಕಲ್ ಅವರೇ, ನಾನು ಬಿಜೆಪಿಗೆ ಸೀರಿಯಸ್ ಆಗಿ ಮತ್ತು ನೇರವಾಗಿ ಕೇಳುವಂತ ಪ್ರಶ್ನೆ, ಹೌದು ಚುನಾವಣೆ ಬಂದಾಗ ಮತದಾರ ಕೊಡುವಂತಹ ತೀರ್ಪು ಏನಿದೆ ಅದಕ್ಕೆ ಪ್ರತಿಯೊಬ್ಬರು ತಲೆಬಾಗಲೇಬೇಕು ಮತ್ತು ಅದು ಮತದಾರನ ಆಯ್ಕೆ. ಮತ್ತೆ 4 ರಾಜ್ಯದಲ್ಲೂ ಕೂಡ ನಿಮ್ಮನ್ನ ಜನತೆ ಕೈ ಹಿಡಿದಿದ್ದಾರೆ. ಈ ಚುನಾವಣೆಯ ತೀರ್ಪಿನ ಬಳಿಕ ನಾವು ಏನು ಮಾಡಿದ್ರು ನಡೆಯುತ್ತೆ. ಪೆಟ್ರೋಲ್ ಡೀಸೆಲ್ ರೇಟ್ ಎಷ್ಟು ಮಾಡಿದ್ರು ಆಗುತ್ತೆ, ಗ್ಯಾಸ್ ಬೆಲೆ ಎಷ್ಟು ಮಾಡಿದ್ರು ಆಗುತ್ತೆ, ಯಾವುದೇ ನೀತಿಗಳನ್ನ ತಂದ್ರು ಆಗುತ್ತೆ, ಜನತೆ ನಮ್ಮನ್ನು ಸ್ವೀಕರಿಸ್ತಾರೆ. ಈ ತರದ ಒಂದು ಮನೋಭಾವಕ್ಕೆ ಹೋಗಿ ಈ ಬೆಲೆ ಏರಿಕೆ ಬಿಸಿಯನ್ನ ಪದೇ ಪದೇ ಮತ್ತೆ ಜನರ ಮೇಲೆ ನೀವು ಹೇರಿದ್ರೆ ಇದು ನಿಮ್ಮ ಮೇಲೆ ಜನತೆ ಇಟ್ಟಂತಹ ವಿಶ್ವಾಸಕ್ಕೆ ನೀವು ಘಾಸಿ ಮಾಡಿದಂತಾಗುತ್ತೆ. ಯಾಕಂದ್ರೆ ನಿನ್ನೆ ಒಂದಷ್ಟು ಜನ ಹೇಳ್ತಾ ಇದ್ರು ಏನ್ ಮಾಡಿದ್ರು ನಡೆಯುತ್ತೆ, ಬಿಜೆಪಿ ಅವರು ವೋಟ್ ಹಾಕ್ತಾರೆ. ಈ ತರದ ಒಂದು ಭಾವನೆಗೆ ನೀವು ಮತ್ತೆ ಮತ್ತೆ ಗುರಿ ಆಗಬಾರ್ದು ಅನ್ನುವಂಥ ನಿಮ್ಮೆಲ್ಲ ಜವಾಬ್ದಾರಿ ಇದೆ. ಹೌದು, ಜನತೆ ಕೊಟ್ಟಿರುವಂತ ತೀರ್ಪು ಒಪ್ಪಿಕೊಳ್ಳಲೇಬೇಕು. ಅದರ ಜೊತೆಗೆ ನಿಮ್ಮ ಮೇಲೆ ಜವಾಬ್ದಾರಿ ಇದೆ. ನಿಮ್ಮ ಮೇಲೆ ಜನತೆ ಇಟ್ಟಂತ ವಿಶ್ವಾಸವನ್ನು ನೀವು ಉಳಿಸಿಕೊಳ್ಬೇಕಾದಂತ ಅಗತ್ಯತೆ ಇದೆ. 2 ಆಂಗಲ್ ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಸಾಮಾನ್ಯ ಜನತೆಗೆ ಅದರ ಬಿಸಿ ಮುಟ್ತಾ ಉಂಟು, ಅದು ವಿಷಯ ಕೂಡ ಹೌದು. ಆದರೆ ನಾವು ಇವತ್ತು ಪ್ರಪಂಚದಲ್ಲಿ ಅಂದರೆ ಗ್ಲೋಬಲ್ ವಿಲೇಜ್ ಅನ್ನೋ ಒಂದು ಕಾನ್ಸೆಪ್ಟ್ಗೆ ನಾವು ಇವತ್ತು ಬದ್ಧರಾಗಿದ್ದೇವೆ. ಅಂದರೆ ನಮಗೆ ಯುಕ್ರೇನಲ್ಲಿ ಏನು ನಡೀತಾ ಉಂಟು, ಇನ್ನೊಂದು ದೇಶದಲ್ಲಿ ಏನು ನಡೀತಾ ಉಂಟು ಅದು ನಮಗೆ ನಮ್ಮ ಕೈಯಲ್ಲಿ ನಮಗೆ ಕಾಣ್ತಾ ಉಂಟು. ನೀವು ಹೇಳಿದ್ದು ಹೌದು, ದೇಶದೊಳಗಡಿನ ಸಣ್ಣ ಸಮಸ್ಯೆಗಳಾಗಿರ್ಬೋದು, ಪೆಟ್ರೋಲ್ ಡೀಸೆಲ್ ರೇಟ್ ಅದಕ್ಕೆ ಕೂಡಲೇ ಸ್ಪಂದನೆ ಕೊಟ್ಟಿದ್ದಾರೆ. ನಮ್ಮ ಪ್ರಧಾನಮಂತ್ರಿಯವರು ಎಷ್ಟು ಸ್ಪಂದನಶೀಲರಂದರೆ ಅದು ಒಂದು ಬ್ರೇಕ್ ಇವನ್ ಪಾಯಿಂಟ್ಗೆ ಬಂದ ಕೂಡಲೇ 20 ರೂಪಾಯಿ 35 ರೂಪಾಯಿ ಅಷ್ಟು 15 ರೂಪಾಯಿ ಅಷ್ಟು ಕಡಿಮೆ ಮಾಡುವಂತ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ. ಎಷ್ಟು ಹೆಚ್ಚು ಮಾಡಿ ಕಮ್ಮಿ ಮಾಡಿದ್ದು, ಎಷ್ಟು ಹೆಚ್ಚು ಮಾಡಿ ಕಮ್ಮಿ ಅದೇ 20 ರೂಪಾಯಿ ಹೆಚ್ಚು ಮಾಡಿದ, ಅದೇ 20 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಅಂದ್ರೆ ಆ ಒಂದು ಕೊರೋನಾದ ಸಂದಿಗ್ಧ ಪರಿಸ್ಥಿತಿಯ ಸಂದರ್ಭದಲ್ಲೂ ಕೂಡ ಆ ಒಂದು ಬ್ರಂಟ್ ಏನು ಅದನ್ನು ತಗೊಂಡಿದ್ದಾರೆ ಅವರು. ಇರ್ಲಿ, ನಾನು ಜನತೆ ಯಾಕೆ ಓಟಾಗ್ತಾರೆ ಅಂತ ನಿಮ್ಮ ಹತ್ರ ಹೇಳ್ತೀನಿ. ನೀವು ಈಗ ವಿಶ್ಲೇಷಣೆ ಮಾಡಿದ ಕಾರಣ ಹೇಳ್ತೇನೆ. ಜನತೆ ಖಾಲಿ ನಮ್ಮ ಮನೆಗೆ ಬರುವ ಅಕ್ಕಿಯಲ್ಲಿ 3 ರೂಪಾಯಿ ಹೆಚ್ಚಾಗಿದೆ ಅಥವಾ ಪೆಟ್ರೋಲ್ 5 ರೂಪಾಯಿ ಹೆಚ್ಚಾಗಿದೆ ಅಂತ ನೋಡ್ತಾ ಇಲ್ಲ. ಆ ಅಕ್ಕಿಗೆ 3 ರೂಪಾಯಿ ಕಮ್ಮಿ ಕೊಟ್ಟು, ಪೆಟ್ರೋಲ್ಗೆ 5 ರೂಪಾಯಿ ಕಮ್ಮಿ ಕೊಟ್ಟು, ಯುಕ್ರೇನ್ ಅಂತ ಅಫ್ಘಾನಿಸ್ತಾನದ ಪರಿಸ್ಥಿತಿ ನಮಗೆ ಬರುವುದು ಬೇಡ ಎಂಬ ಚಿತ್ರಣ. ಅಕ್ಕಿಯಲ್ಲಿ 3 ರೂಪಾಯಿ ತಗೊಂಡು ಅದೇ ಅಫ್ಘಾನಿಸ್ತಾನಕ್ಕೆ 200 ಕೋಟಿ ರೂಪಾಯಿ ನೀವು ಕೊಡ್ತೀರಲ್ವಾ, ಅದಕ್ಕೆನಾ? ಅಲ್ಲಿ ಕರೆಕ್ಟ್ ಹೇಳಿದ್ರಿ ನೀವು. ಅದಕ್ಕೆ ನಾವು ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ದೀರಿ. 250 ಕೋಟಿ ಮೌಲ್ಯದ ಆಹಾರ ಧಾನ್ಯವನ್ನು ಕೊಟ್ಟದ್ದು ಅದು ನಮ್ಮ ಸಂಸ್ಕೃತಿ. ಕೋಟಿ ರೂಪಾಯಿ ಕೊಟ್ಟಿಲ್ಲ. ನಮ್ಮ ದೇಶದಲ್ಲಿ ಬೆಳೆದ ಗೋಧಿಯನ್ನು 250 ಕೋಟಿ ಮೌಲ್ಯದ ಆಹಾರ ಧಾನ್ಯವನ್ನು ನಾವು ಯಾವ ರೀತಿ ನಮ್ಮ ಊರೊಳಗಿರ್ಲಿ ಅಥವಾ ನಮ್ಮ ರಾಜ್ಯದೊಳಗಿರ್ಲಿ ನಾವು ಸಂಘ ಸಂಸ್ಥೆಗಳು ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿ ನಾವು ಸಹಾಯ ಮಾಡಿದ್ದೇವೆ ಅದನ್ನೇ ಕೊರೋನಾ ಸಂದರ್ಭದಲ್ಲಿ ನಾವು ಮಾಡಿದ್ದೇವೆ ಉಲ್ಲೇಖಗಳನ್ನು ಮಾಡ್ತಾರೆ. ಅಫ್ಘಾನಿಸ್ತಾನದಲ್ಲಿರುವ ಮುಸ್ಲಿಮರು ಇವರಿಗೆ ಹಾಕ್ತಾರೆ. ನಿಮ್ಗೆ ಉತ್ತರ ಕೊಟ್ಟಿದ್ದಾರೆ, ನಮಗೆ ಉತ್ತರ ಕೊಟ್ಟಿದ್ದಾರೆ. ಕ್ರೈಸ್ತ ಮುಸ್ಲಿಂ ಅಂತ ಹೇಳಿ ನಿಮ್ಗೆ ಉತ್ತರ ಕೊಟ್ಟಿದ್ದಾರೆ. ವಿಚಾರಗಳ ಬಗ್ಗೆ ಭಾವನಾತ್ಮಕ ವಿಚಾರಗಳ ಬಗ್ಗೆ ಮಾತಾಡೋದ ಬಗ್ಗೆ ನಾನು ಇದಕ್ಕೆ ಅಫ್ಘಾನಿಸ್ತಾನಕ್ಕೆ ಕೊಡುವುದನ್ನು ಬಿಟ್ಟು ದೇಶದಲ್ಲಿರುವ ಸಮಸ್ಯೆಗಳ ಬಗ್ಗೆ ಇವರಿಗೆ ಕಾಣುವುದಿಲ್ಲ. ಸೊ 250 ಕೋಟಿ ರೂಪಾಯಿ ಮೌಲ್ಯದ ಪೂರ್ತಿಯಾಗಿ ಇನ್ನೂ ಕೂಡ ಕೊಟ್ಟಿಲ್ಲ. ಅದು ಕೊಡ್ತಾರೆ, ಅದು ಕೊಡ್ಲೇಬೇಕು. ಅಲ್ಲಿ ಹಸಿವಿನಿಂದ ಸಾಯುತ್ತಿರುವಂತ ಅಲ್ಲಿ ಅಫ್ಘಾನಿಸ್ತಾನದಲ್ಲಿ ಹಸಿವಿನಿಂದ ಸಾಯುತ್ತಿರುವ ಯಾರು? ತಾಲಿಬಾನಿಗಳ
ಅಫ್ಘಾನಿಸ್ತಾನದ ಪ್ರಜೆ ತಾಲಿಬಾನಿಗಳು ಎಷ್ಟು ಮಂದಿ? 20,000 ತಾಲಿಬಾನಿಗಳ ಸೈನ್ಯ ಅಲ್ಲಿ ಸರ್ಕಾರ ಯಾರ್ದಿರುವಂತದ್ದು? 20,000. ಅಫ್ಘಾನಿಸ್ತಾನ ಯಾವ ಸರ್ಕಾರ ಇದೆ? ಅಲ್ಲಿ ಸರ್ಕಾರ ಯಾರ್ದಿರುವಂತದ್ದು? ಈಗ ಅಫ್ಘಾನಿಸ್ತಾನದಲ್ಲಿ ಆ ದೇಶವನ್ನ ಆ ಸರ್ಕಾರಕ್ಕೆ ವಶಪಡಿಸಿಕೊಂಡ ಬಳಿಕ ಆ ಜನತೆಗೆ ಆಹಾರ ಕೊಡಬೇಕಾದಂತಹ ಅವರು ಭಯೋತ್ಪಾದಕರು. ನಾವು ಅಫ್ಘಾನಿಸ್ತಾನಕ್ಕೆ ಪ್ರಥಮವಾಗಿ ಕೊಡುವುದಲ್ಲ. ಮುಸ್ಲಿಂ ರಾಷ್ಟ್ರಗಳಿದೆ, ಅದಕ್ಕೆ ನೀವು ಒನ್ ಮಿನಿಟ್, ಇದನ್ನೇ ಏನಾದ್ರೂ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದ್ರೆ, ನೇರ ಪ್ರಶ್ನೆ ನಮ್ಮದು, ನಾನು ನಿಮ್ಗೆ ಕಾಂಗ್ರೆಸ್ ಅದನ್ನೇ ಸರ್ಕಾರ ಏನಾದರೂ ಇದನ್ನ ಕೊಡ್ತಾ ಇದ್ರೆ ಅದನ್ನೇ ಹೇಳ್ತೇನೆ. ನೀವು ವೈಭವೀಕರಿಸ್ತಾ ಇದ್ದಂತಹ ರೀತಿ ಮತ್ತು ನೀವು ಕೇಳ್ತಾ ಇದ್ದಂತ ಪ್ರಶ್ನೆಗಳು ಹೇಗಿರ್ತಾ ಇತ್ತು? ಕಾಂಗ್ರೆಸ್- ಜಸ್ಟ್ ಇಮೇಜ್ ಮಾಡಿ, ಕಾಂಗ್ರೆಸ್ ನೀವು ಸರ್ಕಾರ- ಕೊಟ್ಟಾಗ ಮಾನವೀಯ ನೆಲೆಯಲ್ಲಿ ಅಫ್ಘಾನಿಸ್ತಾನಕ್ಕೆ 250 ರೂಪಾಯಿ ಕೋಟಿಯಲ್ಲ ಆಹಾರ, ಕಾಂಗ್ರೆಸ್ನವರು ಏನಾದ್ರೂ ಕೊಡ್ತಾ ಇದ್ರೆ ಅದು ಮೂಲಭೂತವಾದಿಗಳಿಗೂ ಕೊಡುವಂತದ್ದು ಅನ್ನೋ ವಿಚಾರಗಳನ್ನು ಮಾತಾಡ್ತಾರೆ. ಕಾಂಗ್ರೆಸ್ ಅಧಿಕಾರದಲ್ಲಿರುವಾಗ ಅರ್ಧದಲ್ಲಿ ಕಟ್ಟಿದ ಸುಮಾರು 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅರ್ಧದಲ್ಲಿ ಕಟ್ಟಿದ ಅಫ್ಘಾನಿಸ್ತಾನದ ಪಾರ್ಲಿಮೆಂಟ್ ಅನ್ನು 2014ರಲ್ಲಿ ಅಧಿಕಾರಕ್ಕೆ ಬಂದು ಪೂರ್ತಿಗೊಳಿಸಿದ್ದು ಇದೇ ಮೋದಿ. ಆಗ ಯಾರಾದ್ರು ಅಬ್ಜೆಕ್ಷನ್ ಮಾಡಿದ್ದಾರೆ ಅವ್ರಿಗೆ, ನೀವು ಅಲ್ಲಿಗೆ ಪಾರ್ಲಿಮೆಂಟ್ ಯಾಕೆ ಕಟ್ಟಿಸಿಕೊಡ್ತಾ ಇದ್ದೀರಂತ? ಇದು ಆಹಾರ ಕೊಟ್ಟದ್ದು. ಪಾರ್ಲಿಮೆಂಟ್ ಬೇಕಾದ್ರೆ ಕಟ್ಟಿಸ್ತಾ ಇದ್ರು, ಇಲ್ಲಾದ್ರೆ ಎಲ್ಲಾದ್ರೂ ಒಂದು ಕಡೆ ಮಾಡ್ತಾ ಇದ್ರು. ಆದ್ರೂ ನಮ್ಮ ದೇಶದ ಸಂಬಂಧ ನೀವು ಅದನ್ನು ಹಿಂದೂ ಮುಸ್ಲಿಂ ಅಂತ ಮಾಡಿ ಮಾಡಿ ಈಗ ಹೊಂಡಕ್ಕೆ ಬಿದ್ದಿದ್ದೀರಾ. ಯಾರು ನೀವಂದ್ರೆ ಯಾರು? ಅವರೇ ಕಾಂಗ್ರೆಸ್ನವರು. ಕೊಟ್ಟದ್ದು ನೀವು, ಅದನ್ನ ನಾನು ಹೇಳಿದ್ದಲ್ಲ. ಮಾಡಿ ಮಾಡಿ ಹೊಂಡಕ್ಕೆ ಬಿದ್ದಿದ್ದೀರಾ. ಕೊಡುವುದು ನರೇಂದ್ರ ಮೋದಿ ಹಾಗೂ ಬಿಜೆಪಿ ಸರ್ಕಾರ, ನಾನು ಅದಕ್ಕೆ ದೂರದ್ದು ಕಾಂಗ್ರೆಸ್ ಅನ್ನು, ಕೊಡುವುದು ಬಿಜೆಪಿ ಸರ್ಕಾರ, ದೂರದ್ದು ಕಾಂಗ್ರೆಸ್ ಅನ್ನ. ಅಫ್ಘಾನಿಸ್ತಾನ ಪಾರ್ಲಿಮೆಂಟ್ ಯಾರಂತ ಕೊಡೋದು ತಾಲಿಬಾನಿಗಳಲ್ಲ. ತಿಳಿದುಕೊಳ್ಳಿ. ಅಮೆರಿಕದವರು ಅವರೊಟ್ಟಿಗೆ ಅಟ್ಯಾಕ್ ಮಾಡಿ ಅವರು ಬಿಟ್ಟು ಹೋದಂತ ಸರ್, ನೀವ್ ಯಾಕೆ ಅವ್ರನ್ನ ಸಪೋರ್ಟ್ ಮಾಡಿ ತಾಲಿಬಾನಿಗಳಿಗೆ ತಾಲಿಬಾನ್ಗೆ ಕೊಟ್ಟದಲ್ಲ. ತಾಲಿಬಾನ್ ಸರ್ಕಾರ ಸರ್ಕಾರಕ್ಕೆ ಅದನ್ನು ಸ್ವೀಕಾರ ಮಾಡಿದ್ಯಾರು? ಅದನ್ನು ಸ್ವೀಕಾರ ಮಾಡಿದ್ಯಾರು? ಅಲ್ಲಿ ಸರ್ಕಾರ ಇರುವಂತದ್ದು ತಾಲಿಬಾನ್. ತಾಲಿಬಾನ್ ಸರ್ಕಾರ ಅದನ್ನು ಸ್ವೀಕಾರ ಮಾಡಿರುವಂತದ್ದು ನೀವು ಕೊಟ್ಟಂತ ಆಹಾರವನ್ನು. ಪಿಡಿಎ ಸಿಸ್ಟಮ್ ಮೂಲಕ ಜನತೆಗೆ ಹೋಗುವುದು. ಓಕೆ, ನಾನು ಹೇಗೆ ಇವರಿಗೆ ಒಂದು ಸೀರಿಯಸ್ ಪ್ರಶ್ನೆ ಕೇಳಿದ್ದೇನೆ, ಅದೇ ರೀತಿ ಕಾಂಗ್ರೆಸ್ಗೆ ಬಹುಶಃ ನೀವು ಈಗ ಹೇಳ್ತೀರಿ ಬಿಜೆಪಿ ಏನ್ ಮಾಡಿದ್ರು ಜನತೆ ಸ್ವೀಕರಿಸ್ತಾರಂತೇಳಿ. ಆದ್ರೆ ಇವತ್ತು ಪರ್ಯಾಯ ಆಯ್ಕೆಯಲ್ಲಿ ಇಲ್ಲ ಜನತೆ. ನೋಡಿ, ಒಂದು ನಮಗೀಗ ಪರ್ಯಾಯ ಆಯ್ಕೆ ಅಂತ ಹೇಳಿದಾಗ ಒಂದು ರಾಜ್ಯದವರಿಗೆ ಪಂಜಾಬ್ ಕಂಡಿದೆ, ಬಾಕಿ ರಾಜ್ಯಗಳಲ್ಲಿ ಅಂತಹ ಆಯ್ಕೆಗಳು ಅಫ್ಕೋರ್ಸ್ ಅವರು ಒಂದಷ್ಟು ಕಡೆ ಕಂಟೆಸ್ಟ್ ಮಾಡಿದ್ದಾರೆ, ಆದ್ರೂ ಕೂಡ ಪ್ರಬಲವಾಗಿ ನಮಗೆ ಇನ್ನೊಂದು ಪಕ್ಷ ಇಲ್ಲ, ಕಾಂಗ್ರೆಸ್ಗೆ ವೋಟ್ ಹಾಕ್ಲಿಕ್ಕೆ ಮನಸ್ಸಿಲ್ಲ. ಈ ತರದೊಂದು ಪರಿಸ್ಥಿತಿಗೆ ಬಂದಿದ್ದಾರೆ. ಅಂದ್ರೆ ನೀವು ಮೊದಲಿಂದ ನಿಮ್ಮ ರೀತಿ ನೀತಿಗಳು ಬೇಡ, ಆದ್ರೆ ಈಗಿರುವಂತದ್ದು ನಿಮ್ಮ ನಾಯಕತ್ವದ ವಿಚಾರ ಬಂದಾಗ ಇಲ್ಲೇ ನಿಮಗೆ ದೊಡ್ಡ ಸಮಸ್ಯೆ ಇದೆ. ಇನ್ನೂ ಕೂಡ ನೀವು ಅದನ್ನು ಸರಿಪಡಿಸದೆ ಹೋದ್ರೆ ಆತ್ಮವಿಮರ್ಶನೆಯನ್ನ ಮಾಡಿಕೊಳ್ಳುವಂತಹ ಸಂದಿಗ್ಧತೆಯಲ್ಲಿ ಕಾಂಗ್ರೆಸ್ ಇದೆ. ಇವತ್ತು ಒಪ್ಪಿಕೊಳ್ತೀರಾ ನೀವು? ಕಾಂಗ್ರೆಸ್ ಪಕ್ಷಕ್ಕೆ ಮೊದಲು ಸಹ ಸೋಲಾಗಿದೆ, ಮುಂದೆಯೂ ಸಹ ಈಗ ಸಹ ಸೋಲಾಗಿದೆ, ಮುಂದೆ ಸಹ ಆಗ್ಬೋದು. ಅಥವಾ ಬಿಜೆಪಿಗೂ ಸಹ ಹಿಂದೆ ಸೋಲಾಗಿದೆ, ಈಗ ಗೆದ್ದಿದ್ದಾರೆ, ಮುಂದೆ ಅದು ಚಕ್ರ ಯಾವತ್ತೂ ತಿರುಗ್ತದೆ. ಸ್ವಲ್ಪ ಸಮಾಧಾನವಾಗಿರುವಂತದ್ದು ನಮ್ಮ ಕರ್ತವ್ಯ, ಅದು ನಾವು ಮಾಡ್ತೇವೆ. ಕಾಂಗ್ರೆಸ್ ಪಕ್ಷ ಪ್ರತಿಯೊಂದು ರಾಜ್ಯಗಳಲ್ಲಿ ಕೆಲವೊಂದು ಚಕ್ರದ ಬಗ್ಗೆ ಮಾತಾಡಿದ್ರಿ, ಆದ್ರೆ ಈ ಚುನಾವಣೆಯ ರಿಸಲ್ಟ್ಗೂ ಮುನ್ನ ಪಶ್ಚಿಮ ಬಂಗಾಳದ ರಿಸಲ್ಟ್ ಅನ್ನು ನಾವು ನೋಡಿದ್ದೇವೆ. ಈಗ ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ಅಗ್ರೆಸಿವ್ ಆಗಿ ಹೋದಂತಹ ರೀತಿ, ಅಲ್ಲಿ ಅವರು ನಾಯಕತ್ವದಲ್ಲಿ ತೋರಿಸಿದಂತ ರೀತಿ, ಆ ತರದ ಅಗ್ರೆಸಿವ್ನೆಸ್ ಕಾಂಗ್ರೆಸ್ ನಲ್ಲಿ ಇಲ್ಲ. ಈಗ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಅಧಿಕಾರದಲ್ಲಿರುವಂತಹ ಸಂದರ್ಭದಲ್ಲಿ ಪ್ರತಿಯೊಂದು ರಾಜ್ಯಗಳಿಗೆ ಸ್ಥಳೀಯ ಪ್ರಾತಿನಿಧ್ಯ ಯಾವುದಿದೆ, ಸ್ಥಳೀಯ ರಾಜಕೀಯ ಪಕ್ಷಗಳು ಸ್ಥಳೀಯ ವಿಚಾರಗಳನ್ನು ಎತ್ತಿಕೊಂಡಂತಹ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ ಪಕ್ಷ ಸ್ಪಂದಿಸಿದೆ. ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಪಶ್ಚಿಮ ಬಂಗಾಳ, ಎಲ್ಲ ರಾಜ್ಯಗಳಲ್ಲಿ ಸ್ಥಳೀಯ ವಿಚಾರಗಳನ್ನು ಅಲ್ಲಿಯ ಸ್ಥಳೀಯ ಪಕ್ಷಗಳು ಎತ್ತಿಕೊಂಡಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಅದನ್ನು ಸಪೋರ್ಟ್ ಮಾಡಿತ್ತು. ಅದಕ್ಕೆ ಬೇಕಾದಂತ ಪೂರಕ ವ್ಯವಸ್ಥೆ ಆ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬಂದು, ಹಾಗಂತ ಹೇಳಿ ಕಾಂಗ್ರೆಸ್ ಇಲ್ಲ ಅಂತ ಹೇಳಿ ಅವರು ಕಾಂಗ್ರೆಸ್ ಪಕ್ಷದೊಟ್ಟಿಗೆ ನಿಂತಿದ್ದಾರೆ, ಕಾಂಗ್ರೆಸ್ ಪಕ್ಷದೊಟ್ಟಿಗೆ ಯುಪಿ ಒಟ್ಟಿಗೆ ನಿಂತು ನಮ್ಮೊಟ್ಟಿಗೆ ಸರ್ಕಾರ ಮಾಡಿದ್ದಾರೆ. ನಾವು ಕೇಂದ್ರದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಚಿಹ್ನೆಯಿಂದ ಸಂಖ್ಯಾಬಲದಿಂದ ಗೆದ್ದಿಲ್ಲದಿದ್ರು ಅವರ ಸಹಕಾರದಿಂದ ನಾವು ಕೇಂದ್ರದಲ್ಲಿ ಅಧಿಕಾರ ನಡೆಸಿದ್ದೇವೆ. ಹಾಗಂತ ಹೇಳಿ ನಾವು ಕೆಲವೊಂದು ರಾಜಕೀಯ ವಿಚಾರಗಳಿಗೆ ಸ್ಥಳೀಯ ವಿಚಾರಗಳನ್ನ ಅವರಿಗೆ ಸಪೋರ್ಟ್ ಮಾಡಿದೆ, ಅದು ಮಾಡುವಂತ ನಮ್ಮ ಎಂತೆಂತ ನಾಯಕರುಗಳನ್ನ ನೀವು ಮೂಲೆ ಗುಂಪು ಮಾಡಿದ್ರಿ, ಯಾರ್ಯಾರು ಹೊರಗಿನಿಂದ ಬಂದವರನ್ನ ಸೇರಿಸಿಕೊಂಡ್ರಿ, ನಿಮ್ಮಲ್ಲಿ ಎಂತೆಂತ ನಾಯಕರನ್ನ ನೀವು ಮೂಲೆ ಗುಂಪು ಮಾಡಿದ್ರಿ. ದೇಶದಲ್ಲಿ ಬಿಜೆಪಿಯನ್ನು ಕಟ್ಟಿ ಬೆಳೆಸಿದ್ದು ಅಡ್ವಾಣಿ ಅಂತವರು, ಅವರನ್ನು ಮೂಲೆ ಗುಂಪು ಬಿಜೆಪಿ ಅವರು ನಮ್ಮದು ಮಾತಾಡುವ, ನಾವೀಗ ಸೋತಿದ್ದೇವೆ, ನಮ್ಮದು ಮಾತಾಡುವ. ಅಧಿಕಾರವನ್ನು ತರಲಿಕ್ಕೆ ಒಂದು ಭದ್ರ ಬುನಾದಿ ಹಾಕಿದ್ದು ಅಡ್ವಾಣಿಯವರು, ಅವರನ್ನು ಮೂಲೆ ಗುಂಪು ಮಾಡಿದ್ದಾರೆ. ಅಲ್ಲಲ್ಲ, ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ನೀವು ಇನ್ನೂ ಕೂಡ ಕುಟುಂಬ ರಾಜಕಾರಣದ ಚೌಕಟ್ಟಿನಿಂದ ಬರದೇ ಇದ್ರೆ
ಅಲ್ಲ ಕುಟುಂಬ ರಾಜಕಾರಣ ಕಂಪ್ಲೀಟ್ ಮಾಡ್ತೇನೆ ದೇಶದಲ್ಲಿ ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ರಾಜೀವ್ ಗಾಂಧಿ ಅವರು ಲಾರೆನ್ಸ್ ಡಿಸೋಜಾ ಪ್ರಧಾನ ಅವರೇ, ನಾನು ನಿಮಗೆ ಗೋವಾದೊಂದು ಎಕ್ಸಾಂಪಲ್ ಕೊಡ್ತೇನೆ. ಗೋವಾದಲ್ಲಿ ಪರಿಕರ್ ಅವರು ಮುಖ್ಯಮಂತ್ರಿಗಳಾಗಿದ್ರು, ಕೇಂದ್ರದ ಸಚಿವರಾಗಿದ್ರು. ಆ ನಂತರ ಪರಿಕರ್ ಅವರ ಮಗ ಇತ್ತೀಚಿನ ಎಲೆಕ್ಷನ್ಗೆ ಬಂದಾಗ, ಮೊನ್ನೆಯ ಚುನಾವಣೆಗೆ ಬಂದಾಗ ಅಪ್ಪನ ನಂತರ ನಾನೇ ಪಕ್ಷವನ್ನ ಎರವಲು ಪಡೆದುಕೊಂಡ ರೀತಿಯಲ್ಲಿ ವರ್ತಿಸಿದ. ಅದೇ ಬಿಜೆಪಿ ಏನ್ ಮಾಡಿದ್ರು, ಅಪ್ಪನ ನಂತರ ಮಗನಿಗೆ ಅನ್ನುವಂತ ಸಿಸ್ಟಮ್ ಇಲ್ಲ, ಬೇಕಿದ್ರೆ ನಾವು ಹೇಳಿದಾಗೆ ಕೇಳಿ ಅಥವಾ ಏನು ಆ ತರದ ಇದರಲ್ಲಿ ಕಟ್ಟಿ ಹಾಕುವ ಪ್ರಯತ್ನ ಮಾಡಿದ್ರು. ಆತ ಇಂಡಿವಿಜುವಲ್ ಕ್ಯಾಂಡಿಡೇಟ್ ಆಗಿ ನಿಂತ, ಬಿಜೆಪಿ ಅಭ್ಯರ್ಥಿ ಎದುರು ಸೋತ. ಅಂದ್ರೆ ನಾನ್ ಕೇಳ್ತಾ ಇರುವಂತದ್ದು, ಕುಟುಂಬ ರಾಜಕಾರಣ, ಅಪ್ಪನ ನಂತರ ಮಗ, ಮಗನ ನಂತರ ಅವರ ಮಗ, ಈ ತರದೊಂದು ವ್ಯವಸ್ಥೆಗೆ ಮತ್ತೆ ಮತ್ತೆ ನೀವು ಮಣೆ ಹಾಕ್ತಲೇ ಹೋಗ್ದಿರಿ. ಇವರು ಅದನ್ನ ಒಂದಷ್ಟು ಕಡೆ ಕಟ್ಟಿ ಹಾಕುವ ಪ್ರಯತ್ನ ಮಾಡಿದ್ದಾರೆ. ಆ ಒಂದು ಗಡ್ಸನ್ನ ನೀವು ತೋರಿಸಲ್ಲ. ಅಂತ ಮಗ ಕಾಂಗ್ರೆಸ್ ಪಕ್ಷದಲ್ಲಿ ರಾಜೀವ್ ಗಾಂಧಿ ಅವರು ಪ್ರಧಾನಿ ಆದ ನಂತರ ಕಾಂಗ್ರೆಸ್ ಪಕ್ಷದ ಗಾಂಧಿ ಕುಟುಂಬದಿಂದ ಯಾರು ಪ್ರಧಾನಿ ಆಗ್ಲಿಲ್ಲ, ಮನಮೋಹನ್ ಸಿಂಗ್ ಅವರಾದಂತದ್ದು. ಆದ್ರೆ ಬಿಜೆಪಿಯಲ್ಲಿ ಪ್ರಧಾನಿ ಆಗಿಲ್ಲ. ಯಾರು ಕೇಂದ್ರದ ನಾಯಕರಾಗಿದ್ದಾರೆ, ಸಾರಿ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ, ರಾಜಕೀಯ ಪಕ್ಷದ ಅಧ್ಯಕ್ಷರಾಗಿ ಹುದ್ದೆಯನ್ನು ತಗೊಳ್ಳಿಲ್ಲ, ಪ್ರಧಾನಮಂತ್ರಿ ಅಥವಾ ಮಿನಿಸ್ಟರ್ ತಗೊಂಡು ತಿರುಗಲಿಲ್ಲ. ಅದು ಸರ್ಕಾರ ರಚನೆ ಆಗ್ಬೇಕಲ್ಲ, ಜನತೆ ಕೊಡ್ಬೇಕಲ್ಲ. ಕರ್ನಾಟಕದಲ್ಲಿ ಆಗಿರೋದು ಬೇರೆ ರಾಜ್ಯಗಳು ಬಿಜೆಪಿ ಅವರ ಮಕ್ಕಳಿಗೆ ಕೊಡ್ಲಿಲ್ವಾ? ಯಡಿಯೂರಪ್ಪನ ಮಗ MP ಆಗ್ಲಿಲ್ವಾ? ಅಥವಾ ರಮೇಶ್ ಜಾರಕಿಹೊಳಿ ಕುಟುಂಬದವರಿಗೆ ಮಂತ್ರಿ ಮಾಡ್ಲಿಲ್ವಾ? ಅಥವಾ ಬೆಂಗಳೂರಲ್ಲಿ ಮಾಡ್ಲಿಲ್ವಾ? ಎಲ್ಲಿ ಮಾಡ್ಲಿಲ್ಲ? ಬಿಜೆಪಿಯಲ್ಲಿ ಇಂಥ ಉದಾಹರಣೆಗಳಿದ್ದಾವೆ. ಅಂದ್ರೆ ರಾಜಕೀಯದಲ್ಲಿ ಅಮಿತ್ ಶಾ ಅವರ ಮಗನಿಗೆ BCCI ಕಮಿಟಿಯ ಸದಸ್ಯನ ಮಾಡ್ಲಿಲ್ವಾ? ಅದು ಪುತ್ರ ವ್ಯಾಮೋಹ ಆಗೋದಿಲ್ವಾ? ಅದು ಪುತ್ರ ವ್ಯಾಮೋಹ ಆಗೋದಿಲ್ಲ. ಅವರಿಗೆ ಏನು ಗೊತ್ತಿಲ್ಲ. ಅಂದ್ರೆ ಬೇರೆಯವ್ರ ಜನರೇ ಇರ್ಲಿಲ್ಲ. ಬೇರೆ BCCI ಸದಸ್ಯ ಮಾಡ್ಲಿಕ್ಕೆ ಅಮಿತ್ ಶಾ ಪುತ್ರ ಬಿಟ್ಟು ಬೇರೆ ಜನನೇ ಇರ್ಲಿಲ್ಲ. ಅಲ್ಲ, ಇವ್ರು ಮಾಡಿದಾಗ ಆಗ್ತದೆ, ನಾವು ಮಾಡ್ಲಿಲ್ಲ. ಅಧಿಕಾರದಲ್ಲಿ ಸಿಕ್ಕಿಲ್ಲ ಆಗಿರ್ಬೋದು. ಯಾಕೆ ಮನಮೋಹನ್ ಸಿಂಗ್ ನೇತೃತ್ವದ ಪ್ರಧಾನಮಂತ್ರಿ ನಮ್ಮ UPA ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಪ್ರಧಾನಿ ಆಗ್ಬೋದಿತ್ತಲ್ಲ, ಸೋನಿಯಾ ಗಾಂಧಿ ಅವರಿಗೆ ಪ್ರಧಾನಿ ಆಗ್ಬೋದಿತ್ತಲ್ಲ. ಹೇಗಾಗೋದು? ಪ್ರಧಾನಿ ಹೇಗಾಗೋದು? ಯಾಕಾಗೋದಿಲ್ಲ? ಜನತೆಯಲ್ಲಿ ಓಟ್ ಕೊಡ್ಬೇಕಲ್ವ ಸರ್ಕಾರ? ನಮಗೆ ಮೆಜಾರಿಟಿ ಇರುವಂತ ಸರ್, ನಮಗೆ ಆಗೋದಕ್ಕೇನಿದೆ? ನಮಗೆ ಅಧಿಕಾರ ಪಕ್ಷ ಸಂಬಂಧ ಒಪ್ಪಿಕೊಳ್ತಾರೆ. ಅಲ್ಲಪ್ಪ, ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ UPA ನೇತೃತ್ವದ ಅಧ್ಯಕ್ಷರಾಗಿದ್ರು. ಶರದ್ ಪವಾರ್ ಒಪ್ಬೇಕಲ್ವಾ? ಮೊದಲನೇ ಸೆಕೆಂಡ್ ಅವಧಿಯಲ್ಲ ನಮ್ಗೆ ಆಗ್ಬೋದಿತ್ತಲ್ಲ, ಯಾಕಾಗ್ಲಿಲ್ಲ? ನೋಡಿ, ಅಧಿಕಾರವನ್ನು ಹಿಡ್ಕೊಂಡು ಕಾಂಗ್ರೆಸ್ ಹೋಗ್ಲಿಲ್ಲ, ಅಧಿಕಾರವನ್ನು ಹಿಡ್ಕೊಂಡು ಅದ್ರ ಬೆನ್ನತ್ತಿ ಕಾಂಗ್ರೆಸ್ ಹೋಗ್ಲಿಲ್ಲ. ಕುಟುಂಬ ರಾಜಕಾರಣದ ಹೇಳುವುದು ಮಾತ್ರ ಇರು. ಅದೇ ನಾನು ಇವರು ಕೆಲವೊಂದು ವಿಚಾರಗಳನ್ನು ಜನರ ಮನಸ್ಸಿನಲ್ಲಿ ತುಂಬಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗೋಕೆ ಇವರು ಮಾಡಿದ್ದಾರೆ. ಅದ್ರ ಸಫಲತೆ ಕಂಡಿದ್ದಾರೆ. ಟೋಟಲ್ ಆಗಿ ನಿಮ್ಮ ಹಿನ್ನಡೆಗೆ ಬಿಜೆಪಿ ಅಪಪ್ರಚಾರವೇ ಕಾರಣ. ಅಪಪ್ರಚಾರವನ್ನು ಪ್ರಚಾರ ಮಾಡಿದಿವರು. ಅಪಪ್ರಚಾರವನ್ನು ಪ್ರಚಾರ ಮಾಡಿ ಅದನ್ನು ಎಲ್ಲಿಗೆ ಸಾಮಾನ್ಯ ಕಾರ್ಯಕರ್ತರಿಗೆ, ಸಾಮಾನ್ಯ ಜನರಿಗೆ 100 ಸರ್ತಿ ಹೇಳಿದಾಗ ಸತ್ಯ ಆಗ್ತದೆ. ಡೆಲ್ಲಿಯಲ್ಲಿ ಏನಾಗ್ತದೆ ಇಲ್ಲಿ ನಮ್ಮ ವಾರ್ಡ್ನಲ್ಲಿ ಗೊತ್ತಾಗ್ತದಾ? ಸುಳ್ಳನ್ನು ಹೇಳಿ ಎಷ್ಟು ರಾಜಕಾರಣ ಮಾಡ್ಲಿಕ್ಕೆ ಬಂದವರಲ್ವಾ? ಅಲ್ಲ, ಬೇಡ ಇವರಷ್ಟು ಸುಳ್ಳುಗಳನ್ನ ಅಥವಾ ಇವರು ಪ್ರಚಾರ ಅಗತ್ಯ ಬೇಡ ನಮಗೆ ಅಂತ ಸುಳ್ಳುಗಳನ್ನು ಹೇಳಿ. ಇವರಿಗೆ ಕಳೆದ ವಿಧಾನಸಭೆ ಅಂದ್ರೆ ನೀವು ರಿಟೈರ್ಮೆಂಟ್ ತೆಗೆದುಕೊಳ್ಳಿ. ನಾವು ಯುಪಿಯಲ್ಲಿ ಬೇಡ ಅಂದ್ರೆ ಅಭ್ಯರ್ಥಿಗಳನ್ನು ಹಾಕಿದ್ದೇವೆ. ನಾವೆಲ್ಲಿ ಅಭ್ಯರ್ಥಿಗಳನ್ನು ಹಾಕದೆ ಹಿಂದೆ ಸರಿಲಿಲ್ಲ. ಇವತ್ತು ಆಡಳಿತ ಪಕ್ಷದ ವೈಫಲ್ಯಕ್ಕೆ ಪ್ರತಿಪಕ್ಷವಾಗಿ ತಾವು ಸೋತಿರುವಂತದ್ದು ಪ್ರಮುಖ ಕಾರಣ. ನೋಡಿ, ನೀವು ಬೇಡ ಅಂತ ನಿಮ್ಮ ಚಿಂತನೆ ಇರೋದ್ರಿಂದಲೇ ಈ ರೀತಿ ಆಗ್ತಾ ಇರೋದು. ಅಭ್ಯರ್ಥಿಗಳು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಹಾಕಿದ್ದೇವೆ. ಆಮ್ ಆದ್ಮಿಯೊಂದಿಗೆ ಪಂಜಾಬಲ್ಲಿ ಸಂಘರ್ಷ ನಡೆಸಿದ್ದು ನಾವು, ಬಿಜೆಪಿ ಅವರಲ್ಲ. ಓಡಿ ಹೋದದ್ದು ಬಿಜೆಪಿ ಅವರು, ಕಾಂಗ್ರೆಸ್ನವರಲ್ಲ. ಗೋವಾದಲ್ಲಿ ಬಿಜೆಪಿ ಸಂಘರ್ಷ ಕಾಂಗ್ರೆಸ್ನವರು, ಬೇರೆ ಪಾರ್ಟಿಯವರಲ್ಲ. ಉತ್ತರಾಖಂಡಲ್ಲಿ ಬಿಜೆಪಿ ಸಂಘರ್ಷ ಕಾಂಗ್ರೆಸ್ನವರು, ಮಣಿಪುರದಲ್ಲಿ ಕಾಂಗ್ರೆಸ್ನವರು. ಓಡಿ ಹೋಗ್ಲಿಲ್ಲ, ಓಡಿ ಹೋಗಿದ್ದು ಅವರು. ಆಮ್ ಆದ್ಮಿ ಅವರಿಗೆ ಪಂಜಾಬಲ್ಲಿ ಓಡಿ ಹೋಗಿದ್ದ ಅವರು. ಭದ್ರತೆ ವಿಚಾರದಲ್ಲಿ ಪಂಜಾಬಿಗೆ ಬಂದು ಒಂದು ರಾಷ್ಟ್ರದ ಪ್ರಧಾನಿಗೆ ಬೇಕಾದಂತ ಭದ್ರತೆಯನ್ನು ಅವರ SPG ಅವರು ಮಾಡುವಂತದ್ದು, ಅದನ್ನು ಮಾಡುವುದು ಅವರ ಕರ್ತವ್ಯ. ಯಾವ SPG Z+ ಬೇಡ, Z ಸೆಕ್ಯೂರಿಟಿ ಇರುವಂತ ವ್ಯಕ್ತಿ ಆ Z ಸೆಕ್ಯೂರಿಟಿ ಮಾಡಿದ ನಂತರ ಅವರಿಗೆ ರಿಪೋರ್ಟ್ ಕೊಟ್ಟ ನಂತರ ಬರ್ಲಿಕ್ಕೆ ಇವರು ಯಾಕೆ ಹೋದ್ರು? ಅಲ್ಲಿ ಅನುಕಂಪ ಗಿಟ್ಟಿಸ್ಲಿಕ್ಕೆ ಹೋದ್ರು. ಆಗಿಲ್ಲಲ್ಲ, ಪಂಜಾಬಲ್ಲಿ ಅನುಕಂಪ ಸಿಗಲಿಲ್ಲ. ಅರ್ಥ ಏನು? ಅದ್ರ ಅರ್ಥ ಓಡಿ ಮಂತ್ರಿ ಬಂದು ಓಡಿ ಹೋದ್ರು ಪಂಜಾಬಿನಿಂದ. ಈಗ ಓಡಿಸಿದ್ರಲ್ವಾ ಪಂಜಾಬಲ್ಲಿ ಅವರ ಬೀದಿಯಲ್ಲಿದ್ದಾನೆ. ಆಮ್ ಆದ್ಮಿ ಅವರಿಗೆ ಬಹುಶಃ ಹೇಗೆ ಬಿಜೆಪಿ ಗುಜರಾತ್ ನಂತರ ಒಂದು ಮಾಡೆಲ್ ಹಿಡ್ಕೊಂಡು ಪ್ರಧಾನಿಯವರು ಅದನ್ನು ಬಿಂಬಿಸಿಕೊಂಡು ಆ ನಂತರ ಅವರು ರಾಷ್ಟ್ರಮಟ್ಟದ ನಾಯಕರಾಗಿ ಬೆಳೆದ್ರ, ಅದೇ ರೀತಿಯಲ್ಲಿ ಈಗ ಅರವಿಂದ್ ಕೇಜ್ರಿವಾಲ್ ಅವರು ಮುಂದಕ್ಕೆ
ದೆಹಲಿಯನ್ನ ಬಿಟ್ಟು ರಾಷ್ಟ್ರ ನಾಯಕನಾಗಿ ಫೋಕಸ್ ಮಾಡಿಕೊಂಡು ಇಡೀ ರಾಷ್ಟ್ರದಲ್ಲಿ ಆಮ್ ಆದ್ಮಿಯನ್ನ ಬಲಪಡಿಸುವಂತ ಚಿಂತನೆ ಏನಾದ್ರೂ ಇದೆನಾ? 100ಕ್ಕೆ 100 ನಾವೊಂದು ರಾಜಕೀಯ ಪಕ್ಷವಾಗಿ ಇವತ್ತು ಈ ಎರಡೂ ರಾಜಕೀಯ ಪಕ್ಷಗಳು, ಎರಡೂ ಸಾಂಪ್ರದಾಯಿಕ ರಾಜಕೀಯ ಪಕ್ಷಗಳು, ಅವುಗಳ ವಿರುದ್ಧ ನಾವು ಇವತ್ತು ಒಂದು ಕಡೆ ಪಂಜಾಬಿನಲ್ಲಿ, ಇನ್ನೊಂದು ಕಡೆ ದೆಹಲಿಯಲ್ಲಿ ನಾವು ಗೆದ್ದಿರುವಂಥದ್ದು, ಮತ್ತೆ ಒಂದು ಆಡಳಿತ ಮಾದರಿನ ಈಗಾಗಲೇ ತೋರಿಸ್ತಾ ಇದ್ದೇವೆ. ಸಹಜವಾಗಿ ಇವತ್ತು ಇಡೀ ದೇಶದಲ್ಲಿ ಆಮ್ ಆದ್ಮಿ ಪಾರ್ಟಿ ಒಂದು ಭ್ರಷ್ಟಾಚಾರ ರಹಿತ ಮತ್ತು ನಿಜವಾದ ಅಭಿವೃದ್ಧಿಯನ್ನು ಹಿಡ್ಕೊಂಡು, ಹೇಗೆ ಬಿಜೆಪಿಯವರು ಧರ್ಮಾಧಾರಿತ ಒಂದಷ್ಟು ಜಾತಿಯ ಧರ್ಮಗಳ ಹೆಸರುಗಳನ್ನು ಹೇಳ್ಕೊಂಡು ಇವತ್ತು ಕಾಶಿ ಕಾರಿಡಾರ್ ನೀವು ಮೆನ್ಷನ್ ಮಾಡಿದ್ರಿ, ಈ ಪಂಜಾಬಿನ ನಾಟಕ ಕೂಡ ಉತ್ತರ ಪ್ರದೇಶದಲ್ಲಿ ಒಂದಷ್ಟು ಬೆನಿಫಿಟ್ ಅನ್ನು ಕೊಟ್ಟಿರ್ತದೆ. ಸೊ ಒಟ್ಟಿನಲ್ಲಿ ಈ ರೀತಿಯ ಒಂದು ವಿಚಾರಗಳನ್ನು ಇಟ್ಕೊಂಡೇ ಇವತ್ತು ಬಿಜೆಪಿ ಹೋಗ್ತಾ ಇರೋದು ಅಂತ ಹೇಳುದು ಇಡೀ ದೇಶಕ್ಕೆ ಗೊತ್ತಿದೆ. ಆದ್ರೆ ಕಾಂಗ್ರೆಸ್ ಪರ್ಯಾಯ ಅಲ್ಲದ ಕಾರಣ ಇವತ್ತು ಬಿಜೆಪಿಯಲ್ಲಿ ಅಸಮಾಧಾನ ಇರುವಂತವರಿಗೂ ಎಲ್ಲಿಗೆ ಮತ ಕೊಡುವುದು ಅಂತ ಹೇಳುವ ಒಂದು ಪರ್ಯಾಯ ಇಲ್ಲದಂತ ಪರಿಸ್ಥಿತಿಯಲ್ಲಿ ಇವತ್ತು ಆಮ್ ಆದ್ಮಿ ಪಾರ್ಟಿ ಇವತ್ತು ದಕ್ಷಿಣ ಕನ್ನಡ ತಗೊಳ್ಳಿ ಅಥವಾ ನನ್ನ ಸುಳ್ಯವನ್ನೇ ತಗೊಳ್ಳಿ, ಕಳೆದ 27 ವರ್ಷದಿಂದ ಕಾಂಗ್ರೆಸ್ ಅಲ್ಲಿ ಪರ್ಯಾಯವಾಗಿ ಬೆಳಿಲಿಲ್ಲ. ಅರ್ಥಾತ್ ಕಾಂಗ್ರೆಸ್ನಲ್ಲಿ ನಾಯಕತ್ವ ಇವತ್ತು ಎಲ್ಲ ದೃಷ್ಟಿಯಲ್ಲೂ ಕೂಡ ಅದೇ ಹಳೆ ನಾಯಕತ್ವ, ಹೊಸ ಯುವ ನಾಯಕರಿಗೆ ಅವಕಾಶಗಳಿಲ್ಲ, ಮತ್ತು ಯಾವುದೇ ವಿಚಾರಗಳನ್ನು ವಿಮರ್ಶೆವಂತ ಈಗಿರುವಂಥ ಆಡಳಿತದಲ್ಲಿರುವಂಥ ಒಂದು ಸೈದ್ಧಾಂತಿಕವಾಗಿ ಒಂದು ಅಭಿವೃದ್ಧಿಯನ್ನು ಅಂಕಿಅಂಶಗಳ ಮೇಲೆ ವಿರೋಧಿಸುವಂಥ ಎಲ್ಲ ಶಕ್ತಿಯನ್ನು ಅವರು ಕಳ್ಕೊಂಡಿದ್ದಾರೆ. ಯಾಕಂದರೆ ನಾಯಕತ್ವದಲ್ಲಿ ಇವತ್ತು ಹೆಚ್ಚಿನವರೆಲ್ಲ ಹೆಚ್ಚು ವಿರೋಧ ಮಾಡಿದರೆ ಅವ ಅದೇ ಪಕ್ಷದಲ್ಲಿ ಸಾಮೀಲಾಗ್ತಾ ಇದ್ದಾನೆ. ಹಾಗಿರುವಾಗ ಅವನು ವಿರೋಧ ಮಾಡೋ ಪ್ರಶ್ನೆ ಬರೋದಿಲ್ಲ, ಯಾಕಂದರೆ ಇವರು ಇಡಿ ಬಿಡ್ತಾರೆ ಮತ್ತೊಂದು ಬಿಡ್ತಾರೆ ಅಂತೇಳಿ ಅವನಲ್ಲೂ ಶಾಮೀಲಾಗ್ತಾ ಇದ್ದಾನೆ. ಸೊ ಸತ್ವವುಳ್ಳ ನಾಯಕತ್ವ ಅಲ್ಲಿ ಕಳ್ಕೊಡ್ತಾ ಇದೆ. ಸಹಜವಾಗಿ ಜನಗಳಿಗೆ ಇವತ್ತು ಭಾರತೀಯ ಜನತಾ ಪಕ್ಷದ ಎದುರುಗಡೆ ಇವತ್ತೊಂದು ಪರ್ಯಾಯ ರಾಜಕಾರಣಿ ಇಡೀ ದೇಶಕ್ಕೆ ಬೇಕಾಗಿದೆ. ಇವತ್ತಿರುವುದು 2 ರಾಷ್ಟ್ರೀಯ ಪಕ್ಷಗಳು, ಉಳಿದದೆಲ್ಲ ರೀಜನಲ್ ಪಾರ್ಟೀಸ್ ಇರುವಂಥದ್ದು. ಸಹಜವಾಗಿ ರಾಷ್ಟ್ರೀಯವಾಗಿ ಇವತ್ತು ಆಮ್ ಆದ್ಮಿ ಪಾರ್ಟಿ ಬಿಜೆಪಿಯಿಂದ ಹೆಚ್ಚು ಕಡೆಗಳಲ್ಲಿ ಅದರ ಒಂದು ಕಾರ್ಯಕರ್ತರಿದ್ದಾರೆ. ಹೇಗೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ದೇಶ ಇದ್ದಾರೋ ಅದೇ ರೀತಿ ಇವತ್ತು ಕಾರ್ಯಕರ್ತರಿದ್ದಾರೆ. ಅಂಡಮಾನ್ ನಿಕೋಬಾರಿಂದ ಹಿಡಿದು ಎಲ್ಲ ರಾಜ್ಯಗಳಲ್ಲಿ ಇವತ್ತು ಬಿಜೆಪಿಯವರು 100 ವರ್ಷ ಅವರ ಹಿನ್ನೆಲೆ ಇದ್ದರೂ ಕೂಡ, ಜನಸಂಘದಿಂದ 52ರಿಂದ ಪಕ್ಷ ಇದ್ದರೂ ಕೂಡ, 80ರಿಂದ ಬಿಜೆಪಿ ಇದ್ದರೂ ಕೂಡ ಇವತ್ತಿನವರೆಗೆ ಹಲವು ರಾಜ್ಯಗಳಲ್ಲಿ ಇವರಿಗೆ ಮೂಗು ತೋರಿಸ್ಲಿಕ್ಕಾಗಲಿಲ್ಲ. ಉದಾಹರಣೆ ಕೇರಳದ ಇದನ್ನು ಕಳ್ಕೊಂಡ್ರು. ಅರ್ಥಾತ್ ಇದೇ ಪಂಜಾಬ್, ಇದೇ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಒಂದು ಇದ್ರು, ರಾಜ್ಯಪಾಲ ಅವರು ಇದ್ರು, ಅದೇ MLA ಇದ್ರು. ಅದೇ ರೀತಿ ಉತ್ತರ ಪ್ರದೇಶದಲ್ಲೂ ಕೂಡ ಬಿಜೆಪಿ ಒಂದು ಸಲ ಸಂಪೂರ್ಣ ಧೂಳಿಪಟ ಆಗಿತ್ತು. ಬಿಜೆಪಿ ಏನು ಧೂಳಿಪಟ ಆಗುದಿಲ್ಲ ಅಂತ ಹೇಳುವಂಥದ್ದು ಏನೂ ಇಲ್ಲ. ಈಗಲೂ ಕೂಡ ಪಡೆದ ಮತಗಳ ನೀವು ಪರ್ಸೆಂಟೇಜ್ ಅನ್ನು ನೋಡಿದ್ರೆ ಅಲ್ಲಿ ಬಿಜೆಪಿಗೆ 4% ಆದರೆ SP-ಗೆ ಸುಮಾರು 10-12% ಪಡ್ಕೊಂಡಿದೆ. ನಾನು ಆ ಪಕ್ಷಗಳ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಧ್ರುವೀಕರಣ ಮಾಡುವಂತ ಒಂದು ಸಂದರ್ಭದಲ್ಲಿ ಇವುಗಳು ನಡೀತಾ ಇದ್ದಾವೆ. ಆದರೆ ಜನ ಬರ್ತಾ ಇವತ್ತು ಶಿಕ್ಷಿತ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ವಿಷಯಗಳನ್ನು ತಿಳ್ಕೊಳ್ಳುವಂಥ ಇವತ್ತು ತಂತ್ರಜ್ಞಾನ ಇದೆ. ಮಾಧ್ಯಮಗಳು ಒಂದಷ್ಟು ಸತ್ಯವನ್ನು ಕೊಟ್ಟಾಗ ಸಹಜವಾಗಿ ಇವತ್ತು ಸೋಷಿಯಲ್ ಮೀಡಿಯಾ ಇರೋದ್ರಿಂದ ವಿಮರ್ಶೆ ಮಾಡಲಿಕ್ಕೆ, ಜನಗಳಿಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಅವಕಾಶ ಇರೋದ್ರಿಂದ ಪರ್ಯಾಯವಾಗಿ ಇವತ್ತು ಆಮ್ ಆದ್ಮಿ ಪಾರ್ಟಿ ದೇಶದಾದ್ಯಂತ ಬೆಳೀತದೆ. ಇನ್ನು ಈಗಾಗಲೇ ಪಂಜಾಬಲ್ಲಿ ನಾವು ಆಡಳಿತವನ್ನು ಒಂದು ದೆಹಲಿ ಮಾಡೆಲ್ನ, ನಾವು ಪಂಜಾಬ್ ಮಾಡೆಲ್ನ, ಮುಖ್ಯವಾಗಿ ಪಂಜಾಬ್ ಮಾಡೆಲ್ ನಮಗೆ ಬಹಳ ಪ್ರಾಮುಖ್ಯ. ಯಾಕಂತ ಹೇಳಿದ್ರೆ ಕೃಷಿ, ಇವತ್ತು ನಮ್ಮಲ್ಲಿ ಕೃಷಿ ಅಥವಾ ಲಾ ಆ್ಯಂಡ್ ಆರ್ಡರ್ ಇದೆರಡು ದೆಹಲಿಯಲ್ಲಿ ನಮ್ಮ ಹತ್ರ ಇರಲಿಲ್ಲ. ಅದು ಯಾವ ರೀತಿ ನಡೀತದೆ, ಯಾವಾಗ ನೀವು ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡೋದಿಲ್ವೋ, ಝೀರೋ ಟಾಲರೆನ್ಸ್ ಮಾಡ್ತೀರಾ, ಸಹಜವಾಗಿ ಎಲ್ಲ ಇಲಾಖೆಗಳು ಗಟ್ಟಿಯಾಗ್ಲಿಕ್ಕೆ ಶುರು ಆಗ್ತದೆ. ಒಳ್ಳೆಯ ರೀತಿಯ ಒಂದು ಆಡಳಿತವನ್ನು ಜನರಿಗೆ ತಲುಪಿಸ್ಲಿಕ್ಕೆ ಆಗ್ತದೆ, ಗುಣಮಟ್ಟದ ಆಡಳಿತ ಸಿಗ್ತದೆ. ಆದ್ದರಿಂದ ಆ ಮಾಡೆಲ್ನ ಹಿಡ್ಕೊಂಡು ನಾವು ದೇಶದಾದ್ಯಂತ ನೀವು ಹೇಳಿದಾಗೆ ಕೇಜ್ರಿವಾಲ್ ಖಂಡಿತ ಈಗಾಗಲೇ ರಾಷ್ಟ್ರೀಯ ನಾಯಕರು, ಇನ್ನು ಕೆಲವು ಸಮಯದಲ್ಲಿ ಏನು ಲೋಕಸಭಾ ಚುನಾವಣೆ ಬರಲಿಕ್ಕಿದೆ, ಆ ಸಂದರ್ಭದಲ್ಲಿ ಆ ವಿಚಾರಗಳನ್ನ ಕಾಲರ್ ವೇಟ್ ಮಾಡ್ತಾ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ಮಾತಾಡಿ, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ರು? ನಾವು ಶಶಿಧರ್ ಅಂತೇಳಿ ಉಡುಪಿಯಲ್ಲಿ. ಸರ್ ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡ್ತೀರಾ ಶಶಿಧರ್ ಅವರೇ? ಆಯ್ತು. ಎಸ್, ಮಾತಾಡಿ ಸರ್. ಎಂತ ಇದು ಸರ್ ನಿಮ್ಮ ಇದು ಟಾಪಿಕ್? ಅಲ್ಲ, ಕಾಲ್ ಮಾಡಿದ್ದು ನೀವಲ್ವಾ? ಟಾಪಿಕ್ ಏನು ನೀವು ಪ್ರೋಗ್ರಾಮ್ ನೋಡಿಲ್ಲ ಅಂತ ಅನ್ನಿಸ್ತಾ ಇದೆ. ಅಲ್ಲ, ಪ್ರೋಗ್ರಾಮ್ ನೋಡ್ತಾ ಇದ್ದೇನೆ, ಆದ್ರೆ ಅದು ಸರಿ ಮ್ಯೂಟ್ ಮಾಡಿ ಹೇಳಿದ್ರಲ್ಲ. ಹಲೋ, ಇಷ್ಟು ಹೊತ್ತು ನೀವು ನೋಡಿದ್ರಾ? ಪಂಚರಾಜ್ಯ ಚುನಾವಣೆಯ ತೀರ್ಪಿನ ಬಗ್ಗೆ ಚರ್ಚೆ ಆಗ್ತಾ ಇದೆ ಶಶಿಧರ್ ಅವರು. ಆಯ್ತು ಮಾತಾಡಿ. ಸರ್ ಹಲೋ ಹಲೋ, ಎಸ್, ಕಾಲ್ ಕಟ್ ಆಗಿದೆ. ನೆಕ್ಸ್ಟ್ ಕಾಲ್. ಇಲ್ಲ, ಓಕೆ, ಕಾಲ್ಸ್ ಬೇಡ ದಯವಿಟ್ಟು, ಯಾಕಂದ್ರೆ ಟೈಮ್ ಆಯ್ತು. ನಾನು ಆಗ ಇವರ ಪ್ರಶ್ನೆಗೆ ಉತ್ತರ ಕೊಡ್ಬೇಕಿತ್ತು ನಂಗೆ. ಒಂದು 2-3 ನಿಮಿಷದಲ್ಲಿ ನಾವು ಪ್ರೋಗ್ರಾಮ್ ಮುಗಿಸಬೇಕಾಗಿದೆ. ಹಾಗಾಗಿ ದಯವಿಟ್ಟು ಕಾಲ್ಸ್ ಬೇಡ. ಇಲ್ಲ, ಇವರ ಪ್ರಶ್ನೆ, ಅವ್ರ ಪ್ರಶ್ನೆಗೆ ಉತ್ತರ ಕೊಡಿ ನೀವು. ಒಂದೇ ಶಾರ್ಟ್ ಆಗಿ ನಾನು ಉತ್ತರವನ್ನು ಬಯಸ್ತೇನೆ. ಈ ಪಂಚರಾಜ್ಯದ ಚುನಾವಣೆಯ
ತೀರ್ಪು ಏನಿದೆ ಅದು ಮುಂಬರುವ ಲೋಕಸಭಾ ಚುನಾವಣೆಯ ದಿಕ್ಸೂಚಿ ಅಂತ ಹೇಳ್ತಾರೆ. UP ರಿಸಲ್ಟ್ ಅನ್ನ ಅದರಲ್ಲಿ ಪ್ರಮುಖವಾಗಿ ಉದಾಹರಿಸಿಕೊಂಡು ಮಾತಾಡ್ತಾರೆ. ಅದರ ಜೊತೆಗೆ ಕರ್ನಾಟಕದ ಚುನಾವಣೆ ಕೂಡ ಮುಂದಿನ ವರ್ಷ ಬರೋದಕ್ಕಿದೆ. ಸೊ ಪಂಚರಾಜ್ಯಗಳಲ್ಲಿ ಆದಂತಹ ರಿಸಲ್ಟ್ ಅನ್ನ ನಾವು ಕರ್ನಾಟಕದಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತೇವೆ ಅನ್ನುವಂಥ ಭಾವನೆಯಲ್ಲಿ ನೀವು ಇದ್ದೀರಾ, ಒಂದು ಪ್ರಶ್ನೆ. ಮತ್ತು ಅದೇ ದಿಕ್ಸೂಚಿ ಭಾರತದ ಲೋಕಸಭಾ ಚುನಾವಣೆಗೂ ಮುನ್ನುಡಿ ಆಗುತ್ತಾ? ಶಾರ್ಟ್ ಆನ್ಸರ್. ಇವರು ಹೇಳಿದ ಒಂದು, ನಾನು ಆಮ್ ಆದ್ಮಿ ಪಕ್ಷದವರಿಂದ ಸ್ವಲ್ಪ ಕ್ವಾಲಿಟಿಯನ್ನು ಎಕ್ಸ್ಪೆಕ್ಟ್ ಮಾಡ್ತೇನೆ. ಯಾಕೆಂದ್ರೆ ಇವರು ಹೇಳಿದಾಗೆ ಗ್ರಾಜುಯೇಟ್ಸ್, ಪೋಸ್ಟ್ ಗ್ರಾಜುಯೇಟ್ಸ್ ಮತ್ತು CA, ಇವರ ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್ CA, ನಮಗೂ ಖುಷಿ ಆಗುತ್ತೆ ಅಂತ ಅವರನ್ನು ನೋಡುವಾಗ. ಪ್ರಥಮವಾಗಿ ನಿಮ್ಮ ಕಾರ್ಯಕರ್ತರ ಸಂಖ್ಯೆ ಮತ್ತು ನಮ್ಮ ಕಾರ್ಯಕರ್ತರ ಸಂಖ್ಯೆ ಎಷ್ಟು ಅಂತ ಯೋಚನೆ ಮಾಡ್ಕೊಳ್ಳಿ. ನೀವು ಸ್ವೀಪಿಂಗ್ ಸ್ಟೇಟ್ಮೆಂಟ್ ಕೊಡೋ ಸಂದರ್ಭದಲ್ಲಿ ಹಾಸ್ಯಾಸ್ಪದಕ್ಕೆ ಗೀಡಾಗಬೇಡಿ. ಪ್ರಪಂಚದಲ್ಲಿ ಹೈಯೆಸ್ಟ್ ಕಾರ್ಯಕರ್ತರನ್ನು ಹೊಂದಿರುವಂತಹದ್ದು 10 ಕೋಟಿ ಚಿಲ್ಲರೆ ಕಾರ್ಯಕರ್ತರನ್ನು ಹೊಂದಿರುವಂತ ವರ್ಲ್ಡ್ ರೆಕಾರ್ಡ್ ಹೊಂದಿರುವಂತ ಪಕ್ಷ BJP. ಇದು ನಿಮ್ಮ ಗಣನೆಗೆ. ಸೆಕೆಂಡ್, ಹೌದು, ನೀವು ರಾಷ್ಟ್ರೀಯ ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀವಿ ಅದೇ ರೀತಿ ರಾಷ್ಟ್ರೀಯ ಇವರು ವಿಶ್ಲೇಷಣೆ ಮಾಡ್ತಾ ಇದ್ರು 2019 ತನಕ. 2012 ಚುನಾವಣೆಯಲ್ಲಿ ಇದು 2014ಕ್ಕೆ ದಿಕ್ಸೂಚಿ. ಮುಲಾಯಂ ಸಿಂಗ್ ಯಾದವ್ ಅವರು UP ಇಂದ ಡೆಲ್ಲಿಗೆ ಹೋಗ್ತಾರೆ ಅಂತ ಆ ಸಂದರ್ಭದಲ್ಲಿ ಎಲ್ಲಾ ಪ್ರಮುಖ ಮಾಧ್ಯಮಗಳು ಒಂದು ವಿಶ್ಲೇಷಣೆ ಮಾಡ್ತಾ ಇತ್ತು. ಅದೇ ರೀತಿ ಅದು 2014ರಲ್ಲಿ ಫೇಲ್ ಆದ್ರೂ ಕೂಡ 17ರ ಇಲೆಕ್ಷನ್ ಅದು ದಿಕ್ಸೂಚಿ ನಮಗೆ 19ರಲ್ಲಿ ರಿಫ್ಲೆಕ್ಟ್ ಆಯಿತು. ಈಗ 22ರದ್ದು 24ಕ್ಕೆ ರಿಫ್ಲೆಕ್ಟ್ ಆಗುತ್ತೆ. ನಾನು ಒಂದೆರಡು ಪತ್ರಕರ್ತರ ಜೊತೆ ಬೆಂಗಳೂರಲ್ಲಿ ಮಾತಾಡಿದಾಗ ಕಾಂಗ್ರೆಸ್ನವರ ಮಾರಲ್ ಪವರ್ ಕುಗ್ಗಿದೆ. ಎಲ್ಲಿ ಪಂಜಾಬ್ ಅಲ್ಲಿ ಆ ರೀತಿ ಹೀನಾಯ ಅನುಭವಿಸಿದ್ರು, ಕೆಲವು ಕಡೆ ಕುಗ್ಗಿದ್ದಲ್ಲ, ನೀವು ಕುಗ್ಗಿಸೋದು. ಅಲ್ಲಿ ಇವರಿಗಿದ್ದ ಬೇರೆ ಬೇರೆ ಬೆದರಿಕೆಗಳ ಮೂಲಕ ಕುಗ್ಗಿಸ್ತೀರಾ, ಕುಗ್ಗದೇ ಇದ್ರೂ ಕೂಡ. ಇವರಿಗಿದ್ದ ಒಂದೇ ಚುನಾವಣೆ ಹತ್ರ ಬಂದಾಗ ಮಾಡಿಸ್ತೀರಾ ಅದನ್ನೆಲ್ಲವೂ. ಯಾರ್ಯಾರು ಎಲ್ಲೆಲ್ಲಿ ಕುಗ್ಗಿಸ್ಬೇಕು ಅದನ್ನ ಕುಗ್ಗಿಸ್ತೀರಾ. ಇವರಿಗೆ ಇದ್ದ ಒಂದೇ ಒಂದು ಏನದು ಸೇವಿಂಗ್ ಪಾಯಿಂಟ್ ಅಂದ್ರೆ ನಮ್ಮ ಪಕ್ಷ ಬರ್ಬೋದು ಅಂತ ಹೇಳಿದ್ರೆ ನಾವು ಮುಖ್ಯಮಂತ್ರಿ ಚೇಂಜ್ ಮಾಡಿದ್ದೇವೆ, ಆ ಆಧಾರದಲ್ಲಿ ನಮ್ಗೆ ಬರ್ತದೆ ಅಂತ. ಅಲ್ಲಿ ಗುಜರಾತ್ ಅಲ್ಲಿ 2 ಸಲ ಮುಖ್ಯಮಂತ್ರಿ ಬದಲಾಯಿತು, ಉತ್ತರಾಖಂಡದಲ್ಲಿ 3 ಸಲ ಬದಲಾಯಿತು, ಕರ್ನಾಟಕದಲ್ಲಿ 2 ಸಲ ಬದಲಾಯಿತು. ಆದ್ರೂ ಜನತೆ BJP ಜೊತೆ ನಿಂತಿದ್ದಾರೆ. ಯಾಕೆಂದ್ರೆ ಅವರು ಪಡಕೊಂಡ ಸೌಲಭ್ಯಗಳು. ಕೊರೋನಾದಂತ ಕಷ್ಟ ಕಾಲದಲ್ಲಿ 100 ವರ್ಷದಲ್ಲಿ ನಮ್ಮ ದೇಶಕ್ಕೆ ಬರದಂತ ಮಹಾಮಾರಿ ಆದ್ರೂ ಕೂಡ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಯಾವ ರೀತಿಯಾಗಿ ಇವತ್ತು ಇಕಾನಮಿ, ವರ್ಲ್ಡ್ ಬ್ಯಾಂಕ್ ಯಾವ ರೀತಿ ಹೇಳ್ತಾ ಉಂಟು, ನಮ್ಮ ಇಕಾನಮಿ ಯಾವ ರೀತಿ ಡೆವಲಪ್ ಆಗ್ತಾ ಉಂಟು, ಯಾವ ರೀತಿಯ ರೋಡ್ಗಳು. ನಾನು ಆಗೊಂದು ಹೇಳಿಕೆ ನಾನು ಮರೆತು ಬಿಟ್ಟೆ. ಖಾಲಿ ಸೆಕ್ಯೂರಿಟಿ ಅಥವಾ ಮನೆ ಅಥವಾ ಎಲೆಕ್ಟ್ರಿಸಿಟಿಗಳಿಂದ ಮಾತ್ರ ಉತ್ತರ ಪ್ರದೇಶ ಜನತೆ ಓಟ್ ಕೊಟ್ಟದ್ದಲ್ಲ, ಅವರ ಊರಿಗೆ ಕನೆಕ್ಟ್ ಆಗುವ ನ್ಯಾಷನಲ್ ಹೈವೇ ಇನ್ನೂ ಕೂಡ ಒಳಗಿನ ರೋಡ್ಗಳು ಆಗಿಲ್ಲ. ಉತ್ತರ ಪ್ರದೇಶದಲ್ಲಿ ಇನ್ನೂ 10 ವರ್ಷ ಬೇಕಾಗಬಹುದು ಪೂರ್ತಿ ಕರ್ನಾಟಕದಂತ ಪರಿಸ್ಥಿತಿ ಬರಬೇಕಾದ್ರೆ. ಜಸ್ಟ್ ನ್ಯಾಷನಲ್ ಹೈವೇ ಇಂದಾಗಿ ಅವರು ಟ್ರಾವೆಲ್ ಮಾಡೋ ಸ್ಪೀಡ್ಗಳು, ಡಿಸ್ಟೆನ್ಸ್ಗಳು ತುಂಬಾ ಶಾರ್ಟ್ ಆದ ಕಾರಣ. ಅದೇ ನಿಮ್ಮ ಸಂಸದರು ಹೇಳಿದ್ದಾರೆ ಮೊನ್ನೆ 2023ಕ್ಕೆ ಮಂಗಳೂರು ಸಂಪರ್ಕಿಸುವ ಎಲ್ಲಾ ರಸ್ತೆಗಳು ಚತುಷ್ಪಥ ಆಗುತ್ತೆ ಅಂತ ಹೇಳಿ. ಈಗ ಎಲ್ಲಾ ರಸ್ತೆಗಳು ಚತುಷ್ಪಥ ಹೌದು. ಮಂಗಳೂರು ಸಂಪರ್ಕಿಸುವ ಅಂದ್ರೆ ನೀವು ಹೇಳುದು ನಂತರ ಸರ್ಕಲ್ ಬಿಕ್ಕರ್ನಟ್ಟೆಯಿಂದ ಕಾರ್ಕಳಕ್ಕೆ ಶಿಲಾನ್ಯಾಸ 2 ಸರ್ತಿ ಮಾಡಿದ್ರು. ಇವರು ಮಂಗಳೂರು ಅಂದ್ರೆ ನಂತರ ಸರ್ಕಲ್ ಹೇಳ್ತಿದ್ದಾರೆ. ಅಧಿಕಾರ 10 ವರ್ಷ ಆಗ್ತಾ ಬರ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ. ನಮ್ಮ ರಸ್ತೆಯನ್ನು ಕೂಡ ನನ್ನ ಪ್ರಕಾರ ಸರ್ಕಲ್ ಅಲ್ಲ, ಅದು ಕೂಡ ಮುಂದಿನ ದಿನಗಳಲ್ಲಿ ಯಾವುದು ಇಂದಿನ ಕಾಂಟ್ರಾಕ್ಟ್ ಕೊಟ್ಟದ್ದು ಯಾರು? ಕಾಂಟ್ರಾಕ್ಟ್ ಯಾರು ಕೊಟ್ಟದ್ದು? ಯಾರು ಕೊಟ್ಟದ್ದು ಕಾಂಟ್ರಾಕ್ಟ್? ಅಲ್ಲಿದ್ದು ಯಾರು ಕೊಟ್ಟದ್ದು ಕಾಂಟ್ರಾಕ್ಟ್? ಅದೇ ಭ್ರಷ್ಟ UP ಸರ್ಕಾರ ಕೊಟ್ಟ ಕಾಂಟ್ರಾಕ್ಟ್. 3 ಬಾರಿ ಗಡ್ಕರಿ ಬಂದು ಶಂಕುಸ್ಥಾಪನೆ ಮಾಡಿದ್ದು ಎಲ್ಲಿ? ಕಾಂಟ್ರಾಕ್ಟರ್ ಯಾರಿಗೆ ಅಂತ ನೀವು ನಮಗೆ ಕೇಳಬೇಡಿ. ನಿಮ್ಮ ಸರ್ಕಾರ, ನಿಮ್ಮ ಸಚಿವರು ಯಾರಿಗೆ ಕೊಟ್ರಿ ಅಂತ ನಮಗೆ ಮುಖ್ಯ ಅಲ್ಲ. ನೀವು ರಸ್ತೆ ಮರೆತು ಹೋಯ್ತು ಅಂತ ಹೇಳಿದ್ರಿ. ತುಪ್ಪೇಗಲ್ ಅವ್ರೆ, ನೀವು ಏನ್ ಹೇಳಿದ್ರಿ? ನನಗೆ ರಸ್ತೆದು ಹೇಳೋದಕ್ಕೆ ಮರ್ತು ಹೋಯ್ತು, ಈ ರಸ್ತೆ ಡೆವಲಪ್ಮೆಂಟ್ ಬಗ್ಗೆ ಕೂಡ ಜನ ಆಸಕ್ತಿ ಹೊಂದಿದ್ದಾರೆ ಅಂತ ಹೇಳಿ. ಆಗ ನನಗೆ ನೆನಪಾಯ್ತು ನಮ್ಮ ಸಂಸದರು ಹೇಳಿರುವಂತದ್ದು. ಯಾಕಂದ್ರೆ ಮುಂದಕ್ಕೆ ನಮಗೂ ಕೂಡ ಚುನಾವಣೆ ಬರ್ತಾ ಇದೆ, ಮಂಗಳೂರು ಸಂಪರ್ಕಿಸುವ ಎಲ್ಲಾ ರಸ್ತೆಗಳು ಚತುಷ್ಪಥ ಆಗುತ್ತೆ ಅಂತ ಹೇಳಿದ್ದಾರೆ ಅವರು. ನೋಡಿ, ಈಗ ನಿತಿನ್ ಗಡ್ಕರಿ ಬಂದ ಕಾರ್ಯಕ್ರಮದಲ್ಲಿ BC ರೋಡ್ ಇಂದ ಮಂಗಳೂರಿಗೆ ಬರೋದು ಚತುಷ್ಪಥ ಆಗಿದೆ, ತಲಪಾಡಿಯಿಂದ ಮಂಗಳೂರಿಗೆ ಬರೋದು ಚತುಷ್ಪಥ ಆಗಿದೆ, ಮಂಗಳೂರಿಗೆ ಬರೋದು ಚತುಷ್ಪಥ ಆಗಿದೆ. ಬಿಕ್ಕರ್ನಾಟೆಯಿಂದ ಮಂಗಳೂರು ನಂತೂರು ತನಕ ಅಂದ್ರೆ ಮಂಗಳೂರು ಸೇರೋದು ಚತುಷ್ಪಥ ಆಗಿದೆ. ಬಿಕ್ಕರ್ನಕಟ್ಟೆಯಿಂದ ನಂತೂರು, ಹೌದು, ಅದು ಚತುಷ್ಪಥ. ಬಿಕ್ಕರ್ನಕಟ್ಟೆಯಿಂದ ಪಕ್ಕದಲ್ಲಿ ಗುಂಡಿ ಇದೆ,
ಇಲ್ಲಿಗೆ ಸತ್ತಿಸ್ಬತ್ತ ಅಂತ ಸಣ್ಣ ಸಣ್ಣ ವಿಷಯಗಳು ಹೌದು ಉಂಟು. ಮಂಗಳೂರು ಮಹಾನಗರ ಪಾಲಿಕೆ ಒಳಗಿನ ವ್ಯವಸ್ಥೆಗಳನ್ನು ನಮ್ಮ 100% ಎಲ್ಲ ಆಗಿದೆ ಅಂತ ಹೇಳಲ್ಲ. ಅಥವಾ ರಸ್ತೆ ವಿಷಯದಲ್ಲಿ ನಮ್ದು ಸ್ಪೆಷಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ತುಂಬಾ ವೇಗವಾಗಿ ನಿಮ್ಗೆ ಗೊತ್ತಿದೆ ಹೇಳಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಸ್ತೆ ಇಲ್ಲದ್ರೆ ಪರವಾಗಿಲ್ಲ, ಬೇರೆ ವ್ಯವಸ್ಥೆಗಳಿಲ್ಲ ಪರವಾಗಿಲ್ಲ, ಜನ ಓಟ್ ಹಾಕ್ತಾರೆ, ಜನ ಓಟ್ ಮತ್ತೆ ದೊಡ್ಡ ಯೋಜನೆ ಮಾಡಿದ್ರೆ ಮಾತ್ರ ಪರ್ಸೆಂಟೇಜ್ ಸಿಕ್ಕುದು, ಸಣ್ಣ ಸಣ್ಣ ಏನ್ ಸಿಗುದಿಲ್ಲ. ಪಾಕಿಸ್ತಾನ, ಹಿಂದುತ್ವ ಈ ವಿಚಾರಗಳು NRC CA ಮಾಡ್ತೀವಿ, ನೀವು ಕೂಡ ಮಾಡಿ ಅಲ್ಲ ಹಾಗಾದ್ರೆ. ನೋಡಿ, ನಾವು ಯಾರನ್ನು ಬಲಿಪಶು ಮಾಡುವಂತ ರಾಜಕೀಯ ಸನ್ಯಾಸ ತಗೊಳ್ಳಿ. ನಾವ್ಯಾಕೆ ರಾಜಕೀಯ ನೀವು ಆಲ್ರೆಡಿ ಹೇಳಿದೆ, ರಾಜಕೀಯ ಸನ್ಯಾಸ ಹೇಳಿದೆ ಆಲ್ರೆಡಿ. ವಿರೋಧ ಪಕ್ಷವಾಗಿ ನೋಡಿದ್ದಾರೆ. ಅದೇ ನಾನು ಹೇಳುದು, ನಮ್ಗೆ ಇಲ್ಲಿ ಬದುಕಬೇಕು. ಅದರ ಬಗ್ಗೆ ಮಾತಾಡ್ತೀವಿ. ವಿಮಾನ ಚಕ್ರ ಹಿಡ್ಕೊಂಡು ಹೋಗ್ಲಿಕ್ಕಿಲ್ಲ, ಒಂದೊಂದು ಸಾಯ್ಲಿಕ್ಕಿಲ್ಲ, 3 ಸರ್ತಿ ಶಂಕುಸ್ಥಾಪನೆ ಮಾಡ್ತೀರಿ. ಅದಕ್ಕೆ ಮಾಡುವಂತ ಖರ್ಚನ್ನು ಮಾಡಿದ್ರೆ ಬಿಕರ್ನಕಟ್ಟೆಯಿಂದ ಕುಲಶೇಖರ ಇರುವಂತ ರಸ್ತೆಗೆ ಡಾಂಬರ್ ಮಾಡಬಹುದು. ಆ ಪ್ಯಾಚ್ ಹಾಕುವಂತ ರಸ್ತೆ, ಇಷ್ಟು ಸಣ್ಣ ರಸ್ತೆ ಪ್ಯಾಚ್ ಹಾಕ್ಲಿಕ್ಕೆ ಇವತ್ತು ಯೋಗ್ಯತೆ ಇಲ್ಲ. ಗಡ್ಕರಿ ಸಚಿವರಾಗಿ ಮಂಗಳೂರು ನಗರಕ್ಕೆ ಬಂದದ್ದು ಪ್ರಥಮ ಬಾರಿ. ನಿಮ್ಗೆ 3 ಹೌದು, NMPTಯಲ್ಲಿ ವರ್ಚುವಲ್ ಮೀಟಿಂಗ್ ಮೂಲಕ ಇದೇ ರಸ್ತೆಗಳನ್ನು ಶಿಲಾನ್ಯಾಸ ಮಾಡಿದ್ರಲ್ಲ, ನಿಮ್ಮ ಸಂಸದರು ಮಾಡ್ಲಿಲ್ವಾ? NMPTಯಲ್ಲಿ ಮಾಡ್ಲಿಲ್ವಾ? ಮೀಟಿಂಗ್ ಅದು ಬೇರೆ, ಆನ್ಲೈನ್ ಬೇರೆ. ಇನ್ನೊಮ್ಮೆ ಅವರು ಈಗ ಖಾಲಿಯಲ್ಲಿ ಕುಲಶೇಖರ ಗ್ರೌಂಡ್ ಅಲ್ಲಿ ಸ್ಕ್ರೀನಿಂಗ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೊಮ್ಮೆ ಗಡ್ಕರಿ ಅವರು ಬಂದು ವಿಕಾಸ್ ಆಗ್ತಾರೆ. ನೋಡಿ, ಸಣ್ಣ ಕೌಂಟರ್ ಕೊಡ್ಬೇಕು. ಅವರು ನಮ್ಮ ಗುಣಮಟ್ಟದ ಬಗ್ಗೆ ಮಾತಾಡಿದ್ರು. ಅವ್ರದ್ದು 10 ಕೋಟಿ ಅಂತ ಹೇಳುವಂತ ಏನು ಮೆಂಬರ್ಶಿಪ್ ಜಗತ್ತಿನಲ್ಲಿ ಇದೆ ಅಂತ. ನಮ್ಮದು ಇವತ್ತು ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೀತಿರುವಂತ ಒಂದು ರಾಜಕೀಯ ಪಕ್ಷ ಆಮ್ ಆದ್ಮಿ ಪಾರ್ಟಿ. ಇದು ಕೂಡ ನಿಮ್ಮ ಗಮನಕ್ಕಿರಲಿ. ಗಣ ಪರಿಷತ್ತು ಕೂಡ ಬೆಳೆದಿತ್ತು ನಿಮ್ಮ ಗಮನಕ್ಕೆ. ಅಸ್ಸಾಂ ಗಣ ಪರಿಷತ್ ಎಂಬುದು ಸ್ಟೂಡೆಂಟ್ಸ್ ಯೂನಿಯನ್, ಇವರದಾದ್ರೂ ಒಂದು ಘಟಾನುಘಟಿಗಳಿದ್ದು, ಅಣ್ಣಾ ಹಜಾರೆ ಅವರ ಬ್ಲೆಸ್ಸಿಂಗ್ ಇತ್ತು ಮತ್ತು ತುಂಬಾ ಮಂದಿ ಪತ್ರಕರ್ತರಿದ್ರು. ಪತ್ರಕರ್ತರಿಗೆ ಅಲ್ಲಿ ಟಯರ್ಡ್ ಆಗಿ ರಾಜಕೀಯಕ್ಕೆ ಬಂದಿದ್ರು. ಅಸ್ಸಾಂ ಗಣ ಪರಿಷತ್ ಎಂಬ ಒಂದು ಪಕ್ಷನೂ ಇತ್ತು. ಅದು ಕೂಡ ಅಸ್ಸಾಂ ಅಲ್ಲಿ 2 ಬಾರಿ ಅಧಿಕಾರ ಮಾಡಿದೆ. ಇವತ್ತು ಎಲ್ಲಿ ಉಂಟಂತ ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಅಸ್ಸಾಮನ್ನು ಉಲ್ಲೇಖ ಮಾಡಿದ್ರಿ. ಅಸ್ಸಾಮಲ್ಲಿ 2 ಪುರಸಭೆಯಲ್ಲಿ ಕೇವಲ 2 ದಿನಗಳ ಹಿಂದೆ 2 ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರು ಆಯ್ಕೆಯಾಗಿದ್ದಾರೆ. ಆಲ್ಟರ್ನೇಟಿವ್ ಆಗಿ ನೀವು ಬೆಳೀತಾ ಇದ್ದೀರಾ ಅಂದ್ರೆ ಕಾಂಗ್ರೆಸ್ ಎಲ್ಲೆಲ್ಲ 2-3 ಸೀಟ್ಗಳು ಉಂಟು ಅದು ನಿಮಗೆ ಬರುತ್ತೆ, ಅದರ ಬಗ್ಗೆ ಸಂಶಯ ಬೇಡ. ಕಾಂಗ್ರೆಸ್ ಅಲ್ಲಿಗೆ ನೀವು ಬಂದಿದ್ದೀರಿ. ಕಾಂಗ್ರೆಸ್ಸಿನ ಮುಂದಿನ ದಿನಗಳಲ್ಲಿ ಛತ್ತೀಸ್ಗಢ ಮತ್ತು ರಾಜಸ್ಥಾನದಲ್ಲಿ ಏನು ಉಂಟ, ಬಹುಶಃ ಪೈಲಟ್ನವರು ಬಂದ್ರೆ ಅದರ ಮೊದಲೇ ಸಮಾಪ್ತಿ ಆಗ್ತದೆ. ಕಾಂಗ್ರೆಸ್ ಮರಳಿ ಬಾರದ ಊರಿಗೆ ಹೋಗ್ತಾ ಉಂಟು. ನೀವು ಆ ಮಟ್ಟದಲ್ಲಿ ನೀವು ಬೆಳೀತಾ ಇದ್ದೀರಿ. ಕರ್ನಾಟಕದ ವಿಚಾರಕ್ಕೆ ಬಂದಾಗ ನಿಮ್ಮ DKಶಿ ಅವರು ಈಗಾಗಲೇ ಮೇಕೆದಾಟು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಆ ಪಾದಯಾತ್ರೆಯನ್ನ ಇಡೀ ಕರ್ನಾಟಕಕ್ಕೆ ಬೇರೆ ಬೇರೆ ವಿಚಾರದಲ್ಲಿ ವಿಸ್ತರಿಸುವಂತಹ ಯೋಜನೆಯನ್ನು ಕೂಡ ನಿಮ್ಮ ಕಾಂಗ್ರೆಸ್ ಹಾಕಿಕೊಳ್ತಾ ಇದೆ. ಮೇಕೆದಾಟು ರೀತಿಯಲ್ಲೇ ಉತ್ತರ ಕರ್ನಾಟಕಕ್ಕೆ ಹೋದಾಗ ಒಂದು ಬೇರೆ ರೀತಿಯಲ್ಲಿ, ಕರಾವಳಿ ಭಾಗಕ್ಕೆ ಬಂದಾಗ ಇಲ್ಲಿ ಸೌಹಾರ್ದದ ನಡಿಗೆಯನ್ನು ರೂಪಿಸಬೇಕನ್ನುವಂಥದ್ದು. ಬಹುಶಃ ನಿಮಗೆ ಅನ್ನಿಸ್ತಾ ಇದೆನಾ, ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಪ್ರತಿಫಲಿಸೋದಿಲ್ಲ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಕೈ ಹಿಡಿತಾರೆ, ನಿಮ್ಮ DKಶಿ ಅವರ ನಡಿಗೆಗಳು ನಿಮಗೆ ಮತಗಳಾಗಿ ಪರಿವರ್ತನೆಯಾಗಿ ನಿಮ್ಮ ಕೈ ಹಿಡಿತಾರೆ ಅಂತ ನಿಮಗೆ ಏಕೈಕ ಉಳಿದಿರುವಂತ ಒಂದು ಆಸರೆ ಕರ್ನಾಟಕ. ಖಂಡಿತವಾಗಿ ಮುಳುಗಿರುವ ಹಡಗಿಗೆ ಹಗ್ಗ ಸಿಕ್ಕಿದಾಗಿದ್ದು. ಖಂಡಿತವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ 2023 ಬರ್ತದೆ. ಅದಕ್ಕೆ ಪೂರಕವಾಗಿ ಹಿಂದೆ ನಡೆದಂತಹ ಪಂಚಾಯತ್ ಚುನಾವಣೆಗಳಲ್ಲಾಗಿರ್ಬೋದು, ನಮಗೆ ರಾಜ್ಯದಲ್ಲಿ ಬಿಜೆಪಿಗಿಂತ ಅತಿ ಹೆಚ್ಚಿನ ಸಂಖ್ಯೆಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಜನರು ನೀಡಿದ್ದಾರೆ. ಅದಲ್ಲದೆ ಈ ಸರ್ಕಾರದ ವೈಫಲ್ಯಗಳ ಬಗ್ಗೆ ಈಗಾಗಲೇ ನಮ್ಮ ಪಕ್ಷದ ನಾಯಕರು ಕೆಲವೊಂದು ತೀರ್ಮಾನಗಳನ್ನು ತಗೊಂಡು ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ, ಬಿಜೆಪಿಯ ವೈಫಲ್ಯಗಳನ್ನು ತರುವ ನಿಟ್ಟಿನಲ್ಲಿ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ಮುನ್ನಡೆಯುತ್ತದೆ. ಇನ್ನೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ, ಇನ್ನು ಕೆಲವೇ ದಿನಗಳಲ್ಲಿ ರಾಜ್ಯದ ಇವರ ನಾಯಕತ್ವದ ಅಧಪತನ ಹೇಗೆ ಆಗ್ತಾ ಇದೆ ಅಂದರೆ, ಕೆಲವೇ ದಿನಗಳಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಇವರು ಮಾಡ್ತಾರೆ. ಅಂದ್ರೆ ಇವರ ಆಡಳಿತ ಚುಕ್ಕಾಣಿ ಯಾರು ಹಿಡಿದಿದ್ದಾರೆ ಅವರಿಗೆ ಪವರ್ ಒಂದು ನಾಮಕಾವಸ್ಥೆಗೆ ಮಾತ್ರ ಇವರು ಮಾಡಿದ್ದಾರೆ ಬಿಟ್ಟರೆ ಅವರಿಗೆ ಯಾವುದೇ ಪವರ್ ಅನ್ನು ಕೊಟ್ಟಿಲ್ಲ. ನೋಡಿ, ನೀವೇ ನೋಡಿ, ಇನ್ನು ಕೆಲವು ದಿನಗಳು ನೀವು ಇದೇ ಟೇಬಲ್ ನೀವು ಚರ್ಚೆ ಮಾಡುವಂತ ನಿಮಗೆ ಅವಕಾಶ ಬರ್ತದೆ. ಖಂಡಿತ ಇವತ್ತೇ ಹೇಳಿದ್ರೆ ನಿಮ್ಮಲ್ಲಿ ಯಾರು ಮುಖ್ಯಮಂತ್ರಿ? ನಮ್ಮಲ್ಲಿ ಮುಖ್ಯಮಂತ್ರಿ DKಶಿ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಏಬಲ್ ಇರುವಂತ ವ್ಯಕ್ತಿಗಳು, ಅದು ಯಾರಂತ ಹೈಕಮಾಂಡ್ ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಮುಖ್ಯಮಂತ್ರಿಗಳ ಬಗ್ಗೆ ನಮಗೆ, ನಾವು ಮುಖ್ಯಮಂತ್ರಿಗಳ ಅಂದ್ರೆ ನಾಯಕತ್ವ ಕನ್ಫರ್ಮೇಶನ್ ಅಧಿಕಾರಕ್ಕೆ ಬಂದ ನಂತರ ನಾವು ಮಾಡ್ತೇವೆ. ನಮ್ಮಲ್ಲಿ ಕಳೆದ ವಿಧಾನಸಭಾ ಸಿದ್ದರಾಮಯ್ಯ ಅವರು ಫುಲ್ ಫ್ಲೆಜ್ 5 ವರ್ಷ ಅಧಿಕಾರವನ್ನು ಚಲಾಯಿಸಿದ್ದಾರೆ. ಇವರಾಗಿ 3 ಮುಖ್ಯಮಂತ್ರಿಗಳನ್ನ ಬಿಜೆಪಿ ಅವರು ಫುಲ್ ಫ್ಲೆಜ್ ಮೆಂಬರ್ಶಿಪ್ ಚೇಂಜ್ ಮಾಡಲಿಲ್ಲ. ಬಿಜೆಪಿ ಅವರು ಉತ್ತರಾಖಂಡದಲ್ಲಿ ಅಧಿಕಾರದಲ್ಲಿ ಇದ್ರು ಸಹ 3 ಮುಖ್ಯಮಂತ್ರಿಗಳು ಚೇಂಜ್ ಮಾಡಿ, ಕಾಂಗ್ರೆಸ್ ಅವರು ಚೇಂಜ್ ಮಾಡಲಿಲ್ಲ. ಕಾಂಗ್ರೆಸ್ ಅವರು ಒಬ್ಬರಿಗೆ ಅಧಿಕಾರ ಕೊಟ್ಟಂತ ಸಂದರ್ಭ ಅವರಿಗೆ ಕೊಟ್ಟಿದ್ದಾರೆ. ಅದು ಪಕ್ಷ ತೀರ್ಮಾನ ಮಾಡ್ತಿದ್ದು, ಪಕ್ಷದ ನಾಯಕರು. ಅದರ ಬಗ್ಗೆ ಇವರು ತೀರ್ಮಾನ ಮಾಡುವಂತ ಅಗತ್ಯತೆ ಅದು ಪಕ್ಷದ ನಾಯಕರು ತೀರ್ಮಾನ ಮಾಡಿದ್ರೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಆದ್ರೆ ತೀರ್ಮಾನ ಏನಂದ್ರೆ ಗೆದ್ದವರೆಲ್ಲ ನಿಮ್ ಪಕ್ಷದಲ್ಲಿ ಇರ್ತಾರಲ್ಲ, ಮತ್ತೆ ಇವ್ರು ಹೇಳ್ಕೊಂಡು ಹೋಗ್ತಾರ ಅಂತ ಹೇಳಿ. ಅದು ನೋಡಿ, ಈ ಕುದುರೆ ವ್ಯಾಪಾರ ಬಿಜೆಪಿ ಅವರಿಗೆ ಹೊಸದೇನಲ್ಲ.
ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಕುದುರೆ ವ್ಯಾಪಾರದಿಂದ. ಯಡಿಯೂರಪ್ಪನ ಮೊದಲಿನ ಸರ್ಕಾರ ಆಗಿರ್ಬೋದು, ತದನಂತರದ ಸರ್ಕಾರ, ಮೊನ್ನೆ ಸರ್ಕಾರ ಸಹ ಬಂದದ್ದು ಸಹ ಕುದುರೆ ವ್ಯಾಪಾರದಿಂದಲೇ ಬಂದಿರೋದು. ಇವರಿಗೆ ಕಾಂಗ್ರೆಸ್ ನಂತರ ಕಾಂಗ್ರೆಸ್ MLA ಬೈತಾರೆ ಅಥವಾ ಕಾಂಗ್ರೆಸ್ ಪಕ್ಷವನ್ನು ಬೈತಾರೆ, ವಿನ್ ಆದಂತ ಸಂದರ್ಭ ಇವರ ಅಧಿಕಾರಕ್ಕೆ ಎಲ್ಲವನ್ನು ತಗೊಳ್ತಾರೆ. ಅಲ್ಲಿ ನಿಮ್ಮವರು ಪಕ್ಷದಲ್ಲಿದ್ರೆ ಹೋಗ್ಲಿಕ್ಕೆ ಆಗಲ್ಲ. ಯಾವ ಪಕ್ಷದವರು ಯಾವ ಪಕ್ಷಕ್ಕೆ ಹೋದಂತ ನಿದರ್ಶನಗಳು ಭಾರತದಲ್ಲಿ ರಾಜಕೀಯದಲ್ಲಿ ಇದೆ. ಅದು ನಾನು ಹೇಳಿದಲ್ಲ, ಅದು ಆ ನಾಯಕರ ಆತ್ಮವಿಮರ್ಶನ ಅವ್ರು ಮಾಡ್ಕೊಳ್ಳುವಂತ. ಕರ್ನಾಟಕದಲ್ಲಿ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಖಂಡಿತ ನಮಗೆ ವಿಶ್ವಾಸ ಇದೆ. ಥ್ಯಾಂಕ್ ಯು 3 ಅತಿಥಿಗಳಿಗೂ ಚರ್ಚೆಯಲ್ಲಿ ಇಷ್ಟೊತ್ತು ಭಾಗವಹಿಸಕ್ಕಾಗಿ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7. VK Furniture and Electronics, our third mega showroom now at Kallapur, Tokkottu. Purchase wide variety of furnitures, electronics, interiors, furnishing, home appliances, mobiles, laptops, kitchenware, home decorative items and much more. We customize complete home interiors and furniture as per customers' requirement. Best quality products at affordable price. Best price guaranteed. Free home delivery and easy EMI facility available. Our branches, Yeyadi, Tokkottu, Lady Hill. VK Furniture and Electronics presents VK Annual Stock Clearance Sale 2022. Up to 40% off. Into one of the best and finest institutions in the healthcare sector, medical education and research in the region. The legacy of Father Augustus Muller lives on. ನಿಮ್ಮ ಮನೆಗೆ ಪೇಂಟ್ ಮಾಡಿಸುವಾಗ ಥಿನ್ನರ್ ಅಥವಾ ಸಾಲ್ವೆಂಟ್ ಅನ್ನು ಉಸಿರಾಡಿದರೆ ನಿಮಗೆ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಉಂಟಾಗಬಹುದು. ಅಪೋಲೋ ಅವರ ಆಕ್ವಾ ವಾಟರ್ ಬೇಸ್ಡ್ ಎನಾಮಲ್ ಪೇಂಟ್ ಬಳಸಿರಿ, ಸುರಕ್ಷಿತವಾಗಿರಿ. ಬಾಗಿಲು, ಗ್ರಿಲ್, ಗೋಡೆಗಳಿಗೆ ಪರಿಸರ ಸ್ನೇಹಿ ಎನಾಮಲ್.